ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಒಂದು ತರಗತಿಯಲ್ಲಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖವಾದ ಕೃತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ, ದ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿ ರಚಿಸಿದವರು ಯಾರು ಅಂತೇಳಿ ಕೇಳ್ತಾ ಇದ್ದಾರೆ. ದ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯನ್ನು ರಚಿಸಿದಂಥವರು ರೆವರೆಂಡ್ ವಿಲಿಯಂ ಕ್ಯಾರಿ, ಅದೇ ರೀತಿ ಜಾನ್ ಮ್ಯಾಕ್ರೆಲ್, ಥಾಮಸ್ ಹಡ್ಸನ್, ಅದೇ ರೀತಿ ರೆವರೆಂಡ್ ಜಿಗರ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ, ರೆವರೆಂಡ್ ವಿಲಿಯಂ ಕ್ಯಾರಿ ಅಂತಕ್ಕಂಥವ್ರು ದ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಎಂಬ ಕೃತಿಯನ್ನು ಬರೀತಾರೆ. ಹಾಗಾದರೆ 1820ರಲ್ಲಿ ಜಾನ್ ಮ್ಯಾಕ್ರೆಲ್ ಅಂತಕ್ಕಂಥವ್ರು ಕನ್ನಡ ವ್ಯಾಕರಣವನ್ನು ರಚನೆ ಮಾಡ್ತಾರೆ. ಕನ್ನಡ ವ್ಯಾಕರಣ ಅಂತಕ್ಕಂತಹ ಕೃತಿಯನ್ನು ಬರೆದಂಥವ್ರು ಜಾನ್ ಮ್ಯಾಕ್ರೆಲ್ ಅಂತೇಳಿ. 1859ರಲ್ಲಿ ಥಾಮಸ್ ಹಡ್ಸನ್ ಅಂತಕ್ಕಂತಹ ವ್ಯಕ್ತಿ ಆ್ಯನ್ ಎಲಿಮೆಂಟ್ರಿ ಗ್ರಾಮರ್ ಆಫ್ ಕನ್ನಡ ಆ್ಯಂಡ್ ಕ್ಯಾನರೀಸ್ ಅಂತಕ್ಕಂತಹ ಒಂದು ಕೃತಿಯನ್ನು ಆತ ಬರೀತಾನೆ. ರೆವರೆಂಡ್ ಜಿಗ್ಲರ್ ಅಂತಕ್ಕಂತಹ ವ್ಯಕ್ತಿ ಎ ಪ್ರಾಕ್ಟಿಕಲ್ ಕೀ ಟು ದ ಕ್ಯಾನರೀಸ್ ಲ್ಯಾಂಗ್ವೇಜ್ ಅಂತಕ್ಕಂಥ ಕೃತಿಯನ್ನು ಆತ ಬರೀತಾನೆ. ಇವೆಲ್ಲವೂ ಕೂಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಕೃತಿಗಳಾಗ್ತವೆ. ನೋಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಕಿಟೇಲ್ ಅವರು 1894ರಲ್ಲಿ ಕನ್ನಡ ಇಂಗ್ಲೀಷ್ ನಿಘಂಟುವನ್ನು ಬರೀತಾರೆ. ಅದೇ ರೀತಿ 1896ರಲ್ಲಿ ಕನ್ನಡ ವ್ಯಾಕರಣ ಎಂಬ ಕೃತಿಯನ್ನು ಕೂಡ ಅವರು ಬರೀತಾರೆ. ಇದು ಕೂಡ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ, 1838ರಲ್ಲಿ ಹೊಸಗನ್ನಡ ನುಡಿಗನ್ನಡಿ ಕೃತಿಯನ್ನು ಬರೆದಂಥವ್ರು ಯಾರು ಅಂತೇಳಿ ಕೇಳ್ತಾ ಇದ್ದಾರೆ. ದೂಡು ನರಸಿಂಹ ಮುಳುಬಾಗಿಲು, ಅದೇ ರೀತಿ BM ಶ್ರೀ, ನೆಕ್ಸ್ಟು ಕೃಷ್ಣಮಾಚಾರ್ಯ, ಅದೇ ರೀತಿಯಾಗಿ TS ವೆಂಕಣ್ಣಯ್ಯ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಕೃಷ್ಣಮಾಚಾರ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ. ಕೃಷ್ಣಮಾಚಾರ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಅದೇ ರೀತಿ 1899ರಲ್ಲಿ ದಂಡು ನರಸಿಂಹ ಮುಳುಬಾಗಿಲವರು ನುಡಿಗಟ್ಟು ಎಂಬ ಕೃತಿಯನ್ನು ಬರೀತಾರೆ. ಅದೇ ರೀತಿ ಕನ್ನಡ ಕೈಪಿಡಿಯನ್ನು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಕನ್ನಡ ಕೈಪಿಡಿಯನ್ನು ಸಿದ್ಧಪಡಿಸಲು ಕಾರಣೀಭೂತರಾದಂತಹ ಪ್ರಮುಖ ವ್ಯಕ್ತಿಗಳನ್ನ ನಾವಿಲ್ಲಿ ನೋಡ್ತಾ ಬಂದಾಗ BM ಶ್ರೀಕಂಠಯ್ಯ, ಅದೇ ರೀತಿ TS ವೆಂಕಣ್ಣಯ್ಯ, ನೆಕ್ಸ್ಟು T ಶ್ರೀನಿವಾಸಾಚಾರ್ಯ, ನೆಕ್ಸ್ಟು B ಕೃಷ್ಣಪ್ಪ ಅಂತಕ್ಕಂಥವ್ರು ಕನ್ನಡ ಕೈಪಿಡಿಯನ್ನು ಸಿದ್ಧಪಡಿಸಲು ಸಹಕಾರ ಮಾಡಿದಂಥ ವ್ಯಕ್ತಿಗಳಾಗ್ತಾರೆ. ನೆಕ್ಸ್ಟು 1890ರಲ್ಲಿ M ರಾಮಸ್ವಾಮಿಯವರು ಕರ್ನಾಟಕ ವಾಗ್ವಿದಾಯಿನಿ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. 1927ರಲ್ಲಿ ರಚಿತವಾದಂತಹ V ಮಲ್ಲಪ್ಪನವರ ಶಬ್ದಸಾರ ಅಂತಕ್ಕಂಥ ಕೃತಿಯು ಕೂಡ ನಮಗೆ ಮುಖ್ಯವಾಗ್ತದೆ ಸ್ನೇಹಿತರೆ. ನೆಕ್ಸ್ಟು 1878ರಲ್ಲಿ ಸೋಮಪ್ರ ಪೂಜಾರ್ ಅವರ ಕನ್ನಡ ನುಡಿಗನ್ನಡಿ ಮತ್ತು ಚಂದೋ ಮಂಜರಿ ಅಂತಕ್ಕಂಥ ಕೃತಿಗಳು ಕೂಡ ಪ್ರಮುಖವಾಗ್ತವೆ. ಇದೆಲ್ಲವನ್ನೂ ಕೂಡ ನೀವು ನೋಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 3, ದ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜ್ ಮಹತ್ವದ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. R ನರಸಿಂಹಾಚಾರ್ಯ, GS ಗಾಯಿ, ಅದೇ ರೀತಿ MM ನರಸಿಂಹಯ್ಯ, ನೆಕ್ಸ್ಟು ಬೋಲ್ಸ್ ಬ್ಲಾಕ್ ಅಂತಕ್ಕಂತಹ ವ್ಯಕ್ತಿ. ಹಾಗಾದರೆ ಇಲ್ಲಿ ಸರಿಯಾದಂತಹ ಒಂದು ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಬೋಲ್ಸ್ ಬ್ಲಾಕ್ ಅಂತಕ್ಕಂತಹ ವ್ಯಕ್ತಿ ದ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜ್ ಎಂಬ ಕೃತಿಯನ್ನು ಆತ ಬರೀತಾನೆ. ಸರಿಯಾದಂತಹ ಉತ್ತರ ಇದಾಗ್ತದೆ. ನೆಕ್ಸ್ಟು R ನರಸಿಂಹಾಚಾರ್ಯರು ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಎಂಬ ಕೃತಿಯನ್ನು ಬರೀತಾರೆ. ಅದೇ ರೀತಿ MM ನರಸಿಂಹಯ್ಯ ಅಂತಕ್ಕಂಥವ್ರು ಎ ಗ್ರಾಮರ್ ಆಫ್ ಓಲ್ಡೆಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್ ಅಂತಕ್ಕಂತಹ ಕೃತಿಯನ್ನು ಅವರು ಬರೀತಾರೆ. ಅದೇ ರೀತಿ GS ಗಾಯಿ ಅವರು ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಎಂಬ ಕೃತಿಯನ್ನು ಅವರು ಕೂಡ ರಚನೆ ಮಾಡ್ತಾರೆ. ಮುಂದುವರೆದಂತೆ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ, K ಕುಶಾಲಪ್ಪ ಗೌಡ ಎ ಗ್ರಾಮರ್ ಆಫ್ ಕನ್ನಡ ಎಂಬ ಕೃತಿಯನ್ನು ಅವರು ಬರೀತಾರೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಇವುಗಳನ್ನ ಪಾಯಿಂಟ್ ಮಾಡ್ತಾ ಹೋಗಿ. ಪ್ರಶ್ನೆ ಸಂಖ್ಯೆ 4, R.C. ಹಿರೇಮಠ ಅವರ ಸ್ಟ್ರಕ್ಚರ್ ಆಫ್ ಕನ್ನಡ ಕೃತಿಯನ್ನು ಯಾವಾಗ ರಚಿಸಿದರು ಅಂತೇಳಿ ಕೇಳ್ತಾ ಇದ್ದಾರೆ. 1963, ಅದೇ ರೀತಿ 1961, ನೆಕ್ಸ್ಟ್ 1965, ನೆಕ್ಸ್ಟು 1971 ಆಯ್ಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು 1961ರಲ್ಲಿ ಈ ಒಂದು ಕೃತಿಯನ್ನು ಅವರು ರಚನೆ ಮಾಡ್ತಾರೆ. ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ. ನಾವಿಲ್ಲಿ ನೋಡ್ತಾ ಬಂದಾಗ 1951ರಲ್ಲಿ ರಾಯ ಧಾರವಾಡ್ಕರ್ ಅವರು ಕನ್ನಡ ಭಾಷಾಶಾಸ್ತ್ರ ಎಂಬ ಕೃತಿಯನ್ನು ಬರೀತಾರೆ. ಅದೇ ರೀತಿಯಾಗಿ ವಿಲಿಯಂ ರೈಟ್ ಅಂತಕ್ಕಂಥವ್ರು ಆ್ಯಂಡ್ ಔಟ್ಲೈನ್ ಆಫ್ ಕಲೋಕ್ವಿಯಲ್ ಕನ್ನಡ ಅಂತಕ್ಕಂತಹ ಕೃತಿಯನ್ನು ಬರೀತಾರೆ. ನೆಕ್ಸ್ಟು ಹಾಮ ನಾಯಕ್ ಅವರು
ಕನ್ನಡ ಲಿಟ್ರರಿ ಆ್ಯಂಡ್ ಕಲುಕ್ವಿಯಲ್ ಅಂತಕ್ಕಂಥ ಕೃತಿಯನ್ನು ಅವರು ಬರೀತಾರೆ. ಸೊ ಹಾಗಾಗಿ ಆಧುನಿಕ ಭಾಷಾ ವಿಜ್ಞಾನದ ಕುರಿತು ರಚನೆಯಾದಂತಹ ಪ್ರಮುಖ ಕೃತಿಗಳ ಸಾಲಿಗೆ ಇವುಗಳು ಸೇರ್ತವೆ ಸ್ನೇಹಿತರೆ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತವೆ, ಇವುಗಳನ್ನು ಕೂಡ ಪಾಯಿಂಟ್ ಮಾಡ್ತಾ ಹೋಗಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 5. ಕನ್ನಡ ಸಾಮಾಜಿಕ ಉಪಭಾಷೆಗಳಲ್ಲಿ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಕನ್ನಡದ ಸಾಮಾಜಿಕ ಉಪಭಾಷೆಗಳಲ್ಲಿ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಸೋಲಿಗ ಕನ್ನಡ, ದೀವರ ಕನ್ನಡ, ಅದೇ ರೀತಿ ಬಡಗ ಕನ್ನಡ, ನೆಕ್ಸ್ಟು ಹವ್ಯಕ ಕನ್ನಡ, ಅದೇ ರೀತಿ ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿ ಆಗ್ತದೆ. ಸೊ ಹಾಗಾದರೆ ಪ್ರಮುಖವಾದಂತಹ ಸಾಮಾಜಿಕ ಉಪಭಾಷೆಗಳನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸೋಲಿಗ ಕನ್ನಡ, ದೀವರ ಕನ್ನಡ, ಬಡಗ ಕನ್ನಡ, ಅದೇ ರೀತಿ ಹವ್ಯಕ ಕನ್ನಡ, ನೆಕ್ಸ್ಟು ಬಂಟ ಕನ್ನಡ, ನೆಕ್ಸ್ಟು ಮುಸ್ಲಿಂ ಕನ್ನಡ, ನೆಕ್ಸ್ಟು ಕೊಡವ ಕನ್ನಡ, ಹಾಲಕ್ಕಿ ಕನ್ನಡ, ನೆಕ್ಸ್ಟು ಕೂಟ ಕನ್ನಡ, ಅದೇ ರೀತಿ ಕೊರವ ಅಥವಾ ಕೊರಚ ಕನ್ನಡ ಅಂಥೇಳಿ, ನೆಕ್ಸ್ಟು ಗೌಡ ಕನ್ನಡ ಎಂಬ ಸಾಮಾಜಿಕ ಉಪಭಾಷೆಗಳನ್ನು ನಾವು ಕನ್ನಡದಲ್ಲಿ ನೋಡಲಿಕ್ಕೆ ಸಿಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಏನಾದರೂ ಪ್ರಶ್ನೆ, ಸೊ ಸಾಮಾಜಿಕ ಉಪಭಾಷೆಗಳ ಬಗ್ಗೆ ಏನಾದರೂ ಪ್ರಶ್ನೆ ಬಂದಾಗ ಸೊ ಇವುಗಳೆಲ್ಲವೂ ಕೂಡ ತಮಗೆ ಗೊತ್ತಿರಬೇಕಾಗ್ತದೆ. ಈ ಕಾಲಾನುಕ್ರಮಣಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ತುಂಬಾ ಒಂದು ಗೊಂದಲ ಆಗ್ತಾ ಇದೆ. ಸೊ ಹಾಗಾಗಿ ಕವಿಗಳ ಕಾಲ ಆಗಿರ್ಬೋದು, ಅವರು ಯಾವ ಕೃತಿಯನ್ನು ಬರೆದ್ರು, ಸೊ ಅವರ ಆಶ್ರಯ, ಇದೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಅವಲೋಕನ ಮಾಡ್ತಕ್ಕಂಥದ್ದು ತುಂಬಾ ಮುಖ್ಯವಾಗ್ತದೆ ಸ್ನೇಹಿತರೆ. ಸೊ ಈ ದಿನ ಅಥವಾ ಈ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ ಪಂಪ ಯುಗದ ಕವಿಗಳ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸೊ ಪಂಪ ಅಂದ ತಕ್ಷಣ ಆತನ ಕಾಲ 940. ಆತ ಜೈನ ಮತಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಆಗ್ತಾನೆ. ಸೊ ಆತನಿಗೆ ಚಾಲುಕ್ಯ ಅರಿಕೇಸರಿ ಆಶ್ರಯವನ್ನು ಕೂಡ ಕೊಟ್ಟಿರ್ತಾನೆ. ಅದೇ ರೀತಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ 2 ಕೃತಿಗಳನ್ನ ಆತ ಬರೀತಾನೆ. ಸೊ ಎರಡೂ ಕೂಡ ಚಂಪೂ ಕಾವ್ಯದಲ್ಲಿ, ಸೊ ಚಂಪೂ ಸಾಹಿತ್ಯ ಪ್ರಕಾರದಲ್ಲಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತವನ್ನು ರಚಿಸ್ತಾನೆ. ಸೊ ಕಾಲ ಅಂದ ತಕ್ಷಣ ಇಲ್ಲಿ 940 ನೆನಪಿರ್ಬೇಕು ಸ್ನೇಹಿತರೆ. ಸೊ 940 ಪಂಪನ ಕಾಲ ಆಗ್ತದೆ. ಅದೇ ರೀತಿಯಾಗಿ ಪೊನ್ನ, ಸೊ ಪೊನ್ನ ಬಂದ್ಬಿಟ್ಟು 950 ಈತನ ಕಾಲ. ಅದೇ ರೀತಿ ಈತನೂ ಕೂಡ ಜೈನ ಕವಿ ಆಗ್ತಾನೆ. ರಾಷ್ಟ್ರಕೂಟ 3ನೇ ಕೃಷ್ಣನ ಆಸ್ಥಾನದಲ್ಲಿ ಇದ್ದಂತಹ ಕವಿ ಸೊ ಪೊನ್ನನಾಗ್ತಾನೆ. ಈತ ಶಾಂತಿ ಪುರಾಣ, ಬೋನೈಕ್ಯ ರಾಮಾಭ್ಯುದಯ, ಅದೇ ರೀತಿಯಾಗಿ ಜಿನಾಕ್ಷರ ಮಾಲೆ, ನೆಕ್ಸ್ಟು ಗತ ಪ್ರತ್ಯಾಗತ ಎಂಬ ಕೃತಿಗಳನ್ನ ಈತ ಬರೀತಾನೆ. ಸೊ ಈತ ಶಾಂತಿ ಪುರಾಣ ಮತ್ತು ಬೋನೈಕ್ಯ ರಾಮಾಭ್ಯುದಯವನ್ನು ಚಂಪೂ ಕಾವ್ಯಗಳಲ್ಲಿ ಬರೆದ್ರೆ, ಸೊ ಗತ ಪ್ರತ್ಯಾಗತವನ್ನು ಕಂದದ ಪದ್ಯದಲ್ಲಿ ಬರೀತಾನೆ. ಸೊ ಗತ ಪ್ರತ್ಯಾಗತ ಅಂತಕ್ಕಂಥದ್ದು ನಮಗೆ ಉಪಲಬ್ಧವಾಗಿರದೇ ಇರತಕ್ಕಂತಹ ಒಂದು ಗ್ರಂಥವಾಗ್ತದೆ. ಹಾಗೆ ಚಾವುಂಡರಾಯ, ಸೊ ಚಾವುಂಡರಾಯ ಅಂದ ತಕ್ಷಣ ನಮಗೆ ಇಬ್ಬರು ಚಾವುಂಡರಾಯರ ಬಗ್ಗೆ ಅರಿವಿರಬೇಕು. ಮೊದಲನೇದಾಗಿ 975ರಲ್ಲಿ ಬರುವಂತಹ ಚಾವುಂಡರಾಯ, ಸೊ ಈತ ಗಂಗರ ರಾಚಮಲ್ಲನ ಹತ್ತಿರ ಮಂತ್ರಿಯಾಗಿರ್ತಾನೆ. ಅದೇ ರೀತಿಯಾಗಿ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಕೂಡ ಈತ ಬರೀತಾನೆ. ಅದೊಂದು ಗದ್ಯ ಶೈಲಿಯನ್ನು ಒಳಗೊಂಡಂತಹ ಕೃತಿ ಆಗ್ತದೆ. ಈತನು ಕೂಡ ಜೈನ ಮತಕ್ಕೆ ಸೇರಿದಂತಹ ಕವಿ ಆಗ್ತಾನೆ. ಅದೇ ರೀತಿಯಾಗಿ 1ನೇ ನಾಗವರ್ಮ, ಈತ 990 ಈತನ ಕಾಲ ಆಗ್ತದೆ. ಈತ ಬ್ರಾಹ್ಮಣ ಕವಿ. ಸೊ ಮೊದಲ ಬ್ರಾಹ್ಮಣ ಕವಿ ಯಾರು ಅಂತಂದರೆ 1ನೇ ನಾಗವರ್ಮ. ಈತ ರಕ್ಕಸಗಂಗ ಚಂದ್ರನ ಆಸ್ಥಾನದಲ್ಲಿ ಇದ್ದಂತಹ ಕವಿ ಆಗ್ತಾನೆ. ಈತ ಛಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ ಎಂಬ 2 ಕೃತಿಗಳನ್ನ ಬರೀತಾನೆ. ಛಂದೋಂಬುದಿ ಬಂದ್ಬಿಟ್ಟು ಚಂಪು ಅಥವಾ ಕಂದದಲ್ಲಿ ಇದ್ದರೆ, ಈ ಕರ್ನಾಟಕ ಕಾದಂಬರಿ ಅಂತಕ್ಕಂಥದ್ದು ಚಂಪು ಶೈಲಿಯನ್ನು ಒಳಗೊಂಡಂತಹ ಒಂದು ಕೃತಿ ಆಗ್ತದೆ. ಜೊತೆಗೆ ರನ್ನ ಕವಿಯ ಬಗ್ಗೆ ನಾವು ನೋಡ್ತಾ ಬರೋಣ ಸ್ನೇಹಿತರೆ. 990 ಈತನ ಕಾಲ. ಸೊ ಅಜಿತ ಪುರಾಣದ ಮುಖಾಂತರವಾಗಿ ಈತನ ಕಾಲವನ್ನು ನಿರ್ಧರಿಸ್ತಾ ಹೋಗ್ತಾರೆ. ಈತ ಒಬ್ಬ ಜೈನ ಕವಿ ಆಗ್ತಾನೆ. ಚಾಲುಕ್ಯ ತೈಲಪ ಸತ್ಯಾಶ್ರಯನ ಆಸ್ಥಾನದಲ್ಲಿ ಈತ ಇದ್ದ. ಈತ ಬರೆದಂತಹ ಕೃತಿಗಳ ಬಗ್ಗೆ ನಾವು ನೋಡ್ತಾ ಬಂದಾಗ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತ ಕರಿತೀವಿ. ಅದೇ ರೀತಿ ಪರಶುರಾಮ ಚರಿತ್ರೆ ಉಪಲಬ್ಧವಿಲ್ಲ. ಅದೇ ರೀತಿ ಚಕ್ರೇಶ್ವರ ಚರಿತ ಅಂತಕ್ಕನ್ನೋದು ಚಂಪೂ ಸಾಹಿತ್ಯ ಪ್ರಕಾರವನ್ನು ಒಳಗೊಂಡಿದೆ. ಅಜಿತ ತೀರ್ಥಂಕರರ ಪುರಾಣ ತಿಲಕ ಅಂತಕ್ಕನ್ನೋದು ಕಂದ ಪದ್ಯವನ್ನು ಒಳಗೊಂಡಂತಹ ಕೃತಿ ಆಗ್ತದೆ. ಅದೇ ರೀತಿ ರನ್ನ ಕಂದ ಎಂಬ ನಿಘಂಟನ್ ಕೂಡ ಆತ ಬರೆದಿದ್ದಾನೆ ಅಂತೇಳಿ ನಾವೆಲ್ಲ ಅಧ್ಯಯನ ಮಾಡ್ತೀವಿ. ಸೊ ಇನ್ನೊಬ್ಬ ಚಾವುಂಡರಾಯನ ಬಗ್ಗೆ, ಮೊದಲನೇ ಚಾವುಂಡರಾಯ 975 ಆತನ ಕಾಲವಾದರೆ, ಸೊ 1024 ಸೊ 2ನೇ ಚಾವುಂಡರಾಯ. ಇತ್ತೀಚೆಗೆ ಈತನ ಮೇಲೆ ಪ್ರಶ್ನೆ ಕೂಡ ಆಗಿತ್ತು.
ಈತ ಒಬ್ಬ ಬ್ರಾಹ್ಮಣ ಕವಿ ಆಗ್ತಾನೆ. ಈತ ಲೋಕೋಪಕಾರ ಎಂಬ ಕೃತಿಯನ್ನು ಕಂದ ಒಂದು ಸಾಹಿತ್ಯ ಸ್ವರೂಪದಲ್ಲಿ ಬರಿತಾ ಹೋಗ್ತಾನೆ. ಕಂದ ಪದ್ಯವನ್ನು ಒಳಗೊಂಡಂತಹ ಕೃತಿ ಯಾವುದಾಗ್ತದೆ ಅಂತಂದರೆ ಲೋಕೋಪಕಾರ. ನೆಕ್ಸ್ಟು ದುರ್ಗಸಿಂಹನ ಕಾಲ ಬಂದ್ಬಿಟ್ಟು 1030. ಈತನು ಕೂಡ ಒಬ್ಬ ಬ್ರಾಹ್ಮಣ ಕವಿ. ಸೊ ಚಾಲುಕ್ಯ ಜಯಸಿಂಹ ಜಗದೇಕ ಮಲ್ಲನ ಹತ್ತಿರ ಈತ ಆಶ್ರಯವನ್ನು ಪಡ್ಕೊಂಡಿರ್ತಾನೆ. ಜೊತೆಗೆ ಕರ್ನಾಟಕ ಪಂಚತಂತ್ರ ಎಂಬ ಕೃತಿಯನ್ನು ಕೂಡ ಚಂಪು ಸಾಹಿತ್ಯ ಪ್ರಕಾರದಲ್ಲಿ ಈತ ಬರೆದಿರೋದನ್ನು ಕೂಡ ನಾವು ಗಮನಿಸ್ಬೋದು. ಅದೇ ರೀತಿಯಾಗಿ ಚಂದ್ರರಾಜ ಎಂಬ ಮತ್ತೋರ್ವ ಕವಿ, ಈತನ ಕಾಲ 1040. ಅದೇ ರೀತಿ ಈತನೂ ಕೂಡ ಬ್ರಾಹ್ಮಣ ಕವಿ ಆಗ್ತಾನೆ. ಚಾಲುಕ್ಯ ಜಯಸಿಂಹ ಮಹಾಸಾಮಂತ ರೇಚನ ಹತ್ತಿರ ಈತ ಒಂದು ಆಶ್ರಯವನ್ನು ಪಡ್ಕೊಂಡಿರ್ತಾನೆ. ಈತ ಬರೆದಂತಹ ಕೃತಿ ಯಾವುದು ಅಂತಂದರೆ ಮದನ ತಿಲಕ ಅಂತ ಕರಿತೀವಿ. ಇದೊಂದು ಶಾಸ್ತ್ರ ಅಥವಾ ಇದೊಂದು ಶಾಸ್ತ್ರ ಗ್ರಂಥವಾದರೂ ಕೂಡ ಚಂಪು ಶೈಲಿಯನ್ನು ಅದರಲ್ಲಿ ಬಳಕೆ ಮಾಡಿದ್ದಾರೆ. ಜೊತೆಗೆ ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ ಅಂತ ಕೂಡ ನಾವು ಕರಿತೀವಿ. ಈತನ ಕಾಲ ಬಂದ್ಬಿಟ್ಟು 1050. ಈತ ಒಬ್ಬ ವೀರಶೈವ ಕವಿ ಆಗ್ತಾನೆ. ಈತ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ವ್ಯಕ್ತಿ ಆಗ್ತಾನೆ ಅಂತೇಳಿ ನಾವೆಲ್ಲ ಗಮನಿಸ್ಬೋದು. ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಶ್ರೀಧರಾಚಾರ್ಯ. ಈತ ಜೈನ ಕವಿ. ಈತನ ಕಾಲ ಬಂದ್ಬಿಟ್ಟು 1050. ಚಾಲುಕ್ಯ ಅಹಮಲ್ಲ ಅಂಥೇಳಿ ಅಥವಾ 1ನೇ ಸೋಮೇಶ್ವರನ ಹತ್ತಿರ ಈತ ಆಶ್ರಯವನ್ನು ಪಡ್ಕೊಂಡು ಜೀವಿಸಿದ್ದ. ಜಾತಕ ತಿಲಕ ಮತ್ತು ಚಂದ್ರಪ್ರಭ ಚರಿತ್ರೆ ಎಂಬ 2 ಕೃತಿಯನ್ನು ಈತ ಬರೀತಾನೆ. ಅದೇ ರೀತಿಯಾಗಿ ಮತ್ತೋರ್ವ ಕವಿಯ ಬಗ್ಗೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಇಲ್ಲಿ ಶಾಂತಿನಾಥ ಅಂತಕ್ಕಂಥವನು. ಶಾಂತಿನಾಥನ ಕಾಲ ಬಂದ್ಬಿಟ್ಟು 1070. ಈತ ಜೈನ ಕವಿ ಆಗ್ತಾನೆ. ಭುವನೈಕ್ಯ ಮಲ್ಲ ಪಸಾಯಿತ ಲಕ್ಷ್ಮಣ್ ನೃಪನ ಆಸ್ಥಾನದಲ್ಲಿ ಈತನು ಜೀವಿಸಿದ್ದ. ಸುಕುಮಾರ ಚರಿತ್ರೆ ಎಂಬ ಕೃತಿಯನ್ನು ಶಾಂತಿನಾಥ ಬರಿತಾನೆ. ಅದು ಚಂಪು ಶೈಲಿಯನ್ನು ಒಳಗೊಂಡಂತಹ ಕೃತಿಯಾಗ್ತದೆ. ಅದೇ ರೀತಿಯಾಗಿ ನಾಗವರ್ಮಾಚಾರ್ಯ ಅಂಥೇಳಿ ನಾಗವರ್ಮಾಚಾರ್ಯರ ಕಾಲವನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ 1070. ಈತನು ಕೂಡ ಒಬ್ಬ ಬ್ರಾಹ್ಮಣ ಕವಿ ಆಗ್ತಾನೆ. ಭುವನೈಕ್ಯ ಮಲ್ಲ ದಂಡನಾಯಕ ಉದಯಾದಿತ್ಯನ ಆಸ್ಥಾನದಲ್ಲಿ ನಾಗವರ್ಮಾಚಾರ್ಯನು ಇರ್ತಾನೆ. ಈತ ಬರೆದಂತಹ ಕೃತಿ ಬಂದ್ಬಿಟ್ಟು ಚಂದ್ರ ಚೂಡಾಮಣಿ ಶತಕ ಅಂತೇಳಿ ಶತಕ ಕೃತಿ ಅಂತೇಳಿ ನಾವು ಇದನ್ನು ಕರಿತೀವಿ. ಅದೇ ರೀತಿಯಾಗಿ ಅಭಿನವ ಪಂಪ ಅಥವಾ ನಾಗಚಂದ್ರ ಕವಿ. ಈತ 1100ರಲ್ಲಿ ಜೀವಿಸಿದ್ದ. ಈತನು ಕೂಡ ಜೈನ ಕವಿ. ಹೊಯ್ಸಳರ 1ನೇ ಬಲ್ಲಾಳನ ಆಸ್ಥಾನದಲ್ಲಿ ಈತ ಇದ್ದ. ಮಲ್ಲಿನಾಥ ಪುರಾಣ ಆಗಿರ್ಬೋದು, ಅದೇ ರೀತಿ ರಾಮಚಂದ್ರ ಚರಿತ ಪುರಾಣ ಅಥವಾ ನಾವು ಪಂಪ ರಾಮಾಯಣ ಅಂತ ಕೂಡ ಅದಕ್ಕೆ ಕರಿತೀವಿ. ಈ 2 ಮಹತ್ವದ ಕೃತಿಗಳನ್ನು ಚಂಪು ಶೈಲಿಯಲ್ಲಿ ಈತ ರಚನೆ ಮಾಡ್ತಾನೆ. ನಾಗಚಂದ್ರನ ನಂತರ ಬರ್ತಕ್ಕಂಥವ್ರು ಕಂತಿ ಎಂಬ ಅಂದರೆ ಮೊದಲ ಒಂದು ಮಹಿಳಾ ಲೇಖಕಿ ಅಂತ ಕೂಡ ನಾವು ಇವರನ್ನು ಗುರುತಿಸ್ತಾ ಹೋಗ್ತೀವಿ, ಕಂತಿಯನ್ನು. ಇವಳ ಕಾಲ ಬಂದ್ಬಿಟ್ಟು 1100. ಈತನೂ ಕೂಡ ಒಬ್ಬ ಜೈನ ಕವಿ ಆಗ್ತಾನೆ. ಅಂದರೆ ಜೈನ ಧರ್ಮಕ್ಕೆ ಸೇರಿದಂತಹ ಕವಯಿತ್ರಿ. ಹೊಯ್ಸಳರ 1ನೇ ಬಲ್ಲಾಳ ಅಂದರೆ ನಾಗಚಂದ್ರ ಆಗಿರ್ಬೋದು, ಅದೇ ರೀತಿ ಕಂತಿ ಇಬ್ಬರೂ ಕೂಡ ಇಲ್ಲಿ ಏನಾಗ್ತಾರೆ ಸಮಕಾಲೀನವರು. 1ನೇ ಬಲ್ಲಾಳನ ಹತ್ತಿರ ಇವಳು ಆಶ್ರಯವನ್ನು ಪಡ್ಕೊಂಡಿರ್ತಾಳೆ. ಅದೇ ರೀತಿ ಕಂತಿ ಪಂಪನ ಸಮಸ್ಯೆಗಳು ಎಂಬ ಕಂದ ಪದ್ಯದಲ್ಲಿ ಒಂದು ಕೃತಿಯನ್ನು ಕೂಡ ಇವಳು ರಚಿಸಿದ್ದಾಳೆ ಅನ್ನೋದನ್ನು ನಾವೆಲ್ಲ ನೋಡ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ನಯಸೇನ. ನಯಸೇನನ ಕಾಲ ಬಂದ್ಬಿಟ್ಟು 1100. ಈತನೂ ಕೂಡ ಒಬ್ಬ ಜೈನ ಕವಿ ಆಗ್ತಾನೆ. ನೆಕ್ಸ್ಟ್ ಈತನ ಕೃತಿ ಬಂದ್ಬಿಟ್ಟು ಧರ್ಮಾಮೃತ. ಅದು ಕೂಡ ಚಂಪು ಶೈಲಿಯನ್ನು ಒಳಗೊಂಡಂತಹ ಕೃತಿ ಆಗ್ತದೆ. ಈತನ ನಂತರ ಬರ್ತಕ್ಕಂಥವನು ಬ್ರಹ್ಮಶಿವ. ಈತನ ಮೇಲೂ ಕೂಡ ಇತ್ತೀಚೆಗೆ ಪ್ರಶ್ನೆ ಆಗಿತ್ತು. ಈತನ ಕಾಲ ಬಂದ್ಬಿಟ್ಟು 1150. ಈತ ಜೈನ ಕವಿ ಆಗ್ತಾನೆ. ಸಮಯ ಪರೀಕ್ಷೆ ಮತ್ತು ತ್ರೈಲೋಕ್ಯ ಚೂಡಾಮಣಿ ಸೂತ್ರ ಎಂಬ ಕೃತಿಗಳನ್ನು ಈತ ಬರೆದಿದ್ದಾನೆ. ಅದೇ ರೀತಿಯಾಗಿ ಕರ್ಣಪಾರ್ಯ. ಈತನ ಕಾಲ 1150. ಈತನೂ ಕೂಡ ಜೈನ ಕವಿ ಆಗ್ತಾನೆ. ಲಕ್ಷ್ಮಣ ರಾಜನ ಹತ್ತಿರ ಈತ ಆಶ್ರಯವನ್ನು ಪಡ್ಕೊಂಡಿದ್ದ. ಈತ ನೇಮಿನಾಥ ಪುರಾಣ ಮತ್ತು ವೀರೇಶ ಚರಿತ್ರೆ ಎಂಬ 2 ಕೃತಿಗಳನ್ನು ಬರೀತಾನೆ. ಇವೆರಡೂ ಕೂಡ ಒಂದು ಚಂಪು ಶೈಲಿಯನ್ನು ಒಳಗೊಂಡಿದ್ರೆ, ಇನ್ನೊಂದು ಸೂತ್ರಗಳನ್ನು ಬಳಕೆ ಮಾಡಿ ಆತ ಕೃತಿಯನ್ನು ರಚನೆ ಮಾಡಿದ್ದಾನೆ. ಎರಡನೇ ನಾಗವರ್ಮ ಅಂತಕ್ಕಂಥದ್ದು. ಈತನ ಕಾಲ 1150. ಅದೇ ರೀತಿ ಈತನು ಕೂಡ ಜೈನ ಕವಿ ಆಗ್ತಾನೆ. ಅದೇ ರೀತಿ ಚಾಲುಕ್ಯ ಜಗದೇಕ ಮಲ್ಲನ ಹತ್ತಿರ ಈತ ತನ್ನ ಆಶ್ರಯವನ್ನು ಪಡ್ಕೊಂಡಿರ್ತಾನೆ.
ಈತ ಪ್ರಮುಖವಾಗಿ 5 ಕೃತಿಗಳನ್ನು ರಚನೆ ಮಾಡ್ತಾನೆ. ಒಂದು ಕರ್ನಾಟಕ ಭಾಷಾಭೂಷಣ, ಕಾವ್ಯಾವಲೋಕನ, ಅಭಿಧಾನ ವಸ್ತುಕೋಶ, ಛಂದೋವಿಚಿತಿ, ಅದೇ ರೀತಿ ವರ್ಧಮಾನ ಪುರಾಣ ಎಂಬ 5 ಕೃತಿಗಳನ್ನು ಬರೆದಂತಹ ವ್ಯಕ್ತಿ ಯಾರಾಗ್ತಾರೆ ಅಂತಂದರೆ ಎರಡನೆಯ ನಾಗವರ್ಮ. 2 ಈ 5 ಕೃತಿಗಳನ್ನ ಭಾಷಾಭೂಷಣ, ಕಾವ್ಯಾವಲೋಕನ, ಅಭಿಧಾನ ವಸ್ತುಕೋಶ, ಛಂದೋವಿಚಿತಿ, ವರ್ಧಮಾನ ಪುರಾಣ ಎಂಬ 5 ಕೃತಿಗಳನ್ನ 2ನೇ ನಾಗವರ್ಮ ಬರಿತಾನೆ. ಅದೇ ರೀತಿಯಾಗಿ ಸುಮನೋಬಾಣ ಅಂತಕ್ಕಂತಹ ವ್ಯಕ್ತಿ, ಈತ 1150 ಈತನ ಕಾಲ ಆಗ್ತದೆ. ಅದೇ ರೀತಿ ಈತ ಜೈನ ಕವಿಯಾಗಿದ್ದ. ಜೊತೆಗೆ ಹೊಯ್ಸಳರ ನರಸಿಂಹನ ಹತ್ತಿರ ಒಂದು ಆಶ್ರಯವನ್ನು ಪಡ್ಕೊಂಡು ಜೈನ ಪುರಾಣ ಎಂಬ ಕೃತಿಯನ್ನು ಈತ ಬರೆದ. ಆದರೆ ಇದು ಉಪಲಬ್ಧವಾಗಿಲ್ಲ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು ಸ್ನೇಹಿತರೆ. ನೆಕ್ಸ್ಟ್ ಉಳಿದಂತೆ ಜಗದ್ದಳ ಸೋಮನಾಥ ಅಂಥೇಳಿ, ಈತನ ಕಾಲವು ಕೂಡ 1150. ಈತನೂ ಕೂಡ ಒಬ್ಬ ಜೈನ ಕವಿಯಾಗಿದ್ದ. ಈತ ಕರ್ನಾಟಕ ಕಲ್ಯಾಣಕಾರಕ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ಸ್ನೇಹಿತರೆ. ಇವಿಷ್ಟು ಜನ ಕವಿಗಳ ಬಗ್ಗೆ ನಾವು ಇಲ್ಲಿ ಏನು ನೋಡಿದ್ವಲ್ಲ, ಇದೆಲ್ಲರೂ ಕೂಡ ಪಂಪ ಯುಗದ ಪ್ರಮುಖ ಗ್ರಂಥಕಾರರಾಗ್ತಾರೆ. ಅದೇ ರೀತಿ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಭಾಷೆಯ ಚರಿತ್ರೆ, ಕನ್ನಡ ಭಾಷೆಯ ಚರಿತ್ರೆ ಆಗಿರ್ಬೋದು, ಅಥವಾ ಭಾಷೆ ಅಂತಕ್ಕಂಥದ್ದು ಮೂಲತಃ ಎಲ್ಲಿ ಉಗಮವಾಯಿತು, ಅದರ ಮೂಲ ನೆಲೆಗಳ ಬಗ್ಗೆ ನಾವು ಇಂದಿನ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದರ ಲಕ್ಷಣಗಳಾಗಿರ್ಬೋದು, ಅದೇ ರೀತಿ ಭಾಷೆಯ ವರ್ಗೀಕರಣ ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ತಾ ಹೋಗೋಣ. ಹಾಗಾದರೆ ಭಾಷೆ ಎಂದರೇನು ಅನ್ನೋದಕ್ಕೆ ಸುಮಾರು ಜನ ವಿದ್ವಾಂಸರು ತಮ್ಮ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಈ ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಯಾಕಂತಂದರೆ ಆಲ್ರೆಡಿ ಈ ಹೇಳಿಕೆಗಳ ಮೇಲೆ ಸುಮಾರು ಬಾರಿ ಪ್ರಶ್ನೆಗಳಾಗಿರೋದನ್ನು ನಾವೆಲ್ಲ ಗಮನಿಸ್ಬೋದು. ದಂಡಿ ಅಂತಕ್ಕಂತಹ ಒಬ್ಬ ಪ್ರಮುಖ ವ್ಯಾಕರಣ ಶಾಸ್ತ್ರಜ್ಞ. ಈತ ಹೇಳ್ತಾನೆ, ಭಾಷೆ ಎಂಬ ಬೆಳಕು ಜೀವನದುದ್ದಕ್ಕೂ ಬೆಳಗದಿದ್ದರೆ ಲೋಕವೆಲ್ಲವೂ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಅಂತೇಳಿ. ಭಾಷೆ ಎಂಬ ಬೆಳಕು ಜೀವನದುದ್ದಕ್ಕೂ ಬೆಳಗದಿದ್ದರೆ ಲೋಕವೆಲ್ಲವೂ ಕತ್ತಲಿನಿಂದ ತುಂಬಿ ಹೋಗುತ್ತಿತ್ತು ಅಂತೇಳಿ ದಂಡಿ ತನ್ನ ಕಾವ್ಯಾದರ್ಶದಲ್ಲಿ ಉಲ್ಲೇಖ ಕೊಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಬರುವಂತಹ CF ಹಾಕೆಟ್ ಅಂತಕ್ಕಂತಹ ವ್ಯಕ್ತಿ ಭಾಷೆ ಎಂಬುದು ಮಾನವ ಜನಾಂಗದ ಅಮೂಲ್ಯ ಸ್ವತ್ತು ಎನ್ನುತ್ತಾನೆ. CF ಹಾಕೆಟ್ ಹೇಳಿದಂತಹ ಪ್ರಮುಖವಾದಂತಹ ಸಾಲು ಯಾವುದು ಅಂತಂದರೆ ಭಾಷೆ ಎಂಬುದು ಮಾನವ ಜನಾಂಗದ ಅಮೂಲ್ಯ ಸ್ವತ್ತು ಅಂತೇಳಿ ಆತ ತಿಳಿಸಿದ್ದಾನೆ. ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್, ಇವುಗಳನ್ನು ನೋಟ್ ಮಾಡ್ತಾ ಹೋಗಿ. ಫ್ರಾಂಜ್ ಬೋಸ್ ಅಂತಕ್ಕಂತಹ ವ್ಯಕ್ತಿ, ಭಾಷೆ ಎಂಬುದು ಧ್ವನ್ಯುತ್ಪಾದನಾಂಗಗಳಿಂದ ಉತ್ಪತ್ತಿಯಾದ ಧ್ವನಿಗಳ ಮೂಲಕ ಜನರ ನಡುವೆ ನಡೆಯುವ ಸಂವಹನ ಕ್ರಿಯೆ ಅಂತೇಳಿ. ಈತ ಸಂವಹನ ಕ್ರಿಯೆ ಅಂತಕ್ಕಂತಹ ಒಂದು ಪದವನ್ನು ಬಳಸುವುದರ ಮುಖಾಂತರವಾಗಿ ಉಳಿದವರೆಲ್ಲರಿಗಿಂತ ಭಿನ್ನವಾಗ್ತಾ ಹೋಗ್ತಾನೆ. ಅದೇ ರೀತಿ EH ಸ್ಟುಟೆವಾಂಟ್ ಅಂತಕ್ಕಂತಹ ವ್ಯಕ್ತಿ, ಈತ ಹೇಳ್ತಾನೆ, ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರ ಸೌಲಭ್ಯಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಸಮಾಜದಲ್ಲಿರುವ ವ್ಯಕ್ತಿಗಳು ಪರಸ್ಪರ ವ್ಯವಹಾರ ಸೌಲಭ್ಯಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತೇಳಿ ಸ್ಟುಟೆವಾಂಟ್ ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಐಸ್ಲರ್ ಅಂತಕ್ಕಂತಹ ಮತ್ತೋರ್ವ ವಿದ್ವಾಂಸ, ಆತ್ಮವಿರುವ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಗಳ ಅನುಭವದ ಅಭಿವ್ಯಕ್ತಿಯೇ ಭಾಷೆ. ಐಸ್ಲರ್ ಹೇಳ್ತಾನೆ, ಆತ್ಮವಿರುವ ಮನಸ್ಸಿರುವ ಯಾವುದೇ ಪ್ರಾಣಿಗಳ ಅನುಭವದ ಅಭಿವ್ಯಕ್ತಿಯೇ ಭಾಷೆ ಅಂತೇಳಿ ಈತ ತನ್ನ ಅಭಿಪ್ರಾಯವನ್ನು ಕೊಡ್ತಾನೆ. ಅದೇ ರೀತಿ CL ಬಾರ್ಬರ್ ಅಂತಕ್ಕಂತಹ ವ್ಯಕ್ತಿ, ಮಾನವ ಭಾಷೆ ಸಂಕೇತಗಳ ವ್ಯವಸ್ಥೆ ಅಂತೇಳಿ, ಮಾನವ ಭಾಷೆ ಸಂಕೇತಗಳ ವ್ಯವಸ್ಥೆ ಅಂತೇಳಿ CL ಬಾರ್ಬರ್ ಅಂತಕ್ಕಂಥವನು ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಹೇಳಿಕೆಗಳಂತಕ್ಕಂಥದ್ದು ತುಂಬಾ ಮಹತ್ವವನ್ನು ಪಡ್ಕೊಳ್ತಾ ಹೋಗ್ತವೆ. ಅದೇ ರೀತಿಯಾಗಿ ಮುಂದುವರಿದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಎಡ್ವರ್ಡ್ ಸಪೀರ್ ಆಗಿರ್ಬೋದು, ಅದೇ ರೀತಿ ಮಾಲ್ಟಿ ಅಂತಕ್ಕಂತಹ ಮತ್ತೋರ್ವ ವಿದ್ವಾಂಸ, ಈತ ಹೇಳ್ತಾನೆ, ಒಂದು ಚಿತ್ತಸ್ಥಿತಿಯನ್ನು ಉದ್ದೇಶದಿಂದ ಕೂಡಿದ ಧ್ವನಿಗಳ ಉಚ್ಚಾರದಿಂದ ವ್ಯಕ್ತಪಡಿಸುವುದೇ ಭಾಷೆ ಅಂತ ಹೇಳ್ತಾನೆ. ಒಂದು ಚಿತ್ತಸ್ಥಿತಿಯನ್ನು ಉದ್ದೇಶದಿಂದ ಕೂಡಿದ ಧ್ವನಿಗಳ ಉಚ್ಚಾರದಿಂದ ವ್ಯಕ್ತಪಡಿಸುವುದೇ ಭಾಷೆ ಅಂತೇಳಿ ಆತ ಪ್ರತಿಪಾದನೆ ಮಾಡ್ತಾನೆ. ಅದೇ ರೀತಿ ಎಡ್ವರ್ಡ್ ಸಪೀರ್ ಅಂತಕ್ಕಂತಹ ವ್ಯಕ್ತಿ, ನಮ್ಮ ಭಾವಗಳನ್ನು ಅಭಿಪ್ರಾಯಗಳನ್ನು
ಅಪೇಕ್ಷೆಗಳನ್ನು ಪ್ರದಾನ ಮಾಡಲೆಂದು ಇರುವ ಸ್ವಪ್ರೇರಿತ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತೇಳಿ ಎಡ್ವರ್ಡ್ ಸಪೀರ್ ಅವ್ರು ಹೇಳ್ತಾರೆ. ಅಂದರೆ ನಮ್ಮ ಭಾವಗಳನ್ನು ಮತ್ತು ಅಭಿಪ್ರಾಯಗಳನ್ನು ಅಪೇಕ್ಷೆಗಳನ್ನು ಪ್ರದಾನ ಮಾಡಲೆಂದು ಇರುವಂತಹ ಸ್ವಯಂ ಪ್ರೇರಿತ ಸಂಕೇತಗಳೇ ಆತ ಭಾಷೆ ಅಂತೇಳಿ ಪ್ರತಿಪಾದನೆ ಮಾಡ್ತಾನೆ. ಎಬ್ಬಿಂಗ್ ಹೌಸ್ ಹೇಳ್ತಾನೆ, ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತೇಳಿ ಎಬ್ಬಿಂಗ್ ಹೌಸ್ ಹೇಳ್ತಾನೆ. ಹಾಗಾಗಿ ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾಗ್ತವೆ. ಮುಂಬರುವಂಥದ್ದು ನೋಡ್ತಾ ಹೋಗಿ ಡಿ ಸಸೂರ್ ಅವರು ಹೇಳಿದಂಥದ್ದು ಸುಮಾರು ಸಾರಿ ಪ್ರಶ್ನೆ ಕೂಡ ಆಗಿದೆ. ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ವ್ಯವಸ್ಥೆ ಅಂಥೇಳಿ ಡಿ ಸಸೂರ್ ಅವರು ಹೇಳ್ತಾರೆ. ಭಾಷೆ ಎಂಬುದು ಅಭಿಪ್ರಾಯಗಳನ್ನ ವ್ಯಕ್ತಗೊಳಿಸುವ ಸಂಕೇತಗಳ ವ್ಯವಸ್ಥೆ ಅಂತೇಳಿ ಈತ ಪ್ರತಿಪಾದನೆ ಮಾಡ್ತಾರೆ. ಅದೇ ರೀತಿ ಬ್ಲ್ಯಾಕ್ ಮತ್ತು ಬ್ರೆಗರ್ ಅಂತಕ್ಕಂತಹ ವ್ಯಕ್ತಿ ಸಮಾಜ ಸಂಪರ್ಕಕ್ಕಾಗಿ ಇರುವ ಯಾದೃಚ್ಛಿಕ ಮೌಖಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಭಾಷೆ ಅಂತೇಳಿ ಬ್ಲ್ಯಾಕ್ ಮತ್ತು ಬ್ರೆಗರ್ ಅಂತಕ್ಕಂತಹ ವ್ಯಕ್ತಿಗಳು ಇದನ್ನು ಹೇಳ್ತಾರೆ. ಹಾಗಾದರೆ ಈ ಭಾಷೆಗೆ ತನ್ನದೇ ಆದಂತಹ ಗುಣಲಕ್ಷಣಗಳಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಒಂದು ಭಾಷೆ ಒಂದು ವ್ಯವಸ್ಥೆ ಅಂತೇಳಿ ನಾವು ಅದನ್ನು ನೋಡ್ತಾ ಬಂದಾಗ, ಅದೇ ರೀತಿ ಭಾಷೆ ಅನ್ನೋದು ಒಂದು ಸಂಕೇತ, ಅದೇ ರೀತಿ ಸಂಕೇತಗಳ ಮೌಖಿಕ ಧ್ವನಿ ಸಂಕೇತಗಳಾಗಿರುತ್ತದೆ. ನೆಕ್ಸ್ಟು ಸಂಕೇತಗಳು ಯಾದೃಚ್ಛಿಕವಾಗಿರುತ್ತವೆ. ಅದೇ ರೀತಿ ಭಾಷೆಯ ಉದ್ದೇಶ ಸಾಮಾಜಿಕ ಸಂಪರ್ಕವಾಗಿದೆ ಅಂತೇಳಿ ಅದರ ಗುಣಲಕ್ಷಣಗಳನ್ನು ನಾವೆಲ್ಲ ಕಾಣ್ಬೋದು. ಇಲ್ಲಿ ಕೊಟ್ಟಂತಹ ಗುಣಲಕ್ಷಣಗಳಲ್ಲಿ ಯಾವುದೋ ಒಂದು ಬದಲಾವಣೆ ಮಾಡಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ ಇದನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಇವುಗಳನ್ನು ಗಮನಿಸಿ ಸ್ನೇಹಿತರೆ. ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ದೈವಿಧ್ಯತೆ ಅಂತಕ್ಕಂತಹ ಒಂದು ವರ್ಡನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಭಾಷೆಯಲ್ಲಿನ ಶಬ್ದಗಳಿಗೆ ಎರಡು ಮುಖಗಳಿರುತ್ತವೆ, ಒಂದು ಧ್ವನಿ ಮತ್ತೊಂದು ಅರ್ಥ ಅಂಥೇಳಿ. ನೋಡ್ರಿ, ಭಾಷೆಯಲ್ಲಿರುವ ಶಬ್ದಗಳಿಗೆ ಎರಡು ಮುಖಗಳಿರುತ್ತವೆ, ಒಂದು ಧ್ವನಿ ಮತ್ತೊಂದು ಅರ್ಥ ಅಂತಕ್ಕಂಥದ್ದು. ಇದನ್ನು ಇ.ಸಿ. ಅಂಥೇಳಿ ಇಂಗ್ಲೀಷ್ನ ಅಕ್ಷರದಿಂದ ಗುರುತಿಸ್ತಾ ಹೋಗ್ತಾರೆ. ಇ ಅಂತಂದರೆ ಎಕ್ಸ್ಪ್ರೆಷನ್ ಅಂತಕ್ಕಂಥದ್ದು, ಸಿ ಅಂತಂದರೆ ಕಂಟೆಂಟ್ ಅಂತಕ್ಕಂಥದ್ದು. ಅಂದರೆ ಇದನ್ನು ದೈವಿಧ್ಯತೆ ಅಂತಕ್ಕಂತಹ ಪದದಿಂದ ಉಚ್ಚಾರ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇ.ಸಿ. ಎಂದರೆ ಎಕ್ಸ್ಪ್ರೆಷನ್, ಅದೇ ರೀತಿ ಕಂಟೆಂಟ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಅಂದರೆ ಎರಡು ಬರ್ತವೆ ಇಲ್ಲಿ, ಒಂದು ಧ್ವನಿ ಮತ್ತೊಂದು ಅರ್ಥ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದುವರಿದು ನಾವು ನೋಡ್ತಾ ಬಂದಾಗ ಭಾಷೆಯ ವರ್ಗೀಕರಣ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಎರಡು ರೀತಿಯಲ್ಲಿ ಈ ಭಾಷೆಯನ್ನು ವರ್ಗೀಕರಣ ಮಾಡ್ಬೋದು. ಒಂದು ರಚನೆ ಮತ್ತು ವಾಕ್ಯ ರಚನೆ, ಅದೇ ರೀತಿ ಭಾಷೆಗಳ ವಂಶ ಅಂತಕ್ಕಂಥದ್ದು. ರಾಚನಿಕ ವರ್ಗೀಕರಣವೆಂದು ಕೂಡ ಇದನ್ನು ಕರಿತಾ ಹೋಗ್ತಾರೆ. ಯಾವುದನ್ನು? ರಚನೆ ಮತ್ತು ವಾಕ್ಯ ರಚನೆಯನ್ನು ರಾಚನಿಕ ವರ್ಗೀಕರಣ ಅಂತ ಕೂಡ ಕರೀತಾರೆ. ಅದೇ ರೀತಿ ಭಾಷೆಗಳ ವಂಶಿ ಇದನ್ನು ವಾಂಶಿಕ ವರ್ಗೀಕರಣವೆಂದು ಕೂಡ ಕರೀತಾರೆ. ಭಾಷೆಗಳ ವಂಶದ ಮೇಲೆ ವರ್ಗೀಕರಣ ಮಾಡ್ತಾ ಹೋಗ್ರೆ ಅದನ್ನು ವಾಂಶಿಕ ವರ್ಗೀಕರಣ ಅಂಥೇಳಿ. ಅದೇ ರೀತಿ ರಚನೆ ಮತ್ತು ವಾಕ್ಯ ರಚನೆ ಮೇಲೆ ಏನಾದರೂ ವರ್ಗೀಕರಣ ಮಾಡಿದರೆ ಅದನ್ನು ರಾಚನಿಕ ವರ್ಗೀಕರಣ ಅಂಥೇಳಿ ಕರೆಯೋದನ್ನು ನಾವೆಲ್ಲ ಕಾಣ್ಬೋದು. ಇದರಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಬಂದಾಗ ವಿಭಕ್ತ ಭಾಷಾ ವರ್ಗ ಅಂಥೇಳಿ ಬರ್ತದೆ. ಈ ವಿಭಕ್ತ ಭಾಷಾ ವರ್ಗ ಎಂದರೆ ಯಾವ ಭಾಷೆಗಳು ಪದ ರಚನೆಯಲ್ಲಿ ಪ್ರತ್ಯಯವನ್ನು ಸ್ವೀಕರಿಸುವುದಿಲ್ಲವೋ ಆ ಭಾಷೆಗಳನ್ನು ನಾವು ವಿಭಕ್ತ ಭಾಷಾ ವರ್ಗ ಅಂಥೇಳಿ ಕರಿತೀವಿ. ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ವಿಭಕ್ತ ಭಾಷಾ ವರ್ಗವೆಂದರೆ ಯಾವ ಭಾಷೆಗಳು ಪದ ರಚನೆಯಲ್ಲಿ ಪ್ರತ್ಯಯಗಳನ್ನು ಸ್ವೀಕರಿಸುವುದಿಲ್ಲವೋ ಆ ಭಾಷೆಗಳನ್ನು ನಾವು ವಿಭಕ್ತ ಭಾಷಾ ವರ್ಗ ಅಂಥೇಳಿ ಕರಿತೀವಿ. ವಿಭಕ್ತ ಭಾಷಾ ವರ್ಗಕ್ಕೆ ಸೇರುವಂತಹ ಪ್ರಮುಖ ಭಾಷೆ ಅಂತಂದರೆ ಚೈನೀಸ್ ಭಾಷೆ ಆಗಿರ್ಬೋದು, ಅದೇ ರೀತಿ ಸೊಡ್ಡಾನಿಕ್ ಅಂತಕ್ಕಂಥದ್ದು, ನೆಕ್ಸ್ಟು ಮಲಯನ್ ಅಂತಕ್ಕಂತಹ ಭಾಷೆಗಳು. ಈ ಮೂರು ಭಾಷೆಗಳು ವಿಭಕ್ತ ಭಾಷಾ ವರ್ಗದ ಗುಂಪಿಗೆ ಸೇರ್ತಾ ಹೋಗ್ತವೆ. ಒಂದು ಚೈನೀಸ್ ಭಾಷೆ, ಸೊಡ್ಡಾನಿಕ್ ಭಾಷೆ, ಅದೇ ರೀತಿ ಮಲಯನ್ ಅಂತಕ್ಕಂತಹ ಭಾಷೆಗಳು ವಿಭಕ್ತ ಭಾಷಾ ವರ್ಗಕ್ಕೆ ಸೇರುವಂಥವು ಆಗ್ತವೆ. ನೆಕ್ಸ್ಟು ಅಂಟು ಭಾಷಾ ವರ್ಗ ಅಂಥೇಳಿ ಬರ್ತದೆ. ಈ ಅಂಟು ಭಾಷಾ ವರ್ಗ ಅಂತಂದರೆ ಪ್ರಕೃತಿ ಮತ್ತು ಪ್ರತ್ಯಯಗಳ ಸಂಬಂಧದಿಂದ ವ್ಯಾಖ್ಯೆಗಳು ರಚನೆಗೊಂಡು ಬಳಕೆಯಾಗುವ ಭಾಷೆಗಳನ್ನು ಅಂಟು ಭಾಷೆಗಳೆಂದು ಕರೆಯುತ್ತಾರೆ.
ಸೊ ಅಂದರೆ ಅಂಟು ಭಾಷಾ ವರ್ಗ ಅಂದರೆ ಅರ್ಥ ಮಾಡ್ಕೊಡ್ರಿ. ಸೊ ಪ್ರಕೃತಿ ಮತ್ತು ಪ್ರತ್ಯಯಗಳ ಸಂಬಂಧದಿಂದ ವ್ಯಾಖ್ಯೆಗಳು ರಚನೆಗೊಂಡು ಸೊ ಬಳಕೆಯಾಗುವ ಭಾಷೆಗಳನ್ನು ಸೊ ಅಂಟು ಭಾಷೆಗಳಂತೇಳಿ ಕರೀತಾರೆ. ಸೊ ಇದರಲ್ಲಿ ಉದಾಹರಣೆಗೆ ದ್ರಾವಿಡ ಆಗಿರ್ಬೋದು, ಅದೇ ರೀತಿಯಾಗಿ ಟರ್ಕಿ ಭಾಷೆ ಅಂತಕ್ಕಂಥವು ಉದಾಹರಣೆಗಳಾಗ್ತವೆ. ಸೊ ವಿಭಕ್ತ ಭಾಷಾ ವರ್ಗಕ್ಕೆ ಬಂದಾಗ ನಾವು ಚೈನೀಸ್ ಆಗಿರ್ಬೋದು, ಸೊಡ್ಡಾನಿಕ್ ಅಂತಕ್ಕಂಥದ್ದು, ಅದೇ ರೀತಿ ಮಲಯನ್ ಅಂತಕ್ಕಂತಹ ಭಾಷೆಗಳು ಬಂದರೆ ಸೊ ಅಂಟು ಭಾಷಾ ವರ್ಗಕ್ಕೆ ಸಂಬಂಧಪಟ್ಟಂಗೆ ದ್ರಾವಿಡ ಮತ್ತು ಟರ್ಕಿ ಅಂತಕ್ಕಂಥ ಭಾಷೆಗಳು ಬರ್ತವೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಪ್ರಾತ್ಯಯಿಕ ಭಾಷಾ ವರ್ಗ ಅಂತೇಳಿ, ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಪ್ರಕೃತಿ ಮತ್ತು ಪ್ರತ್ಯಯಗಳು ಕೂಡಿದ್ದು ಪ್ರತ್ಯೇಕವಾಗಿರದೆ ಅಭೇದ ರಚನೆಯನ್ನು ಹೊಂದಿರುವ ಭಾಷಾ ವರ್ಗ. ಸೊ ಅಂದರೆ ಇಲ್ಲಿ ಪ್ರಕೃತಿ ಆಗಿರ್ಬೋದು, ಅದೇ ರೀತಿ ಪ್ರತ್ಯಯಗಳು ಏನಾಗಿರ್ತವೆ ಕೂಡಿರ್ತವೆ. ಸೊ ಅಭೇದವಾಗದ ರಚನೆಯನ್ನು ಅಂದರೆ ಪ್ರತ್ಯೇಕವಾಗದೇ ಇರತಕ್ಕಂತಹ ಒಂದು ರಚನೆಯನ್ನು ಸೊ ನಾವು ಪ್ರಾತ್ಯಯಿಕ ಭಾಷಾ ವರ್ಗ ಅಂಥೇಳಿ ಕರಿತಾ ಹೋಗ್ತೀವಿ. ಉದಾಹರಣೆ ಇಂಡೋ ಯುರೋಪಿಯನ್ ಆಗಿರ್ಬೋದು, ಅದೇ ರೀತಿ ಸೆಮೆಟಿಕ್ ಭಾಷೆಗಳಂತಕ್ಕಂಥವು ಸೊ ಪ್ರಾತ್ಯಯಿಕ ಭಾಷಾ ವರ್ಗದ ಗುಂಪಿಗೆ ಉದಾಹರಣೆಗಳಾಗ್ತವೆ. ಸೊ ಇಂಡೋ ಯುರೋಪಿಯನ್ ಭಾಷೆಗಳು, ಅದೇ ರೀತಿ ಸೆಮೆಟಿಕ್ ಭಾಷೆಗಳಂತಕ್ಕಂಥದ್ದು ಸೊ ಪ್ರಾತ್ಯಯಿಕ ಭಾಷಾ ವರ್ಗಕ್ಕೆ ಸಂಬಂಧಪಟ್ಟಂಥವು ಆಗ್ತವೆ. ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ಗಮನಿಸ್ತಾ ಬಂದಾಗ ಸೊ ಇಲ್ಲಿ ಬರುವಂತಹ ಮತ್ತೊಂದು ಭಾಷಾ ವರ್ಗ ಸೊ ಬಹುಪದಯುಕ್ತ ಭಾಷಾ ವರ್ಗ ಅಂತೇಳಿ. ಸೊ ಬಹುಪದಯುಕ್ತ ಭಾಷಾ ವರ್ಗ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತದೆ ಅಂತಂದರೆ ಸೊ ವಾಕ್ಯದಲ್ಲಿ ಬರುವ ಪದಗಳ ಕೆಲವು ಭಾಗಗಳನ್ನು ತೆಗೆದುಹಾಕಿ ಸೊ ಎಲ್ಲವನ್ನೂ ಸೇರಿಸಿ ಉದ್ದನೆಯ ಪದವನ್ನಾಗಿ ಮಾಡುವುದು. ಸೊ ವಾಕ್ಯದಲ್ಲಿ ಬರುವ ಪದಗಳ ಕೆಲವು ಭಾಗಗಳನ್ನು ತೆಗೆದುಹಾಕಿ ಸೊ ಎಲ್ಲವನ್ನೂ ಸೇರಿಸಿಕೊಂಡು ಉದ್ದನೆಯ ಪದವನ್ನಾಗಿ ಮಾಡುವುದನ್ನು ಸೊ ಬಹುಪದಯುಕ್ತ ಭಾಷಾ ವರ್ಗ ಅಂಥೇಳಿ ಕರಿತಾ ಹೋಗ್ತಾರೆ. ಸೊ ಅಂತಹ ಭಾಷಾ ವರ್ಗಕ್ಕೆ ಸೇರುವಂತಹ ಪ್ರಮುಖ ಭಾಷೆ ಯಾವುದು ಅಂತಂದರೆ ಸೊ ಅಮೇರಿಕಾದಲ್ಲಿನ ಕೆಲವು ಭಾಷೆಗಳು ಸೊ ಬಹುಪದಯುಕ್ತ ಭಾಷಾ ವರ್ಗಕ್ಕೆ ಸೇರ್ತಾ ಹೋಗ್ತವೆ ಸ್ನೇಹಿತರೆ. ಸೊ ಈ ಉದಾಹರಣೆಯಲ್ಲಿ ಬರುವಂತಹ ಭಾಷಾ ವರ್ಗಗಳನ್ನ ಗಮನಿಸ್ತಾ ಹೋಗಿ. ಸೊ ಇತ್ತೀಚೆಗೆ ಅವುಗಳ ಮೇಲೆ ಪ್ರಶ್ನೆ ಆಗ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು. ಸೊ ಮುಂದುವರಿದು ನೋಡ್ತಾ ಹೋಗಿ ಸ್ನೇಹಿತರೆ, ಅಧರ್ಮಕ ಭಾಷಾ ವರ್ಗ ಅಂಥೇಳಿ. ಸೊ ಧಾತುವಿಗೆ ಉಳಿದೆಲ್ಲ ಪದಗಳನ್ನು ತಂದು ಹಾಗೆಯೇ ಸೇರಿಸುವುದು. ಸೊ ಧಾತುಗಳಿಗೆ ಉಳಿದೆಲ್ಲ ಪದಗಳನ್ನು ತಂದು ಹಾಗೆಯೇ ಸೇರಿಸ್ತಕ್ಕಂತಹ ಒಂದು ಭಾಷಾ ವರ್ಗ ಯಾವುದು ಅಂತಂದರೆ ಸೊ ಅಂತರ್ಮುಖ ಭಾಷಾ ವರ್ಗ ಅಂಥೇಳಿ. ಸೊ ಈ ಭಾಷಾ ವರ್ಗದ ಗುಂಪಿಗೆ ಸೇರುವಂತಹ ಭಾಷೆ ಬಂದ್ಬಿಟ್ಟು ಬಾಸ್ಕ ಅಂತಕ್ಕಂತಹ ಭಾಷೆ ಸೊ ಅಂತರ್ಮುಖ ಭಾಷಾ ವರ್ಗಕ್ಕೆ ಸೇರ್ತದೆ. ಸೊ ಈ ಉದಾಹರಣೆಗಳನ್ನು ನೆನಪಿಡುವಂತಹ ಪ್ರಯತ್ನವನ್ನು ಮಾಡಿ. ಸೊ ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ ಸ್ನೇಹಿತರೆ. ಸೊ ಹಾಗಾದರೆ ಮುಂದುವರೆದು ನಾವು ನೋಡ್ತಾ ಬಂದಾಗ ವಾಂಶಿಕ ವರ್ಗೀಕರಣದ ಮೇಲೆ ವಿಂಗಡಣೆಗೊಳಗಾದ ಭಾಷೆಗಳು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ವಾಂಶಿಕ ವರ್ಗೀಕರಣದ ಮೇಲೆ ವಿಂಗಡಣೆಗೊಳಗಾದಂತಹ ಭಾಷೆಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಇಂಡೋ ಯುರೋಪಿಯನ್ ಭಾಷಾ ವರ್ಗ ಅಂಥೇಳಿ. ಸೊ ಇಂಡೋ ಯುರೋಪಿಯನ್ ಭಾಷಾ ವರ್ಗ ಅಂತಕ್ಕಂಥದ್ದು ವಾಂಶಿಕ ವರ್ಗೀಕರಣದಲ್ಲಿ ಮೊದಲಿಗೆ ಬರ್ತದೆ ಸ್ನೇಹಿತರೆ. ಸೊ ಹಾಗಾದರೆ ಇಲ್ಲಿ ಏನು ಘಟನೆ ನಡೀತದೆ ಅಂದರೆ ಇದರಲ್ಲಿ ಬರುವಂತಹ ಪ್ರಮುಖ ಭಾಷೆಗಳು ಯಾವುವು? ಸೊ ಇತ್ತೀಚಿನ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಮುಖ ಪ್ರಶ್ನೆಗಳನ್ನು ನಾವೆಲ್ಲ ಗಮನಿಸ್ಬೋದು. ಸೊ ಈ ಥರ ಯಾವುದೋ ಒಂದು ಭಾಷೆಯನ್ನು ಕೊಟ್ಟು ಸೊ ಇದು ವಾಂಶಿಕ ವರ್ಗೀಕರಣದ ಯಾವ ಒಂದು ಭಾಷಾ ವರ್ಗಕ್ಕೆ ಸೇರ್ತದೆ ಅಂಥೇಳಿ ಕೇಳುವಂತಹ ಸಾಧ್ಯತೆಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇಂಡೋ ಯುರೋಪಿಯನ್ ಭಾಷಾ ವರ್ಗದಲ್ಲಿ ಬರುವಂತಹ ಪ್ರಮುಖವಾದ ಭಾಷೆಗಳನ್ನು ನಾವು ಈ ದಿನ ತಿಳ್ಕೊತಾ ಹೋಗೋಣ. ಸೊ ಅದು ಇಂಗ್ಲೀಷ್ ಆಗಿರ್ಬೋದು, ಡಚ್, ಅದೇ ರೀತಿ ಜರ್ಮನಿಕ್ ಭಾಷೆಗಳು, ಸೊ ಪೋರ್ಚುಗೀಸ್, ಅದೇ ರೀತಿ ಸ್ಪ್ಯಾನಿಷ್, ನೆಕ್ಸ್ಟು ಫ್ರೆಂಚ್, ಇಟಾಲಿಯನ್, ರೊಮ್ಯಾನ್ಸ್, ಅದೇ ರೀತಿ ಸೊ ರಷ್ಯನ್, ನೆಕ್ಸ್ಟು ಪೋಲಿಷ್, ಸ್ಲಾವಿಕ್ ಭಾಷೆಗಳು, ಅದೇ ರೀತಿ ವೆಲ್ಸ್, ಐರಿಷ್ ಮತ್ತು ಕೆಲ್ಬಿಕ್ ಭಾಷೆಗಳು, ಸಂಸ್ಕೃತ, ಹಿಂದಿ, ಉರ್ದು, ಬೆಂಗಾಳಿ, ಅದೇ ರೀತಿ ಮರಾಠಿ, ಅಸ್ಸಾಮಿ, ಅದೇ ರೀತಿ ಇಂಡೋ ಆರ್ಯನ್ ಭಾಷೆಗಳೆಲ್ಲವೂ ಕೂಡ ಸೊ ಇಂಡೋ ಯುರೋಪಿಯನ್ ಭಾಷಾ ವರ್ಗಕ್ಕೆ ಸೇರ್ತವೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡ್ತಾ ಬಂದಾಗ ಪೀನೋ ಉಗ್ರಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು. ಸೊ ಪೀನೋ ಉಗ್ರಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು ಸೊ ಇಲ್ಲಿ ಫಿನ್ನಿಷ್ ಮತ್ತು ಹಂಗೇರಿಯನ್ ಭಾಷೆಗಳು ಈ ಒಂದು ಗ್ರೂಪಿಗೆ ಸೇರ್ತಾ ಹೋಗ್ತವೆ.
ಅದೇ ರೀತಿ ಅಲ್ಪೈಕ್ ಭಾಷಾ ವರ್ಗ ಅಂತಕ್ಕಂಥದ್ದು ಇತ್ತೀಚಿನ ನೆಟ್ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಟರ್ಕಿಶ್ ಭಾಷೆ ಅಂತಕ್ಕಂಥದ್ದು ಯಾವ ಒಂದು ಭಾಷಾ ವರ್ಗಕ್ಕೆ ಸೇರ್ತದೆ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ರು. ಸೊ ಅಲ್ಲಿ ಅಲ್ಪೈಕ್ ಅಥವಾ ಆಲ್ಟೈಕ್ ಅಂತಕ್ಕಂತಹ ಭಾಷಾ ವರ್ಗವು ಕೂಡ ಆಯ್ಕೆಯಲ್ಲಿ ಇತ್ತು. ಸೊ ಹಾಗಾಗಿ ಅಲ್ಪೈಕ್ ಅಥವಾ ಆಲ್ಟೈಕ್ ಅಂತಕ್ಕಂತಹ ಭಾಷಾ ವರ್ಗದಲ್ಲಿ ಮಂಗೋಲಿಯಾ ಆಗಿರ್ಬೋದು, ಅದೇ ರೀತಿ ಹಂಗೇರಿಯನ್ ಅಂತಕ್ಕಂಥದ್ದು, ನೆಕ್ಸ್ಟು ಟರ್ಕಿಶ್ ಅಂತೇಳಿ ಈ 3 ಭಾಷೆಗಳು ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಂಗೇರಿಯನ್ ಅಂತಕ್ಕಂಥದ್ದು ಪೀನೋ ಉಗ್ರಿಕ್ ಭಾಷಾ ವರ್ಗಕ್ಕೂ ಬರ್ತದೆ, ಅದೇ ರೀತಿ ಆಲ್ಟೈಕ್ ಭಾಷಾ ವರ್ಗಕ್ಕೂ ಕೂಡ ಸಂಬಂಧಪಡ್ತದೆ. ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಬಾಸ್ಕ್ ಭಾಷಾ ವರ್ಗ ಅಂತೇಳಿ ಇಲ್ಲಿ ಫ್ರಾನ್ಸ್ ಆಗಿರ್ಬೋದು, ಅದೇ ರೀತಿ ಸ್ಪೇಯನ್ಗಳು ಆಗಿರ್ಬೋದು, ನೆಕ್ಸ್ಟು ಪಶ್ಚಿಮದಲ್ಲಿ ಜನರಾಡುವ ಭಾಷೆಗಳಾಗ್ತವೆ. ಫ್ರಾನ್ಸ್ ಭಾಷೆ, ಅದೇ ರೀತಿ ಸ್ಪೇಯನ್ಗಳು, ಅದೇ ರೀತಿ ಪಶ್ಚಿಮದಲ್ಲಿ ಜನರಾಡುವ ಭಾಷೆಗಳು, ಇವೆಲ್ಲ ಕೂಡ ಬಾಸ್ಕ್ ಭಾಷಾ ವರ್ಗಕ್ಕೆ ಸಂಬಂಧಪಟ್ಟಂಥವು ಆಗ್ತವೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಆಫ್ರೋ ಏಷ್ಯಾಟಿಕ್ ಭಾಷಾ ವರ್ಗ ಅಂತೇಳಿ ಆಫ್ರೋ ಏಷ್ಯಾಟಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು ಇಲ್ಲಿ ಹಿಬ್ರು ಅಂತಕ್ಕಂತಹ ಭಾಷೆ, ಅರೇಬಿಕ್, ಅದೇ ರೀತಿ ಈಜಿಪ್ತಿಯನ್, ನೆಕ್ಸ್ಟು ಬರ್ಬರ್, ನೆಕ್ಸ್ಟು ಹೈಮೀಟರ್ ಭಾಷೆಗಳಂತಕ್ಕಂಥವು ಆಫ್ರೋ ಏಷ್ಯಾಟಿಕ್ ಭಾಷಾ ವರ್ಗಕ್ಕೆ ಸೇರ್ತವೆ. ಈ ಭಾಷೆಗಳನ್ನು ನೆನಪಿಟ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಸ್ನೇಹಿತರೆ. ಯಾವ್ಯಾವ ಭಾಷೆ ಯಾವ್ಯಾವ ಗುಂಪಿಗೆ ಸೇರ್ತಾ ಹೋಗ್ತದೆ ಅನ್ನೋದು ನಿಮಗೇನಾದರೂ ತಲೆಯಲ್ಲಿದ್ದರೆ ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಪ್ರಶ್ನೆಗಳನ್ನು ಫೇಸ್ ಮಾಡ್ಬೋದು. ಇಲ್ಲಿ ಹೇಳ್ತಾ ಇದ್ದೇನೆ, ಆಫ್ರೋ ಏಷ್ಯಾಟಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು ಹಿಬ್ರೋ, ಅರೇಬಿಕ್, ಈಜಿಪ್ತಿಯನ್, ಅದೇ ರೀತಿ ಬರ್ಬರ್, ನೆಕ್ಸ್ಟು ಹೈಮೆಟಿಕ್, ಅದೇ ರೀತಿ ಪ್ರಮುಖವಾದ ಭಾಷೆಗಳು ಈ ಒಂದು ಭಾಷಾ ವರ್ಗಕ್ಕೆ ಸೇರ್ತವೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ನೈಜರ್ ಕಾಂಗೋ ವರ್ಗ ಅಂತಕ್ಕಂಥದ್ದು ಬರ್ತದೆ. ಇದರಲ್ಲಿ ಆಫ್ರಿಕಾದ ಭಾಷಾ ವರ್ಗ, ಅದೇ ರೀತಿ ಗೋಲ್ಡ್ ಕೋಸ್ಟ್, ನೆಕ್ಸ್ಟು ಐವರಿ ಕೋಸ್ಟ್, ನೆಕ್ಸ್ಟ್ ನೈಜೇರಿಯಾದ ಕ್ವ, ಅದೇ ರೀತಿ ದಕ್ಷಿಣ ಆಫ್ರಿಕಾದ ಸ್ವಹಿಲಿ, ಅದೇ ರೀತಿ ಕೋಗೋ, ನೆಕ್ಸ್ಟು ಲುವು ಅಂತಕ್ಕಂತಹ ಭಾಷೆಗಳು ನೈಜರ್ ಕಾಂಗೋ ವರ್ಗಕ್ಕೆ ಸಂಬಂಧಪಟ್ಟಂತಹ ಭಾಷೆಗಳು ಆಗ್ತವೆ. ಹಾಗಾಗಿ ಈ ಭಾಷೆಗಳು ನಮಗೆ ತುಂಬಾ ಮಹತ್ವ ಬೀರ್ತವೆ. ಈ ಭಾಷಾ ವರ್ಗಗಳಂತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಮಹತ್ವದ ಒಂದು ಟಾಪಿಕ್ ಇದಾಗ್ತದೆ ಅಂತೇಳಿ ನಾವು ನೋಡ್ಬೋದು ಸ್ನೇಹಿತರೆ. ಹಾಗಾದರೆ ಮುಂದುವರೆದು ನಾವು ನೋಡ್ತಾ ಬಂದಾಗ ಸೈನೋ ಟಿಬೇಟಿಯನ್ ಭಾಷಾ ವರ್ಗ ಅಂತಕ್ಕಂಥದ್ದು ಒಂದು ಬರ್ತದೆ. ಅದರಲ್ಲಿ ಟಿಬೇಟ್ ಮತ್ತು ಬರ್ಮನ್, ನೆಕ್ಸ್ಟು ಚೈನೀಸ್ ಭಾಷೆಗಳಂತಕ್ಕಂಥದ್ದು ಸೈನೋ ಟಿಬೇಟಿಯನ್ ಭಾಷಾ ವರ್ಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಭಾಷೆಗಳಾಗ್ತವೆ. ದ್ರಾವಿಡ ಭಾಷಾ ವರ್ಗ ಅಂತಕ್ಕಂಥದ್ದು ನಮ್ಮ ಕನ್ನಡ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ನೋಡಿ. ತಮಿಳು, ಮಲಯಾಳ್, ತೆಲುಗು, ಕನ್ನಡ, ಬಾಹುರುವಿ, ಗದಬ, ಗೊಂಡಿ, ಕೋಟ, ಕೊಡಗು, ಕೊಲಾಮಿ, ಗುರುಬ, ಅದೇ ರೀತಿ ಮಾಲ್ತೋ, ನಾಯ್ಕಿ, ಫರ್ಜಿ, ತೊದ, ತುಳು. ನೋಡಿ ಕನ್ನಡ ಆಗಿರ್ಬೋದು, ಅದೇ ರೀತಿ ಕೊಡಗು ಅಂತಕ್ಕಂಥದ್ದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುವಂತಹ ಪ್ರಮುಖ ಭಾಷೆಗಳಾಗ್ತವೆ. ನೆಕ್ಸ್ಟು ಮಲಯೋ ಪಾಲಿನೇಷಿಯನ್ ಭಾಷಾ ವರ್ಗ ಅಂತಕ್ಕಂಥದ್ದು ಈ ಒಂದು ವರ್ಗದಲ್ಲಿ ಮಲಯ, ಇಂಡೋನೇಷಿಯನ್, ಜಾವಾನೀಸ್, ಪ್ಯಾಲಿಸೇನಿಯನ್ ಅಂತಕ್ಕಂತಹ ಪ್ರಮುಖ ಭಾಷೆಗಳು ಈ ಒಂದು ಗ್ರೂಪಿನಲ್ಲಿ ಬರ್ತಾ ಹೋಗ್ತವೆ ಸ್ನೇಹಿತರೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಆಸ್ಟ್ರೇಲಿಯನ್ ಆಸ್ಟ್ರೋ ಏಷಿಯಾಟಿಕ್ ಭಾಷಾ ವರ್ಗ ಅಂತೇಳಿ ಆಸ್ಟ್ರೇಲಿಯನ್ ಆಸ್ಟ್ರೋ ಏಷಿಯಾಟಿಕ್ ಭಾಷಾ ವರ್ಗ ಅಂತಕ್ಕಂಥದ್ದು ಸಾಂತಾಲಿ, ಕಸಿ, ನಿಕೋಬಾರ್ ದ್ವೀಪದ ಭಾಷೆಗಳೆಲ್ಲವೂ ಕೂಡ ಈ ಒಂದು ಗುಂಪಿಗೆ ಸೇರುವಂಥವಾಗ್ತವೆ. ಅದೇ ರೀತಿ ಎಸ್ಕಿಮೋ, ಆಲೆಂಟ್ ಭಾಷಾ ವರ್ಗ ಅಂತೇಳಿ ಹೀಗೆ ವಾಂಶಿಕ ಭಾಷಾ ವರ್ಗವನ್ನು ಪ್ರಪಂಚದಾದ್ಯಂತ ವಿವಿಧ ಭಾಷೆಗಳಿಗೆ ಅನುಸಾರವಾಗಿ ಅವುಗಳನ್ನು ವಿಂಗಡಣೆ ಮಾಡ್ತಾ ಹೋಗಿರೋದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ. ಹಾಗಾಗಿ ಇದಿಷ್ಟು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾದಂತಹ ಭಾಷಾ ಒಂದು ವರ್ಗೀಕರಣ ಆಗಿರ್ಬೋದು, ಭಾಷೆಯ ಕುರಿತು ವಿವಿಧ ವಿದ್ವಾಂಸರು ನೀಡಿದಂತಹ ಪ್ರಮುಖ ಹೇಳಿಕೆಗಳಾಗಿರ್ಬೋದು, ಇವೆರಡೂ ಟಾಪಿಕ್ ನಮಗೇನಾಗ್ತವೆ ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮಹತ್ವದಾಗ್ತದೆ. ಅದೇ ರೀತಿಯಾಗಿ ಮುಂದಿನ ಒಂದು ತರಗತಿಯಲ್ಲಿ ಭಾಷಾ ಚರಿತ್ರೆಯ ಉದ್ದೇಶ ಮತ್ತು ಅದರ ವ್ಯಾಪ್ತಿ ಮತ್ತು ಕನ್ನಡ ಭಾಷೆ ಅಂತಕ್ಕಂಥದ್ದರ ಒಂದು ಚರಿತ್ರೆಯನ್ನು ಕುರಿತು ನಾವು ಮುಂಬರುವಂತಹ ತರಗತಿಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗಾದರೆ
ಇಂದಿನ ಈ ಒಂದು ತರಗತಿಯಲ್ಲಿ ಭಾಷೆಯ ವರ್ಗೀಕರಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಮಗೆ ಲಭ್ಯವಾಗಿದೆ ಅಂತೇಳಿ ನಾನು ಅನ್ಕೋತೀನಿ. ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಆಧುನಿಕ ಭಾಷಾ ವಿಜ್ಞಾನದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ತತ್ವಗಳನ್ನು, ಧ್ವನಿಶಾಸ್ತ್ರ ಆಗಿರ್ಬೋದು, ಅದೇ ರೀತಿ ಧ್ವನಿಮಾ, ನೆಕ್ಸ್ಟು ಆಕೃತಿಮಾಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಮುಖ್ಯವಾದಂತಹ ಅಂಶಗಳು ಬೇಕೋ ಅಷ್ಟನ್ನು ಮಾತ್ರ ಈ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ತರಗತಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ. ಅದೇ ರೀತಿ ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಲ್ಲಿ ನಾವು ಧ್ವನಿಶಾಸ್ತ್ರ ಅಂದ ತಕ್ಷಣ ನೋಡ್ಬೋದು, ಧ್ವನಿಗಳ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನು ಧ್ವನಿಶಾಸ್ತ್ರ ಅಥವಾ ಧ್ವನ್ಯುತ್ಪಾದನಾ ಶಾಸ್ತ್ರ ಅಂಥೇಳಿ ಕರಿತಾ ಹೋಗ್ತೀವಿ. ಒಂದು ಭಾಷೆಯ ಮೂಲ ಸಾಮಗ್ರಿಯೇ ಯಾವುದು ಅಂತಂದರೆ ಧ್ವನಿ ಅಂತಕ್ಕಂಥದ್ದು ಅಂಥೇಳಿ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಒಂದು ಭಾಷೆಯ ಮೂಲ ಸಾಮಗ್ರಿ ಯಾವುದು ಅಂತಂದರೆ ಅದು ಧ್ವನಿ ಆಗ್ತದೆ. ಅದೇ ರೀತಿಯಾಗಿ ಈ ಒಂದು ಧ್ವನಿಯನ್ನು ಹೊರಡಿಸಲು ಸಹಾಯ ಮಾಡ್ತಕ್ಕಂಥದ್ದು ಸ್ಥಾನ ಅಂತಕ್ಕಂಥದ್ದಾಗಿರ್ಬೋದು, ಅದೇ ರೀತಿ ಕರಣ ಅಂತಕ್ಕಂಥದ್ದು, ನೆಕ್ಸ್ಟು ಪ್ರಯತ್ನ ಅಂತಕ್ಕಂತಹ ಸಾಧನಗಳ ಮುಖಾಂತರ ನಾವು ಧ್ವನಿಯನ್ನು ಹೊರಡಿಸ್ತಾ ಇರ್ತೀವಿ. ನಾಳೆ ಪ್ರಶ್ನೆ ಕೇಳ್ಬೋದು, ಧ್ವನಿಯನ್ನು ಹೊರಡಿಸಲು ಸಹಾಯ ಮಾಡುವಂತಹ ಅಂಶಗಳು ಅಂತಂದಾಗ ಸ್ಥಾನ, ನೆಕ್ಸ್ಟು ಕರಣ, ಅದೇ ರೀತಿ ಪ್ರಯತ್ನ ಅಂತಕ್ಕಂಥದ್ದು ನೆನಪಿರಲಿ ಸ್ನೇಹಿತರೆ. ಧ್ವನಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಧ್ವನ್ಯುತ್ಪಾದನಾ ಶಾಸ್ತ್ರ ಅಥವಾ ಧ್ವನಿಶಾಸ್ತ್ರ ಅಂತೇಳಿ ಕರಿತಾ ಹೋಗ್ತಾರೆ. ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಧ್ವನಿಮಾ ಅಂತಕ್ಕಂಥದ್ದು ಧ್ವನಿಯನ್ನು ಮಾಪನ ಮಾಡುವಂತಹದ್ದೇ ಧ್ವನಿಮಾ ಅಂಥೇಳಿ ಕರೆಸ್ಕೊಳ್ತಾ ಹೋಗ್ತದೆ. ಧ್ವನಿಯನ್ನು ಮಾಪನ ಮಾಡುವಂತಹ ಒಂದು ಅಂಶ ಅದು ಧ್ವನಿಮಾ ಅಂಥೇಳಿ. ಧ್ವನಿಮಾ ಎಂದರೆ ಏನಂತೇಳಿ ನಾವಿಲ್ಲಿ ಗಮನಿಸ್ತಾ ಬಂದಾಗ, ಅರ್ಥವನ್ನು ಹೊಂದಿಲ್ಲದ ಅತಿ ಸಣ್ಣ ಧ್ವನಿ ಘಟಕವೇ ಅದು ಧ್ವನಿಮಾ ಅಂಥೇಳಿ ಕರೆಸ್ಕೊಳ್ತದೆ. ಎಕ್ಸಾಂಪಲ್ ನಾವಿಲ್ಲಿ ನೋಡ್ಬೋದು, ಸ್ತ್ರೀ ಅಂತಕ್ಕಂತಹ ಒಂದು ಅಕ್ಷರ ಸ ಅಧಿಕ್ ತ ಅಧಿಕ್ ರ ಅಧಿಕ್ ಇ ಅಂಥೇಳಿ ಒಟ್ಟಾರೆ 4 ಘಟಕಗಳನ್ನಾಗಿ ಇವುಗಳನ್ನು ವಿಭಾಗ ಮಾಡ್ತೀವಿ. ಈ ಒಂದೊಂದು ವಿಭಾಗ ಏನು ಬರ್ತದಲ್ಲ, ಅಂದರೆ ಈ ಒಂದೊಂದು ಚಿಕ್ಕ ಘಟಕಗಳನ್ನ ನಾವೇನಂತ ಕರಿತೀವಿ, ಧ್ವನಿಮಾ ಅಂಥೇಳಿ ಕರಿತಾ ಹೋಗ್ತೀವಿ. ಅದೇ ಹೇಳ್ತಾ ಇದ್ದಾನೆ, ಅರ್ಥವನ್ನು ಹೊಂದಿಲ್ಲದ ಅತಿ ಸಣ್ಣ ಧ್ವನಿ ಘಟಕವೇ. ಸ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯ ಅರ್ಥವನ್ನು ಹೊಂದಿರೋದಿಲ್ಲ. ಆ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದರೆ ಇವುಗಳನ್ನು ವಿಭಾಗಿಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ನಾವು ಅರ್ಥವನ್ನು ಹೊಂದಿಲ್ಲದ ಅತಿ ಸಣ್ಣ ಧ್ವನಿ ಘಟಕವನ್ನು ನಾವು ಧ್ವನಿಮಾ ಅಂತೇಳಿ ಕರಿಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಆಕೃತಿಮಾ ಅಂತಕ್ಕಂಥದ್ದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಧ್ವನಿಮಾಗಳ ಸಮುದಾಯವು ಅರ್ಥವನ್ನೊಳಗೊಂಡಿದ್ದರೆ ಅದನ್ನು ನಾವು ಆಕೃತಿ ಅಂತೇಳಿ ಕರಿತಾ ಹೋಗ್ತೀವಿ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಧ್ವನಿಮಾಗಳ ಸಮುದಾಯವು ಅರ್ಥವನ್ನು ಒಳಗೊಂಡಿದ್ದರೆ ಯಾವ ರೀತಿ, ಇಲ್ಲಿ ಆಡು ಅಂತಕ್ಕಂತಹ ಒಂದು ಪದವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆ ಅಂತಕ್ಕಂಥದ್ದಾಗಿರ್ಬೋದು, ಡ ಅಂತಕ್ಕಂಥದ್ದಾಗಿರ್ಬೋದು, ಉ ಅಂತಕ್ಕಂತಹ ಅಕ್ಷರಗಳು ಕ್ರಮಬದ್ಧವಾಗಿ ಬಂದಾಗ ಮಾತ್ರ ಒಂದು ಸರಿಯಾದಂತಹ ಒಂದು ನಿರ್ದಿಷ್ಟವಾದಂತಹ ಒಂದು ಅರ್ಥವನ್ನು ಕೊಡ್ತಾ ಇರ್ತದೆ. ಅದೇ ನಾವು ಈ ಸರಿಯಾದ ಕ್ರಮದಲ್ಲಿ ಬರೆಯದೆ ಡ ಉ ಆ ಅಂಥೇಳಿ ಬರೆದು ಅಥವಾ ಉ ಡ ಆ ಅಂತಕ್ಕಂತಹ ಅಕ್ಷರಗಳನ್ನು ಬರೆದಾಗ ಯಾವುದೇ ರೀತಿಯ ಅರ್ಥ ಅಂತಕ್ಕಂಥದ್ದು ಇಲ್ಲಿ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ಸಮುದಾಯವನ್ನು ಅರ್ಥವನ್ನೊಳಗೊಂಡಿದ್ದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಕೂಡಿ ಸರಿಯಾದಂತಹ ಒಂದು ಅರ್ಥವನ್ನು ಒಳಗೊಂಡಿದ್ದರೆ ಅದನ್ನು ನಾವು ಆಕೃತಿ ಅಂತೇಳಿ ಕರಿಬೋದು. ಅರ್ಥವನ್ನು ಒಳಗೊಂಡ ಧ್ವನಿಮಾಗಳ ಸಮುದಾಯವನ್ನು ಆಕೃತಿ ಅಂತೇಳಿ ಕರಿತೀವಿ. ಅದೇ ರೀತಿ ಈ ಒಂದು ಆಕೃತಿಗೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಂದರೆ ಮಾರ್ಫ್ಸ್ ಅಂಥೇಳಿ ಕರಿತಾ ಹೋಗ್ತಾರೆ. ಇಂಗ್ಲೀಷ್ನಲ್ಲಿ ಆಕೃತಿಗಳಿಗೆ ಮಾರ್ಫ್ಸ್ ಅಂತಕ್ಕಂತಹ ಒಂದು ಶಬ್ದದಿಂದ ಸಂಬೋಧಿಸ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಆಕೃತಿಗಳ ಮೂಲ ಘಟಕಗಳಿಗೆ ನಾವು ಆಕೃತಿಮಾ ಅಂಥೇಳಿ ಕರೀತಾರೆ. ಆಕೃತಿಗಳ ಮೂಲ ಘಟಕಗಳಿಗೆ ಆಕೃತಿಮಾ ಅಂಥೇಳಿ ಕರೀತಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ.
ಒಂದು ಭಾಷೆಯ ಅರ್ಥಪೂರ್ಣವಾದ ಅತ್ಯಂತ ಚಿಕ್ಕ ಘಟಕವೇ ಆಕೃತಿಮ. ಒಂದು ಭಾಷೆಯ ಅರ್ಥಪೂರ್ಣವಾದ ಅತ್ಯಂತ ಚಿಕ್ಕ ಘಟಕವೇ ಆಕೃತಿಮ ಅಂತೇಳಿ ಕರೆಸ್ಕೊಳ್ತದೆ. ಇದು ಕೂಡ ತಮಗೆ ಗೊತ್ತಿರಬೇಕಾಗ್ತದೆ. ಈ ಆಕೃತಿಮಗಳಲ್ಲಿ ಕೆಲವೊಂದಿಷ್ಟು ಪ್ರಕಾರಗಳು ಬರ್ತವೆ. ಅವುಗಳ ಬಗ್ಗೆ ನಾವು ಹೆಚ್ಚಿಗೆ ಗಮನ ಕೊಡಬೇಕಾಗ್ತದೆ. ಪರೀಕ್ಷಾ ದೃಷ್ಟಿಯಿಂದ ಈ ಆಕೃತಿಮಗಳ ಪ್ರಕಾರಗಳೇನಿದ್ದಾವಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇದ್ರ ಮೇಲೆ ಒಂದು ಪ್ರಶ್ನೆ ಆಗಿರೋದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ. ಮೊದಲನೇದಾಗಿ ನಾವು ನೋಡ್ತಾ ಬಂದಾಗ ಸ್ವತಂತ್ರ ಹಾಗೂ ಬದ್ಧ ಆಕೃತಿಮ ಅಂತಕ್ಕಂಥದ್ದು, ಅದೇ ರೀತಿ ಶೂನ್ಯ ಆಕೃತಿಮ ಅಂತಕ್ಕಂಥದ್ದು, ನೆಕ್ಸ್ಟು ರಿಕ್ತ ಆಕೃತಿಮ ಅಂತೇಳಿ ಸುಮಾರು 3 ಪ್ರಕಾರಗಳನ್ನು ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ಹಾಗಾದರೆ ಮೊದಲನೇ ಒಂದು ಪ್ರಕಾರವನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸ್ವತಂತ್ರ ಹಾಗೂ ಬದ್ಧ ಆಕೃತಿಮ ಅಂತಕ್ಕಂಥದ್ದು, ಸ್ವತಂತ್ರ ಹಾಗೂ ಬದ್ಧ ಆಕೃತಿಮ ಅಂತಕ್ಕಂಥದ್ದು. ಇದು ಏನು ತಿಳಿಸ್ತದೆ ಅಂಥೇಳಿ ನಾವಿಲ್ಲಿ ನೋಡ್ತಾ ಹೋಗೋಣ. ಬದ್ಧ ಆಕೃತಿಮಗಳು ಬಿಡಿ ಬಿಡಿಯಾಗಿ ಎಂದು ಬಳಕೆಯಾಗುವುದಿಲ್ಲ. ಬದ್ಧ ಆಕೃತಿಮಗಳು ಯಾವತ್ತೂ ಕೂಡ ಬಿಡಿ ಬಿಡಿಯಾಗಿ ಬಳಕೆ ಆಗೋದಿಲ್ಲ. ಆದರೆ ಅವು ಯಾವುದಾದರೊಂದು ಆಕೃತಿಮದೊಂದಿಗೆ ಸೇರಿಕೊಂಡೇ ಬಳಕೆ ಆಗ್ತಾ ಹೋಗ್ತವೆ. ನೋಡಿ, ಸ್ವತಂತ್ರವಾಗಿ ಅವು ಯಾವತ್ತೂ ಕೂಡ ಬಳಕೆ ಆಗೋದಿಲ್ಲ. ಆದರೆ ಯಾವುದಾದರೂ ಆಕೃತಿಮಗಳ ಸಹಾಯದಿಂದ ಏನಾಗ್ತವೆ ಅಂತಂದರೆ ಬಳಕೆ ಆಗ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು. ಹಾಗಾದರೆ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಯಾವ ರೂಪಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಬಳಕೆಯಾಗುವ ಆಕೃತಿಮಗಳೇ ಸ್ವತಂತ್ರ ಆಕೃತಿಮಗಳು. ಅಂದರೆ ಯಾವುದೇ ಆಕೃತಿಮಗಳ ಸಹಾಯವಿರಲಾರದೆ ಸ್ವತಂತ್ರವಾಗಿ ಬಳಸಲ್ಪಡುವಂತಹ ಒಂದು ಆಕೃತಿಮಗಳಿಗೆ ನಾವೇನಂತ ಕರಿತೀವಿ, ಸ್ವತಂತ್ರ ಆಕೃತಿಮಗಳಂಥೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟು ಬದ್ಧ ಆಕೃತಿಮಗಳಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ನಾವಿಲ್ಲಿ ಗಮನಿಸ್ತಾ ಬಂದಾಗ ಇಲ್ಲಿ ಮತ್ತೆ ಹೇಳ್ತಿದ್ದಾನೆ, ಯಾವುದಾದರೊಂದು ಬೇರೆ ಆಕೃತಿಮದೊಂದಿಗೆ ಸೇರಿಕೊಂಡು ಪ್ರಯೋಗವಾಗುವ ಆಕೃತಿಮಗಳೇ ಬದ್ಧ ಆಕೃತಿಮಗಳು. ಇಲ್ಲಿ ಉದಾಹರಣೆ ಕೊಡ್ತಾನೆ, ಗಳು, ಅರು, ಅಂದಿರು ಇವುಗಳು ಎಲ್ಲವೂ ಕೂಡ ಮತ್ತೊಂದು ಆಕೃತಿಮಗಳಿಗೆ ಪೂರಕವಾಗಿಯೇ ಬಳಕೆ ಆಗ್ತಾ ಇರ್ತವೆ. ನೀವು ಗಮನಿಸ್ತಾ ಹೋಗ್ಬೋದು. ನಾವು ಮನೆ ಅಂತಕ್ಕಂತಹ ಒಂದು ಸ್ವತಂತ್ರ ಆಕೃತಿಮಗಳಿಗೆ ಗಳು ಅಂತಕ್ಕಂತಹ ಒಂದು ಬದ್ಧ ಆಕೃತಿಮವನ್ನು ಏನಾದರೂ ಸೇರಿಸಿದಾಗ ಮನೆಗಳು ಅಂತಕ್ಕಂತಹ ಒಂದು ಪದ ಅಲ್ಲಿ ಸಿದ್ಧವಾಗ್ತದೆ. ಸುಮಾರು ಒಂದು ಉದಾಹರಣೆಗಳನ್ನ ನೀವು ಗಮನಿಸ್ಬೋದು ಸ್ನೇಹಿತರೆ ಇದೇ ರೀತಿಯಾಗಿ. ಇವುಗಳನ್ನ ಬಳಕೆ ಮಾಡಿಕೊಂಡು ಪದಗಳನ್ನು ರಚಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗಿ ನಿಮ್ಗೆ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗ್ತದೆ. ಅದು ಬಿಟ್ಟರೆ ಶೂನ್ಯ ಆಕೃತಿಮ ಅಂತಕ್ಕಂಥದ್ದು, ಇಲ್ಲಿ ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ, ಭಾಷೆಯಲ್ಲಿ ಬಳಕೆಗೊಳ್ಳುವ ಹಲವು ರೂಪಗಳ ರಚನೆಯನ್ನು ಹೋಲಿಸಿ ನೋಡಿದಾಗ ಇರಬೇಕಾದ ಆಕೃತಿಮಗಳು ಇರದೇ ಇದ್ದರೆ ಅದು ಶೂನ್ಯ ಆಕೃತಿಮ ಎನಿಸುತ್ತದೆ. ಹೇಳ್ತಾ ಇದ್ದಾನೆ ಇಲ್ಲಿ, ಇರಬೇಕಾದಂತಹ ಅಂಶಗಳು ಇರದೇ ಇದ್ದಾಗ ನಾವು ಅದನ್ನು ಶೂನ್ಯ ಆಕೃತಿಮ ಅಂತೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ಎಕ್ಸಾಂಪಲ್ ನೀವು ನೋಡಿದರೆ ಗೊತ್ತಾಗ್ಬಿಡ್ತದೆ ಸ್ನೇಹಿತರೆ. ಆನೆ ಬಂದವು ಅಂತಕ್ಕಂತಹ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆನೆಗಳು ಬಂದವು ಅಂದಾಗ ಈ ಒಂದು ವಾಕ್ಯ ಅಂತಕ್ಕಂಥದ್ದು ಸರಿ ಆಗ್ತದೆ, ಹೌದಾ? ಇಲ್ಲಿ ಆನೆ ಬಂದವು ಅಂತಕ್ಕಂಥ ಶಬ್ದವನ್ನು ನಾವು ಗಮನಿಸಿದಾಗ ಅದೇ ಆನೆಗಳು ಬಂದವು ಅಂತಂದರೆ ಅದು ಸರಿಯಾದಂತಹ ಒಂದು ಶಬ್ದವಾಗ್ತದೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆನೆ ಬಂದವು ಅಂತೇಳಿ ಅಷ್ಟೇ ಕೊಟ್ಟಿದ್ದಾರೆ. ಆವಾಗ ಇಲ್ಲಿ ಗಳು ಪ್ರತ್ಯಯ ಅಂತಕ್ಕಂಥದ್ದು ಏನು ಬಳಕೆ ಆಗಬೇಕಾಗಿತ್ತಲ್ಲ, ಅದು ಬಳಕೆ ಆಗಿಲ್ಲ. ಆವಾಗ ನಾವು ಈ ಒಂದು ಶಬ್ದವನ್ನು ಅಥವಾ ಈ ಒಂದು ಆಕೃತಿಮವನ್ನು ಶೂನ್ಯ ಆಕೃತಿಮ ಅಂತೇಳಿ ಕರಿತಾ ಹೋಗ್ಬೋದು. ಈ ಶೂನ್ಯ ಆಕೃತಿಮವನ್ನು ಈ ಒಂದು ಚಿಹ್ನೆಯನ್ನು ಬಳಕೆ ಮಾಡೋದ್ರ ಮುಖಾಂತರವಾಗಿ ಇದು ಶೂನ್ಯ ಆಕೃತಿಮ ಅಂತೇಳಿ ಗುರುತಿಸ್ತಾ ಹೋಗ್ತಾರೆ. ಇದು ತುಂಬ ಇಂಪಾರ್ಟೆಂಟು. ನಾಳೆ ಒಂದು ಪರೀಕ್ಷೆಯಲ್ಲಿ ಈ ಒಂದು ಚಿಹ್ನೆಯನ್ನು ಕೊಟ್ಬಿಟ್ಟು ಇದು ಯಾವ ಒಂದು ಆಕೃತಿಮವನ್ನು ಗುರುತಿಸಲು ಬಳಸಲಾಗುತ್ತದೆ ಅಂತೇನಾದರೂ ಪ್ರಶ್ನೆ ಕೇಳಿದಾಗ ಸ್ನೇಹಿತರೆ ಅದು ಶೂನ್ಯ ಆಕೃತಿಮ ಅಂತೇಳಿ ಹಾಕಬೇಕಾಗ್ತದೆ. ಮುಂದುವರಿದು ನಾವು ನೋಡ್ತಾ ಬಂದಾಗ ರಿಕ್ತ ಆಕೃತಿಮ ಅಂತಕ್ಕಂಥದ್ದು, ಯಾವ ಅರ್ಥವನ್ನು ಹೊಂದಿರದ ಯಾವ ಆಕೃತಿಯೂ ಇಲ್ಲದ ಭಾಷಾ ರಚನೆಯಲ್ಲಿ ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸುವ ರೂಪಗಳೇ.
ಸೊ ಹೇಳ್ತಾ ಇದ್ದಾನೆ, ಯಾವ ಅರ್ಥವನ್ನೂ ಹೊಂದಿರದ, ಯಾವ ಆಕೃತಿಯೂ ಇಲ್ಲದ ಭಾಷಾ ರಚನೆಯಲ್ಲಿ ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸುವಂತಹ ರೂಪಗಳಿಗೆ ನಾವು ಸೊ ರಿಕ್ತ ಆಕೃತಿಮ ಅಂಥೇಳಿ ಕರಿತಾ ಹೋಗ್ತೀವಿ. ಸೊ ಅದು ಯಾವ ರೀತಿಯಾಗಿ, ಇಲ್ಲಿ ನೋಡಿ, ಮನೆಯಲ್ಲಿ ಅಂತಕ್ಕಂತಹ ಒಂದು ಪದದಲ್ಲಿ ಯ ಅಂತಕ್ಕಂತಹ ಪದ ಇಲ್ಲಿ ಎಲ್ಲಿಯೂ ಕೂಡ ನಮ್ಗೆ ಕಾಣೋದಿಲ್ಲ. ಎರಡು ಪದಗಳನ್ನು ತಗೊಳ್ರಿ. ಸೊ ಮನೆ ಅದಿಕ್ ಅಲ್ಲಿ, ಆವಾಗ ಯ ಅಂತಕ್ಕಂತಹ ಒಂದು ಅಕ್ಷರ ಸೊ ಹೊಸದಾಗಿ ಬಂದು ಸೇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಆ ಯ ಅಂತಕ್ಕಂಥ ಏನು ಒಂದು ಅಕ್ಷರ ಬರ್ತದಲ್ಲ, ಸೊ ಅದನ್ನೇ ನಾವು ರಿಕ್ತ ಆಕೃತಿಮ ಅಂಥೇಳಿ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಯ ಅಂತಕ್ಕಂಥ ಏನು ಒಂದು ಅಕ್ಷರ ಬಂದು ಸೇರ್ತದಲ್ಲ, ಸೊ ಅದನ್ನೇ ನಾವು ಆಕೃತಿಮ ಅಂಥೇಳಿ ಕರಿತೀವಿ ಸ್ನೇಹಿತರೆ. ಸೊ ಹಿಂಗಿರುವಾಗ ಈ ಒಂದು ಅಧ್ಯಾಯದಲ್ಲಿ ನಾವು ಧ್ವನಿಮ ಅಂತಕ್ಕಂಥದ್ದಾಗಿರ್ಬೋದು, ಅದೇ ರೀತಿ ಆಕೃತಿಮ, ನೆಕ್ಸ್ಟು ಶೂನ್ಯ ಆಕೃತಿಮಗಳ ಬಗ್ಗೆ, ಅದೇ ರೀತಿ ಸ್ವತಂತ್ರ ಆಕೃತಿಮಗಳ ಬಗ್ಗೆ ಒಂದು ಮಾಹಿತಿಯನ್ನು ಕಲಿತಾ ಹೋದ್ವಿ ಸ್ನೇಹಿತರೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ಅಂಶಗಳನ್ನು ಮಾತ್ರ ನಾವು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನೀವು ಒಂದು ಈ ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಂಶಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಶಬ್ದ ಎಂದರೇನು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ನಿರ್ದಿಷ್ಟ ಧ್ವನಿಗಳ ಒಂದು ಗುಂಪು, ಅದೇ ರೀತಿ ಕನಿಷ್ಠ ಧ್ವನಿಗಳ ಗುಂಪು, ವಿಶಿಷ್ಟ ಅಕ್ಷರಗಳ ಗುಂಪು, ಅದೇ ರೀತಿ ಜನಸಾಮಾನ್ಯರ ಪದ ಅಂತಕ್ಕಂಥ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರವನ್ನು ಕಮೆಂಟ್ ಮಾಡ್ತಾ ಹೋಗಿ ನೀವು ಕೂಡ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಕನಿಷ್ಠ ಧ್ವನಿಗಳ ಒಂದು ಗುಂಪನ್ನು ಶಬ್ದ ಅಂಥೇಳಿ ಕರಿತಾ ಹೋಗ್ತೀವಿ. ಸೊ ಕನಿಷ್ಠ ಧ್ವನಿಗಳ ಒಂದು ಗುಂಪನ್ನು ನಾವು ಶಬ್ದ ಅಂಥೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ಪ್ರಶ್ನೆ ಸಂಖ್ಯೆ 2, ನಿರಂತರ ಚಲನಶೀಲವುಳ್ಳ ಭಾಷೆಯನ್ನು ಏನೆಂದು ಕರೆಯುತ್ತೇವೆ ಅಂಥೇಳಿ ಕೇಳಿದ್ದಾರೆ. ಸೊ ಗ್ರಾಂಥಿಕ ಭಾಷೆ, ಅದೇ ರೀತಿ ವ್ಯಾವಹಾರಿಕ ಭಾಷೆ, ನೆಕ್ಸ್ಟು ಸಾಮಾಜಿಕ ಭಾಷೆ, ಅದೇ ರೀತಿ ಜೀವಂತ ಭಾಷೆ ಅಂತೇಳಿ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಜೀವಂತ ಭಾಷೆ ಅಂತಕ್ಕಂಥದ್ದು. ಸೊ ಅವ್ರು ಹೇಳ್ತಾ ಇದ್ದಾರೆ, ನಿರಂತರ ಚಲನಶೀಲವುಳ್ಳ ಭಾಷೆಯನ್ನು ನಾವು ಜೀವಂತ ಭಾಷೆ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ, ಅಳು, ನಗು, ಕೊಡು, ಮಲಗು ಇವುಗಳು ಯಾವ ಜಾತಿಯ ಕ್ರಿಯಾಪದಗಳು ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ನಿಷೇಧಾರ್ಥಕ ಕ್ರಿಯಾಪದ, ಅದೇ ರೀತಿ ಅಕರ್ಮಕ ಕ್ರಿಯಾಪದ, ಸೊ ಸಕರ್ಮಕ ಕ್ರಿಯಾಪದ, ಅದೇ ರೀತಿ ವಿದ್ಯಾರ್ಥಕ ಕ್ರಿಯಾಪದ ಅಂಥೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಅಕರ್ಮಕ ಕ್ರಿಯಾಪದಗಳು. ಸೊ ಅಕರ್ಮಕ ಮತ್ತು ಸಕರ್ಮಕ ಕ್ರಿಯಾಪದಗಳು ಅಂಥೇಳಿ ನೀವೆಲ್ಲ ಓದಿರ್ತೀರ. ಸೊ ಅದೇ ರೀತಿ ಇಲ್ಲಿ ಅಳು ಅಂತಕ್ಕಂಥದ್ದಾಗಿರ್ಬೋದು, ನಗು, ಅದೇ ರೀತಿ ಕೊಡು, ನೆಕ್ಸ್ಟು ಮಲಗು ಅಂತಕ್ಕಂತಹ ಶಬ್ದಗಳು ಅಕರ್ಮಕ ಕ್ರಿಯಾಪದಗಳಿಗೆ ಸೇರ್ತಾ ಹೋಗ್ತವೆ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ, ಸೊ ಒಂದು ಕ್ರಿಯೆ ನಡೆದಿದೆ ಎಂಬ ಅರ್ಥವನ್ನು ಕೊಡ್ತಕ್ಕಂತಹ ಪದವನ್ನು ನಾವು ಕ್ರಿಯಾಪದ ಅಂಥೇಳಿ ಕರಿತೀವಿ. ಹಾಗೆಯೇ ಕ್ರಿಯೆಗೆ ಏನನ್ನು ಎಂಬ ಪ್ರಶ್ನೆ ಮಾಡಿದಾಗ ಸೊ ಬರುವಂತಹ ಉತ್ತರವೇ ಕರ್ಮಪದವಾಗ್ತದೆ. ಅಂತಹ ಕರ್ಮಪದಗಳಲ್ಲಿ ಸೊ ಸಕರ್ಮಕ ಕ್ರಿಯಾಪದ, ಅದೇ ರೀತಿಯಾಗಿ ಅಕರ್ಮಕ ಕ್ರಿಯಾಪದ ಅಂತೇಳಿ ನಾವು ವಿಂಗಡಿಸ್ತಾ ಹೋಗ್ತೀವಿ. ಸೊ ಕರ್ಮಪದವನ್ನು ಅಪೇಕ್ಷಿಸುವ ಕ್ರಿಯಾಪದಗಳನ್ನು ನಾವು ಸಕರ್ಮಕ ಕ್ರಿಯಾಪದ ಅಂತೇಳಿ ಕರಿತೀವಿ. ಸೊ ಉದಾಹರಣೆಗೆ ಮಾಡು, ಕೊಡು, ಕೆರೆ, ಬೀಡು, ಅದೇ ರೀತಿ ಉಣ್ಣು, ತೊಡು, ಇಕ್ಕು, ಉಜ್ಜು ಅಂತಕ್ಕಂತಹ ಪದಗಳು ಇಲ್ಲಿ ಸಕರ್ಮಕ ಕ್ರಿಯಾಪದಗಳಿಗೆ ಉದಾಹರಣೆ ಆಗ್ತವೆ. ಸೊ ತಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಮಗು ಹಾಲನ್ನು ಕುಡಿಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿ ಹುಡುಗನು ಪುಸ್ತಕವನ್ನು ಓದಿದನು, ಅದೇ ರೀತಿ ತಂದೆ ಊಟವನ್ನು ಮಾಡಿದನು. ಸೊ ಹೇಳ್ತಾ ಇದ್ದಾರೆ, ಕರ್ಮಪದವನ್ನು ಅಪೇಕ್ಷಿಸುವ ಕ್ರಿಯಾಪದಗಳನ್ನು ನಾವು ಸಕರ್ಮಕ ಕ್ರಿಯಾಪದಗಳು ಅಂಥೇಳಿ ಕರಿತೀವಿ. ಸೊ ಅಕರ್ಮಕ ಕ್ರಿಯಾಪದಗಳು ಅಂದ ತಕ್ಷಣ ನಮ್ಗೆ ನೆನಪು ಬರ್ತಕ್ಕಂಥದ್ದು ಕರ್ಮಪದವನ್ನು ಅಪೇಕ್ಷೆ ಇಲ್ಲದ ಕ್ರಿಯಾಪದಗಳನ್ನ ನಾವು ಅಕರ್ಮಕ ಕ್ರಿಯಾಪದ ಅಂಥೇಳಿ ಕರಿತೀವಿ ಸ್ನೇಹಿತರೆ. ಸೊ ಉದಾಹರಣೆಗೆ ಮಲಗು ಅಂತಕ್ಕಂಥದ್ದಾಗಿರ್ಬೋದು, ಓಡು, ಸೊ ಇರು, ಬದುಕು, ಬಾಳು, ಹೋಗು, ಸೊ ಬರು, ನಾಚು, ಹೆದರು, ಬೀಳು. ಸೊ ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಅಕರ್ಮಕ ಕ್ರಿಯಾಪದಗಳಿಗೆ ಉದಾಹರಣೆಗಳಾಗ್ತವೆ. ಸೊ ಉದಾಹರಣೆಗಳನ್ನು ಗಮನಿಸ್ತಾ ಹೋಗಿ ಸ್ನೇಹಿತರೆ. ಸೊ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4, ಕನ್ನಡ ಲಿಪಿಯ ಮೂಲ ಯಾವುದು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ.
ಸೊ ಖರೋಷ್ಠಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನಾಗರಿ, ಅದೇ ರೀತಿ ದೇವನಾಗರಿ, ನೆಕ್ಸ್ಟು ಬ್ರಾಹ್ಮಿ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ, ಸೊ ಬ್ರಾಹ್ಮಿ ಅಂತಕ್ಕಂಥದ್ದು ಇಲ್ಲಿ ಸರಿ ಆಗ್ತದೆ. ಸೊ ಕನ್ನಡ ಲಿಪಿಯ ಮೂಲ ಬಂದ್ಬಿಟ್ಟು ಬ್ರಾಹ್ಮಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ನಾನು ಖರೋಷ್ಠಿ ಲಿಪಿಯ ಬಗ್ಗೆ ಆಗಿರ್ಬೋದು, ಅದೇ ರೀತಿ ಬ್ರಾಹ್ಮಿ ಲಿಪಿಯ ಬಗ್ಗೆ ಸುಮಾರು ಚರ್ಚೆಯನ್ನು ಮಾಡಿದ್ದೀನಿ. ಸೊ ನೀವು ಅದನ್ನೂ ಕೂಡ ನೋಡಿದರೆ ನಿಮಗೆ ಖರೋಷ್ಠಿ ಲಿಪಿ ಆಗಿರ್ಬೋದು, ಅದೇ ರೀತಿ ಬ್ರಾಹ್ಮಿ ಲಿಪಿಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಜ್ಞಾನ ಸಿಗ್ತಾ ಹೋಗ್ತದೆ. ನೆಕ್ಸ್ಟು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ವಾಗ್ಭೂಷಣ ಅಂತಕ್ಕಂತಹ ಪತ್ರಿಕೆ ಬಂದ್ಬಿಟ್ಟು ಸೊ ರಾಷ್ಟ್ರಪ್ರೇಮ, ಅದೇ ರೀತಿ ಕನ್ನಡ ನುಡಿ ಬಂದ್ಬಿಟ್ಟು ವಿದ್ವತ್ ಸಾಹಿತ್ಯ ಪ್ರಚಾರ, ಅದೇ ರೀತಿ ಸಂಚಯ ಬಂದ್ಬಿಟ್ಟು ವೈಚಾರಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪತ್ರಿಕೆ ಆಗ್ತದೆ. ಅದೇ ರೀತಿ ರುಜುವಾತು ಅಂತಕ್ಕಂಥದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಶೋಧವನ್ನು ಸೊ ಮಾಡುವಲ್ಲಿ ಈ ಒಂದು ಪತ್ರಿಕೆ ತುಂಬ ಮಹತ್ವವನ್ನು ಬೀರ್ತಾ ಹೋಗ್ತದೆ. ಸೊ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿರೋದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದುವರೆದು ಪ್ರಶ್ನೆ ಸಂಖ್ಯೆ 6, ಗುಹೇಶ್ವರ ಅಂಕಿತನಾಮದ ವಚನಕಾರ ಯಾರು ಅಂತ ಕೇಳಿದರೆ ಸೊ ಅಂಬಿಗರ ಚೌಡಯ್ಯ, ಬಸವಣ್ಣ, ಜೇಡರ ದಾಸಿಮಯ್ಯ, ಅದೇ ರೀತಿ ಅಲ್ಲಮ ಪ್ರಭು ಅಂತೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಅಲ್ಲಮ ಪ್ರಭು ಸರಿ ಆಗ್ತದೆ. ಸೊ ಅಲ್ಲಮ ಪ್ರಭು ಬಂದ್ಬಿಟ್ಟು ಗುಹೇಶ್ವರ ಎಂಬ ಅಂಕಿತನಾಮವನ್ನು ಇಟ್ಕೊಂಡು ವಚನಗಳನ್ನು ರಚನೆ ಮಾಡ್ತಾ ಹೋಗ್ತಾನೆ. ಸೊ ಇಲ್ಲಿ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಮಾದಾರ ಚೆನ್ನಯ್ಯನ ಒಂದು ಅಂಕಿತನಾಮ ನಿಜಾತ್ಮ ರಾಮನಾಥ, ಸೊ ಜೇಡರ ದಾಸಿಮಯ್ಯ ರಾಮನಾಥ, ನೆಕ್ಸ್ಟು ಅಲ್ಲಮ ಪ್ರಭು ಗುಹೇಶ್ವರ, ಬಸವಣ್ಣ ಬಂದ್ಬಿಟ್ಟು ಕೂಡಲ ಸಂಗಮದೇವ, ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ, ಸಿದ್ದರಾಮ ಬಂದ್ಬಿಟ್ಟು ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೆಕ್ಸ್ಟು ಚನ್ನಬಸವಣ್ಣ ಶ್ರೀ ಚನ್ನ ಕೂಡಲ ಸಂಗಮದೇವ, ಮಡಿವಾಳ ಮಾಚಯ್ಯ ಸೊ ಕಲಿದೇವರ ದೇವ, ವ್ಯಾಸರಾಯ ಶ್ರೀಕೃಷ್ಣ, ಅದೇ ರೀತಿ ಮಹಿಪತಿ ದಾಸರು ತರಳ ಮಹಿಪತಿ, ನೆಕ್ಸ್ಟು ಶ್ರೀಪಾದರಾಜ ಶ್ರೀರಂಗ ವಿಠಲ, ನೆಕ್ಸ್ಟ್ ಕನಕದಾಸ ಕಾಗಿನೆಲೆ ಆದಿಕೇಶವ, ನೆಕ್ಸ್ಟು ಪುರಂದರದಾಸ ಪುರಂದರ ವಿಠಲ, ಸೊ ಅಜಗಣ್ಣ ಮಹಾಗಣ ಸೋಮೇಶ್ವರ. ಸೊ ಇವೆಲ್ಲವೂ ಕೂಡ ವಚನಕಾರರ ಒಂದು ಅಂಕಿತ ನಾಮಗಳಾಗ್ತವೆ. ಸೊ ಇವುಗಳನ್ನು ನೆನ್ಪಿಟ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಸ್ನೇಹಿತರೆ. ಸುಮಾರು ವಚನಕಾರರ ಒಂದು ಮಾಹಿತಿಯನ್ನು ನಾನು ಇಲ್ಲಿ ನೀಡಿದ್ದೀನಿ. ಸೊ ಏಕಾಂತ ರಾಮಯ್ಯ ಅಂತಕ್ಕಂಥವನು ಚೆನ್ನರಾಯ ಅಂತಕ್ಕಂಥದ್ದು ಈತನ ಒಂದು ಕಾವ್ಯನಾಮ ಆಗ್ತದೆ. ಸೊ ಇವುಗಳು ನೆನಪಿರಲಿ ಸ್ನೇಹಿತರೆ ತಮಗೆ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋದಾಗ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ ಅಂತ ಕೇಳಿದರೆ ಸೊ 7, 8, ಅದೇ ರೀತಿ 9, ಅದೇ ರೀತಿ 4 ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸೊ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಭಾಷೆ ಗಳಿಸಿದೆ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು. ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಯಾವುದು ಅಂತಂದರೆ ಸೊ ಅದು ಜ್ಞಾನಪೀಠ ಪ್ರಶಸ್ತಿ ಆಗ್ತದೆ. ಸೊ ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವಂತಹ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಅದೇ ರೀತಿ ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂತಹ ಸುಮಾರು 22 ಭಾಷೆಗಳಿಗೆ ಸೊ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಕನ್ನಡಿಗರಿಗೆ ಬಂದಂತಹ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಮೊದಲಿಗೆ ಕುವೆಂಪುರವ್ರಿಗೆ ಬರ್ತದೆ 1967ರಲ್ಲಿ. ಸೊ ಕೃತಿ ಬಂದ್ಬಿಟ್ಟು ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಬಂದಾಗ ದ.ರಾ ಬೇಂದ್ರೆ ಅವರಿಗೆ 1973ರಲ್ಲಿ ಸೊ 4 ತಂತಿ ಎಂಬ ಒಂದು ಕೃತಿಗೆ ಈ ಒಂದು ಪ್ರಶಸ್ತಿ ಒಲಿದು ಬರ್ತದೆ. ನೆಕ್ಸ್ಟು ಶಿವರಾಮ್ ಕಾರಂತ್ ಸೊ ಅವರ ಮುಖಜ್ಜಿಯ ಕನಸುಗಳು ಎಂಬ ಒಂದು ಕೃತಿಗೆ 1977ರಲ್ಲಿ ಈ ಒಂದು ಪ್ರಶಸ್ತಿ ಬರ್ತಾ ಹೋಗ್ತದೆ. ನೆಕ್ಸ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ 1983ರಲ್ಲಿ ಸೊ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆಯನ್ನು ಗಮನಿಸಿ ಸೊ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಕೆಲವೊಂದಿಷ್ಟು ಕಡೆ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿ ಕೊಟ್ಟಿದ್ದಾರೆ ಅಂಥೇಳಿ ಉಲ್ಲೇಖ ಕೂಡ ಇದೆ. ಸೊ ಇದನ್ನು ಗಮನಿಸಿ ಸ್ನೇಹಿತರೆ. ನೆಕ್ಸ್ಟು ವಿಕ್ರು ಗೋಕಾಕ್ ಅವರು 1990ರಲ್ಲಿ ತಗೋತಾರೆ ಸೊ ಭಾರತ ಸಿಂಧು ರಶ್ಮಿ ಅಂತಕ್ಕಂತಹ ಒಂದು ಕೃತಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಯು ಆರ್ ಅನಂತಮೂರ್ತಿ ಅವರು 1994ರಲ್ಲಿ ಸೊ ಸಮಗ್ರ ಸಾಹಿತ್ಯಕ್ಕೆ ಈ ಒಂದು ಪ್ರಶಸ್ತಿಯನ್ನು ಪಡೀತಾರೆ. ನೆಕ್ಸ್ಟು ಗಿರೀಶ್ ಕಾರ್ನಾಡ್ ಅವರು 1998ರಲ್ಲಿ ಸೊ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ನಾಟಕಗಳ ಒಂದು ಯಶಸ್ವಿಯಾದಂತಹ ಕಾರ್ಯವನ್ನು ಇವರು ಮಾಡಿದ್ದಾರೆ. ಹಾಗಾಗಿ ಸಮಗ್ರ ಸಾಹಿತ್ಯಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. ನೆಕ್ಸ್ಟು ಚಂದ್ರಶೇಖರ್ ಕಂಬಾರ್ ಅವರು ಸೊ 2010ರಲ್ಲಿ
ಇವರು ಕೂಡ ಸಮಗ್ರ ಸಾಹಿತ್ಯಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಸೊ ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ನಿಮಗೆ ಗೊಂದಲ ಯಾವುದು ಇಲ್ಲ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ನಾವಿಲ್ಲಿ ನೋಡ್ತಾ ಬಂದಾಗ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಕುವೆಂಪು, ಅದೇ ರೀತಿ ಗೋಪಾಲಕೃಷ್ಣ ಅಡಿಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸೊ ಕುವೆಂಪು. ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ವ್ಯಕ್ತಿ ಯಾರು ಅಂತಂದರೆ ಅದು ಕುವೆಂಪುರವರಾಗ್ತಾರೆ. ಸೊ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ, ಪಂಪ ಪ್ರಶಸ್ತಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗ್ತದೆ. ಇದು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವಂತಹ ಅತ್ಯುನ್ನತ ಪ್ರಶಸ್ತಿ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಪ್ರಥಮ ಆದಿಕವಿಯಾದಂತಹ ಪಂಪನ ಒಂದು ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಹೋಗ್ತಾರೆ. ಸೊ ಆರಂಭ ಬಂದ್ಬಿಟ್ಟು 1987ರಲ್ಲಿ ಈ ಒಂದು ಪ್ರಶಸ್ತಿ ಆರಂಭವಾಗ್ತದೆ. ಮೊದಲಿಗೆ ಈ ಒಂದು ಪ್ರಶಸ್ತಿಗೆ ಧನ ಪುರಸ್ಕಾರ ಬಂದ್ಬಿಟ್ಟು ಸ್ನೇಹಿತರೆ ಸುಮಾರು 1 ಲಕ್ಷ ರೂಪಾಯಿಗಳನ್ನು ಕೊಡ್ತಾಯಿದ್ರು. 1987ರಿಂದ 2007ರವರೆಗೆ ಸುಮಾರು 1 ಲಕ್ಷ ರೂಪಾಯಿಯನ್ನು ನೀಡ್ತಾಯಿದ್ರು. ಅದೇ ರೀತಿ ಸೊ 2008ರಿಂದ ಸೊ ಪ್ರಸ್ತುತ 3 ಲಕ್ಷ ರೂಪಾಯಿಗಳನ್ನು ಸೊ ಧನ ಪುರಸ್ಕಾರವಾಗಿ ಕೊಡ್ತಾ ಇದ್ದಾರೆ. ಸೊ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂತೂ ಕೂಡ ಈ ಪಂಪ ಪ್ರಶಸ್ತಿಯನ್ನು ಕರೀತಾರೆ. ಸೊ ಮೊದಲಿಗೆ ಪಡೆದಂಥವರು ಕುವೆಂಪುರವರಾಗ್ತಾರೆ. ಸೊ ಇತ್ತೀಚೆಗೆ ಪಡೆದಂತಹ ಒಬ್ಬ ಕವಿ ಯಾರು ಅಂತಂದರೆ ಹಿರಿಯ ಸಾಹಿತಿ ಶಿವಮೊಗ್ಗದ ನಾ ಡಿಸೋಜ ಅವರಿಗೆ 2023-24ನೇ ಸಾಲಿನ ಪಂಪ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದನ್ನು ಗಮನಿಸಿ ಸ್ನೇಹಿತರೆ. ಸೊ ಮುಂದುವರಿದ ನಾವಿಲ್ಲಿ ನೋಡ್ತಾ ಬಂದಾಗ ಕನ್ನಡದಲ್ಲಿ ಎಷ್ಟು ಜನರನ್ನು ರಾಷ್ಟ್ರಕವಿಗಳೆಂದು ಹೆಸರಿಸಿದ್ದಾರೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ 4, ಅದೇ ರೀತಿ 6, ನೆಕ್ಸ್ಟು 2, ನೆಕ್ಸ್ಟ್ 3 ಅಂತ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸರಿಯಾದಂತಹ ಒಂದು ಉತ್ತರ ಬಂದ್ಬಿಟ್ಟು 3 ಆಗ್ತದೆ ಸ್ನೇಹಿತರೆ. ಒಬ್ಬರು ಎಂ ಗೋವಿಂದ ಪೈ ಅಂತೇಳಿ, ಮತ್ತೊಬ್ಬರು ಬಂದ್ಬಿಟ್ಟು ಕುವೆಂಪು, ಅದೇ ರೀತಿ GS ಶಿವರುದ್ರಪ್ಪ. ಸೊ ಎಂ ಗೋವಿಂದ ಪೈಯನವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರ ಏನಂತಂದರೆ ಸೊ ರಾಷ್ಟ್ರಕವಿ ಬಿರುದನ್ನು ಕೊಡ್ತದೆ. ಅದೇ ರೀತಿ ಕುವೆಂಪುರವರಿಗೆ ಸೊ ಕರ್ನಾಟಕ ಸರ್ಕಾರ 1964ರಲ್ಲಿ ಇವರಿಗೆ ರಾಷ್ಟ್ರಕವಿ ಬಿರುದನ್ನು ಕೊಡ್ತದೆ. ನೆಕ್ಸ್ಟ್ ಉಳಿದಂತೆ GS ಶಿವರುದ್ರಪ್ಪನವರಿಗೆ ಕರ್ನಾಟಕ ಸರ್ಕಾರ ಸೊ 2006ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತದೆ, ರಾಷ್ಟ್ರಕವಿ ಒಂದು ಬಿರುದನ್ನು. ಸೊ GS ಶಿವರುದ್ರಪ್ಪನವರಿಗೆ 2006ರಲ್ಲಿ ಕೊಡಲಾಗ್ತದೆ. ಅದು ಬಿಟ್ಟರೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ 10, ಎಪಿಗ್ರಾಫಿಕ್ ಕರ್ನಾಟಕ ಸಂಪುಟಗಳ ಕರ್ತೃ ಯಾರು ಅಂತ ಕೇಳಿದರೆ ಸೊ ಕಿಟೆಲ್, ಅದೇ ರೀತಿ BL ರೈಸ್, KT ಪಾಠಕ್, ಅದೇ ರೀತಿ R ನರಸಿಂಹಾಚಾರ್ಯ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸೊ BL ರೈಸ್ ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ಸೊ ಎಪಿಗ್ರಾಫಿಕ ಕರ್ನಾಟಕ ಮಾಲೆಯನ್ನು ಪ್ರಕಟ ಮಾಡಿದಂತಹ ವ್ಯಕ್ತಿ ಬಂದ್ಬಿಟ್ಟು ಸೊ BL ರೈಸ್ ಅಂತೇಳಿ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ 11, ಕರ್ನಾಟಕ ಏಕೀಕರಣ ಕುರಿತಂತೆ ಮೊದಲ ಅಧಿವೇಶನ ಎಲ್ಲಿ ಯಾವ ವರ್ಷ ಜರುಗಿತು ಅಂತೇಳಿ ಕೇಳಿದ್ದಾರೆ. ಸೊ ಬಿಜಾಪುರದಲ್ಲಿ ಕ್ರಿಸ್ತಶಕ 1923, ಅದೇ ರೀತಿ ಬೆಳಗಾವಿ ಕ್ರಿಸ್ತಶಕ 1924, ನೆಕ್ಸ್ಟು ಧಾರವಾಡ ಕ್ರಿಸ್ತಶಕ 1925, ಅದೇ ರೀತಿ ಬೆಂಗಳೂರು ಕ್ರಿಸ್ತಶಕ 1925. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಬೆಳಗಾವಿ ಕ್ರಿಸ್ತಶಕ 1924ರಲ್ಲಿ. ಸ್ನೇಹಿತರೆ ತಾವಿಲ್ಲಿ ಗಮನಿಸ್ಬೋದು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡಂತಹ ಹೋರಾಟಗಾರರು ಸೊ ಗಾಂಧೀಜಿ ಅವರ ಪ್ರೇರಣೆಯಿಂದ ಕರ್ನಾಟಕ ಏಕೀಕರಣ ಸಂಘವನ್ನು ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಸೊ ರಚಿಸ್ತಾರೆ. ಅದೇ ರೀತಿ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟವನ್ನು ಕೂಡ ಆರಂಭ ಮಾಡ್ತಾರೆ. ಸೊ ಅದು ಈ ಕಾಂಗ್ರೆಸ್ ಅಧಿವೇಶನದ ವೇದಿಕೆಯ ಮೇಲೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು ಸ್ನೇಹಿತರೆ. ಸೊ ಪ್ರಶ್ನೆ ಸಂಖ್ಯೆ 12, ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ಸಾಲನ್ನು ಹೇಳಿರ್ತಕ್ಕಂತಹ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಕುವೆಂಪು, ಆನಂದ ಕವಿ, ದ ರಾ ಬೇಂದ್ರೆ, ಶಾಂತ ಕವಿ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆನಂದ ಕವಿ ಅಂತೇಳಿ, ಅಥವಾ ಆನಂದ ಕಂದ ಅಂತೇನು ನಾವು ಕರಿತೀವಲ್ಲ ಸೊ ಆನಂದ ಕಂದ. ಅದೇ ರೀತಿ ಬೆಟಗೇರಿ ಕೃಷ್ಣ ಶರ್ಮ, ಬೆಟಗೇರಿ
ಕೃಷ್ಣ ಶರ್ಮಾ ಅವರು ಕೂಡ ಸೊ ಅವರಿಗೆ ಆನಂದ ಅಥವಾ ಆನಂದ ಕಂದ ಅಂತಕ್ಕಂತಹ ಕಾವ್ಯನಾಮಗಳ ಮುಖಾಂತರ ಸೊ ಅವರನ್ನು ನಾವು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಕೆಲವೊಂದಿಷ್ಟು ಕವಿಗಳು ಮತ್ತು ಅವರ ಕಾವ್ಯನಾಮಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ಸೊ ಅಜ್ಜಂಪುರ್ ಸೀತಾರಾಮ್ ಅಂತಕ್ಕಂಥವ್ರು ಆನಂದ ಅಂತಕ್ಕಂಥ ಒಂದು ಕಾವ್ಯನಾಮವನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಸೊ ಆನಂಕ್ರು ಅಂತೇಳಿ, ಅರಗದ ಲಕ್ಷ್ಮಣರಾವ್ ಹೊಯ್ಸಳ, ಲಕ್ಷ್ಮೀ ಹೆಬ್ಬಾಳ್ ರಾಮಣ್ಣ ಮಿತ್ರ ಅಂತಕ್ಕಂಥವ್ರು ರಾಮಿತ್ರ, ನೆಕ್ಸ್ಟು ಆದ್ಯ ರಂಗಾಚಾರ್ಯ ಶ್ರೀರಂಗ, ಕಿಕ್ಕೇರಿ ಸುಬ್ಬರಾವ್ ನರಸಿಂಹರಾವ್ ಅಂತಕ್ಕಂಥದ್ದು KSN, KV ಪುಟ್ಟಪ್ಪ ಸೊ ಕುವೆಂಪು, ಅದೇ ರೀತಿ ಕುಂಬಾರ ವೀದ್ರಪ್ಪ ಕೂವಿ, ಅದೇ ರೀತಿ ಕೈಯಾರ ಕಿಯಣ್ಣರೈ ಅಂತಕ್ಕಂಥವ್ರು ದುರ್ಗಾದಾಸ್. ಸೊ ನೆಕ್ಸ್ಟು ಕಸ್ತೂರಿ ರಘುನಾಥಾಚಾರ್ ರಂಗಾಚಾರ್ ಅಂತಕ್ಕಂಥವ್ರು ರಘುಸೂತ, ಕುಳಕುಂದ ಶಿವರಾಯ ಸೊ ನಿರಂಜನ, KP ಪೂರ್ಣಚಂದ್ರ ತೇಜಸ್ವಿ ಪೂಚಂತೆ, ನೆಕ್ಸ್ಟು ಗುಗ್ಗರಿ ಶಾಂತವೀರಪ್ಪ ಸೊ GSS ಅಂತಕ್ಕಂಥದ್ದು, ನೆಕ್ಸ್ಟು ಗೋವಿಂದಾಚಾರ್ಯ ಭೀಮಾಚಾರ್ಯ ಜೋಶಿ ಸೊ ಜಡಭರತ, ಚನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಸೊ ಅವರು ಮಧುರ ಚಂದ ಅಂತಕ್ಕಂಥದ್ದು, ಚಂದ್ರಶೇಖರ್ ಪಾಟೀಲ್ ಸೊ ಚಂಪಾ, ಅದೇ ರೀತಿ ಜಾನಕಿ ಶ್ರೀನಿವಾಸ ಮೂರ್ತಿ ಸೊ ವೈದೇಹಿ, ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ತರಾಸು, ಅದೇ ರೀತಿ ತಿರುಮಲೆ ರಾಜಮ್ಮ ಸೊ ಭಾರತಿ, ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ತೀನಂಶ್ರೀ, ದರಾ ಬೇಂದ್ರೆ ಅಂಬಿಕಾತನಯ ದತ್ತ, ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಸೊ DBG, ದೇ ಜವರೇಗೌಡ ದೇಜಗೌ, ಅದೇ ರೀತಿ ದೊಡ್ಡರಂಗೇಗೌಡ ಮನುಜ, ದೇವಡು ನರಸಿಂಹಶಾಸ್ತ್ರಿ ಸೊ ಕುಮಾರ ಕಾಳಿದಾಸ, ನಂದಳಿಕೆ ಲಕ್ಷ್ಮೀನಾರಾಯಣ ಮುದ್ದಣ್ಣ, ಪಾಟೀಲ್ ಪುಟ್ಟಪ್ಪ ಪಾಪು, ಪಂಜೆ ಮಂಗೇಶರಾಯ ಸೊ ಕವಿಶಿಷ್ಯ, ಅದೇ ರೀತಿ ಪುರೋಹಿತ ತಿರುನಾರಾಯಣ ನರಸಿಂಗರಾವ್ ಪೂತೀನ, ರಾಯಸಂ ಭೀಮಸೇನರಾವ್ ಸೊ ಬೀಚಿ, ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ರಿ ಅಂತಕ್ಕಂಥವ್ರು ಸೊ ಶಾಂತ ಕವಿ ಅಂತೇಳಿ ಕರಿತೀವಿ. ಸೊ ಅದೇ ರೀತಿ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಸೊ BM ಶ್ರೀ, ಬೆಡಗೇರಿ ಕೃಷ್ಣ ಶರ್ಮಾ ಆನಂದ ಕಂದ, ಅಂಬಳ ರಾಮಕೃಷ್ಣ ಶಾಸ್ತ್ರಿ ಶ್ರೀಪತಿ, AR ಕೃಷ್ಣಶಾಸ್ತ್ರಿ AR ಕೃ, ಅದೇ ರೀತಿ ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀನಿವಾಸ, ನೆಕ್ಸ್ಟು ರಾಮೇಗೌಡ ಸೊ ರಾಘವ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ, ವೆಂಕಟೇಶ್ ತಿರುಕು ಕುಲಕರ್ಣಿ ಗಳಗನಾಥ, ಸಿದ್ದಯ್ಯ ಪೌರಾಣಿಕ್, ಅದೇ ರೀತಿ ಕಾವ್ಯಾನಂದ, AR ಶ್ರೀನಿವಾಸ ಮೂರ್ತಿ MR ಶ್ರೀ, CP ಕೃಷ್ಣಕುಮಾರ್ CPK, HS ಅನಸೂಯ ತ್ರಿವೇಣಿ ಅಂತಕ್ಕಂತಹ ಕಾವ್ಯನಾಮಗಳನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಸೊ ಇತ್ತೀಚಿನ ಪರೀಕ್ಷೆಯಲ್ಲಿ ಸೊ ಕಾವ್ಯನಾಮಗಳನ್ನು ಕೇಳ್ತಾ ಇದ್ದಾರೆ, ಸೊ ಗಮನಿಸ್ತಾ ಹೋಗಿ. ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಸೊ ಗಿರೀಶ್ ಕಾರ್ನಾಡರ ನಾಗಮಂಡಲ ಅಂತಕ್ಕಂಥದ್ದು, P ಲಂಕೇಶರ ನನ್ನ ತಂಗಿಗೊಂದು ಗಂಡು ಕುಡಿ, ಅದೇ ರೀತಿ ಚಂದ್ರಶೇಖರ್ ಕಂಬಾರವರ ಜೋಕುಮಾರಸ್ವಾಮಿ, ಚಂದ್ರಶೇಖರ್ ಪಾಟೀಲರ ಕೊಡೆಗಳು. ಸೊ ಇವೆಲ್ಲವೂ ಕೂಡ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿರೋದನ್ನು ನಾವು ಗಮನಿಸ್ಬೋದು. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಅರಬ್ ಇತಿಹಾಸಕಾರನಾದ ಪ್ರವಾಸಿ ಸುಲೇಮಾನ್ ಈ ಕಾಲದ ವಿಶ್ವದ 4 ಬೃಹತ್ ರಾಷ್ಟ್ರಗಳಲ್ಲಿ ಇದು ಒಂದಾಗಿದೆ ಎಂದು ಯಾವ ರಾಜ್ಯದ ಆಳ್ವಿಕೆಯ ಸಾಮ್ರಾಜ್ಯದ ಬಗ್ಗೆ ಹೇಳಿದ್ದಾನೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ, ಸೊ ರಾಷ್ಟ್ರಕೂಟರ ಮನೆತನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ರಾಷ್ಟ್ರಕೂಟ ಮನೆತನದ ಬಗ್ಗೆ ಇಲ್ಲಿ ಉಲ್ಲೇಖಿಸ್ತಾ ಹೋಗ್ತಾನೆ, ಇದು ತಮಗೆ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಕರ್ನಾಟಕ ಹೆಸರು ಪ್ರಥಮ ಬಾರಿಗೆ ದೊರೆಯುವುದು ಎಲ್ಲಿ ಅಂತ ಕೇಳಿದರೆ ಸೊ ಮಹಾಭಾರತದಲ್ಲಿ, ಅದು ಭೀಷ್ಮ ಪರ್ವದಲ್ಲಿ ಬರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು. ಭೀಷ್ಮ ಪರ್ವದಲ್ಲಿ ಸೊ ಕರ್ನಾಟಕದ ಬಗ್ಗೆ ಉಲ್ಲೇಖ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಒನ್, ಸಂಗೀತ ನೃತ್ಯ ಸರಸ್ವತಿ ಬಿರುದು ಯಾರದು ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಶಾಂತಲಾದೇವಿ ಅಂತಕ್ಕಂಥದ್ದು ಸಂಗೀತ ನೃತ್ಯ ಸರಸ್ವತಿ ಅಂಥೇಳಿ ಕರೆಸ್ಕೊಳ್ತಾರೆ. ಸೊ ಇಲ್ಲಿ ಹೊಯ್ಸಳರ ಒಂದು ಸಾಮ್ರಾಜ್ಯದ ಪ್ರಖ್ಯಾತ ಸಾಮ್ರಾಟ ವಿಷ್ಣುವರ್ಧನನ ಪತ್ನಿಯಾಗಿರುವಂತಹ ಈ ಶಾಂತಲಾದೇವಿ, ಇವಳು ನಾಟ್ಯರಾಣಿ ಅಥವಾ ಶಾಂತಲೆ ಅಂಥೇಳಿ ಬಿರುದನ್ನು ಪಡೆದಿರ್ತಾಳೆ. ಇವಳು ಜೈನ ಧರ್ಮವನ್ನು ಪರಿಪಾಲಿಸತಕ್ಕಂತಹ ವ್ಯಕ್ತಿ ಕೂಡ ಆಗ್ತಾಳೆ, ಇದು ಕೂಡ ತಮಗೆ ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ನಾವಿಲ್ಲಿ ನೋಡ್ತಾ ಬಂದಾಗ ಪ್ರಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯ ಕೃತಿ ಯಾವುದು ಅಂತ ಕೇಳಿದರೆ ಸೊ ಅದು ಗರತಿಯ ಹಾಡು ಅಂತಕ್ಕಂಥದ್ದು. ಸೊ ಗರತಿಯ ಹಾಡು ಅಂತಕ್ಕಂಥದ್ದು ಜನಪದಕ್ಕೆ ಸಂಬಂಧಪಟ್ಟಂತಹ ಮೊದಲ ಕೃತಿ ಆಗ್ತದೆ. ಇಲ್ಲಿ ಮಧುರ ಚೆನ್ನ,
ಪಿ ದೋಲಾ ಸಾಹೇಬ್, ಅದೇ ರೀತಿ ಕಾಪ್ಸೆ ರೇವಪ್ಪ, ಸಿಂಪಿ ಲಿಂಗಣ್ಣ ಅಂತಕ್ಕಂತಹ ಗೆಳೆಯರ ಬಳಗ ಕೂಡಿ ಈ ಒಂದು ಗರತಿಯ ಹಾಡನ್ನು ಸಂಗ್ರಹಿಸುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ರಾಗವಾಗಿ ಹಾಡುವುದು, ಸ್ವರವನ್ನು ಒತ್ತಿ ಉಚ್ಚರಿಸುವುದು, ಲಯಬದ್ಧತೆ ಮುಂತಾದವುಗಳನ್ನು ಒಳಗೊಂಡ ಭಾಷಾ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಕೇಳಿದರೆ ಸೊ ಅದು ಛಂದಸ್ಸು ಶಾಸ್ತ್ರ ಅಂತೇಳಿ ಕರೆಸ್ಕೊಳ್ತದೆ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಹಿಮಾಲಯ ಯಾವ ನಾಮ ಅಂತ ಕೇಳಿದರೆ ಸೊ ಇದೊಂದು ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತದೆ. ಸೊ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ಸೊ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಅಂತೇಳಿ. ಸೊ ರೂಢಿಯಿಂದ ಬಂದಂತಹ ಸಾಮಾನ್ಯ ವಾಚಕಗಳನ್ನು ನಾವು ರೂಢನಾಮ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹಳ್ಳಿ, ಊರು, ನಗರ, ಪಟ್ಟಣ, ಸೊ ನದಿ, ಪರ್ವತ, ಬೆಟ್ಟ, ಕಾಡು, ಸೊ ಇವೆಲ್ಲವೂ ಕೂಡ ರೂಢಿಯಿಂದ ಬಂದಂಥವಾಗ್ತವೆ. ಸೊ ರೂಢನಾಮ. ಅಂಕಿತನಾಮ ಅಂದ ತಕ್ಷಣ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಕೊಂಡಂತಹ ಹೆಸರುಗಳನ್ನು ನಾವು ಅಂಕಿತನಾಮ ಅಂತೇಳಿ ಕರಿತೀವಿ. ಸೊ ಬ್ರಹ್ಮಪುತ್ರ ಆಗಿರ್ಬೋದು, ಬೆಂಗಳೂರು, ಅದೇ ರೀತಿ ಕಾವೇರಿ, ಹಿಮಾಲಯ, ಮನೀಶ್ ಅಂತಕ್ಕಂಥದ್ದು, ಸೊ ಬೇವು, ಇವೆಲ್ಲವೂ ಕೂಡ ನಮ್ಮ ಅನುಕೂಲಕ್ಕಾಗಿ ಇಟ್ಕೊಂಡಂತಹ ಹೆಸರುಗಳು. ಹಾಗಾಗಿ ಅಂಕಿತನಾಮಗಳು ಅಂತೇಳಿ ಕರೆಸ್ಕೊಳ್ತವೆ. ಸೊ ಅನ್ವರ್ತಕ ನಾಮ ಬಂದ್ಬಿಟ್ಟು ರೂಪ, ಗುಣ, ಸ್ವಭಾವ, ವಿಶೇಷವಾದ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳನ್ನು ನಾವು ಅನ್ವರ್ತಕ ನಾಮ ಅಂತೇಳಿ. ಅದೇ ರೀತಿ ಕವಿ, ಮೂಗ, ನೀತಿಜ್ಞ, ಕುಂಟ, ಹೆಳವ, ಸೊ ಈ ಥರ ಏನು ಬರ್ತಾವಲ್ಲ ಇವೆಲ್ಲವೂ ಕೂಡ ಅನ್ವರ್ತಕ ನಾಮಕ್ಕೆ ಉದಾಹರಣೆಗಳಾಗ್ತವೆ. ಅದೇ ರೀತಿ ಕನ್ನಡದ ದಿಕ್ವಾಚಿ ಯಾವುದು ಅಂತ ಕೇಳಿದರೆ ಕೊಟ್ಟಂತಹ ಪದಗಳಲ್ಲಿ ದಿಕ್ಕನ್ನು ಸೂಚಿಸ್ತಕ್ಕಂತಹ ಒಂದು ಪದ ಯಾವುದು? ಎತ್ತನ, ಮೂಡನ, ನಗನ, ಅದೇ ರೀತಿ ಗಡನ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೂಡನ ಅಂತಕ್ಕಂಥದ್ದು ದಿಕ್ಕನ್ನು ಸೂಚಿಸುವ ಪದವಾಗ್ತದೆ. ಸೊ ದಿಕ್ಕುಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಬಂದಾಗ ತಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಸೊ ಬಡಗನ, ಅದೇ ರೀತಿ ತೆಂಕಣ, ಮೂಡನ, ಪಡುವನ. ಸೊ ನಾವು ಉತ್ತರ, ದಕ್ಷಿಣ, ಪೂರ್ವ, ಅದೇ ರೀತಿ ಪಶ್ಚಿಮ. ಹೌದಾ? ಸೊ ಇಲ್ಲಿ ಪೂರ್ವ ಅಂದ ತಕ್ಷಣ ನಮಗೆ ಮೂಡನ ಅಂತೇಳಿ, ಪಡುವನ ಅಂದ ತಕ್ಷಣ ಪಶ್ಚಿಮ, ನೆಕ್ಸ್ಟು ತೆಂಕಣ ಅಂದ ತಕ್ಷಣ ದಕ್ಷಿಣ, ಅದೇ ರೀತಿ ಬಡಗಣ ಅಂದ ತಕ್ಷಣ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ. ಸೊ ಕನ್ನಡ ಭಾಷೆಯ ಪ್ರಾಚೀನತೆ ಅದರ ಕುರಿತು ಕೆಲವೊಂದಿಷ್ಟು ಜನ ವಿದ್ವಾಂಸರು ಹೇಳಿದಂತಹ ಹೇಳಿಕೆ ಆಗಿರ್ಬೋದು. ಸೊ ಪ್ರಮುಖವಾದಂತಹ ವಿಚಾರವನ್ನು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಕನ್ನಡ ಭಾರತೀಯ ಲಿಖಿತ ಸಾಹಿತ್ಯ ಪರಂಪರೆಯನ್ನುಳ್ಳ ತೃತೀಯ ಭಾಷೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಸಂಸ್ಕೃತ ಮೊದಲಿಗೆ ಬರ್ತದೆ, ಆನಂತರ ತಮಿಳು, ಆನಂತರ ಬರ್ತಕ್ಕಂಥದ್ದೇ ಸೊ ಕನ್ನಡ ಭಾಷೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಸೊ ಅದೇ ರೀತಿ ಡಾಕ್ಟರ್ ಎಂ.ಬಿ. ನೇಗಿನಾಳ್ ಅಂತಕ್ಕಂಥವ್ರು ಪ್ರಾಕೃತ ಶಾಸನಗಳ ಆಧಾರದಿಂದ ಕನ್ನಡ 2ನೇ ಶತಮಾನದ ವೇಳೆಗೆ ಸ್ವತಂತ್ರ ಭಾಷೆಯಾಗಿತ್ತೆಂದು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಪ್ರಾಕೃತ ಶಾಸನಗಳ ಆಧಾರದಿಂದ ಕನ್ನಡ 2ನೇ ಶತಮಾನದ ವೇಳೆಗೆ ಒಂದು ಸ್ವತಂತ್ರ ಭಾಷೆ ಆಗಿತ್ತು ಅಂತೇಳಿ ಅಭಿಪ್ರಾಯಪಟ್ಟಂತಹ ವ್ಯಕ್ತಿ ಯಾರು ಅಂತಂದರೆ ಎಂ.ಬಿ. ನೇಗಿನಾಳ್ ಅಂತಕ್ಕಂಥವ್ರು. ಸೊ ಅದೇ ರೀತಿ ಕನ್ನಡದ ಕುರಿತು ಸಿಗುವಂತಹ ಪ್ರಮುಖ ಉಲ್ಲೇಖಗಳನ್ನು ನಾವು ಇಂದಿನ ಈ ತರಗತಿಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಹೋದಾಗ ಸೊ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರ್ತಕ್ಕಂಥದ್ದು. ಸೊ ಸಂಸ್ಕೃತದಲ್ಲಿರುವ ಮಹಾಭಾರತ ಭೀಷ್ಮ ಪರ್ವದಲ್ಲಿ ಬರುವಂತಹ ಕನ್ನಡದ ಉಲ್ಲೇಖ ಅಂತಂದರೆ ಸೊ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖವನ್ನು ಅಲ್ಲಿ ಮಾಡ್ತಾರೆ. ಸೊ ಇದರ ಕಾಲ ಬಂದ್ಬಿಟ್ಟು 3ನೇ ಶತಮಾನ. ಸೊ ನೋಡಿ ಸ್ನೇಹಿತರೆ, 3ನೇ ಶತಮಾನದ ಒಂದು ಮಹಾಭಾರತದಲ್ಲಿ ಕರ್ನಾಟಕ ಅಂತಕ್ಕಂತಹ ಒಂದು ಪದ ಉಲ್ಲೇಖವಿದೆ. ಸೊ ಅದು ಭೀಷ್ಮ ಪರ್ವದಲ್ಲಿ ಆಲ್ರೆಡಿ ಪ್ರಶ್ನೆ ಕೂಡ ಆಗಿದೆ, ಇದನ್ನು ನೆನಪಿಟ್ಕೊಳ್ಳಿ. ಸೊ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಸೊ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಮಹಾವಂಶ. ಸೊ ಈ ಮಹಾವಂಶ ಒಂದು ಕೃತಿಯಲ್ಲಿಯೂ ಕೂಡ ಸೊ ಬನವಾಸಿ ಅಥವಾ ಮಹಿಷ ನಾಡುಗಳ ಬಗ್ಗೆ ಪ್ರಸ್ತಾಪ ಬರ್ತದೆ. ಸೊ ಇದು ಕೂಡ 3ನೇ ಶತಮಾನಕ್ಕೆ ಸೇರಿದಂತಹ ಒಂದು ಗ್ರಂಥವಾಗ್ತದೆ. ಹಾಗಾದರೆ ಮಹಾವಂಶದಲ್ಲಿಯೂ ಉಲ್ಲೇಖ ಇದೆ, ಮಹಾಭಾರತದಲ್ಲಿಯೂ ಕೂಡ ಕರ್ನಾಟಕದ ಬಗ್ಗೆ ಉಲ್ಲೇಖ ನಮಗೆ ದೊರೀತಾ ಹೋಗ್ತದೆ. ನೆಕ್ಸ್ಟು ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಬರುವ ಮಾರ್ಕಂಡೇಯ ಪುರಾಣದಲ್ಲಿ ಕರ್ನಾಟಕ ಎಂದು ಕೂಡ ಉಲ್ಲೇಖ ಇದೆ. ಸೊ ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ಇದರ ಬಗ್ಗೆ ಅಂದರೆ ಕರ್ನಾಟಕ ನಾಡಿನ ಬಗ್ಗೆ ಉಲ್ಲೇಖವನ್ನು ನಾವೆಲ್ಲ ಕಾಣ್ಬೋದು. ಸೊ ಆರ್ಡರ್ ವೈಸ್ ಇವನನ್ನು ನೆನ್ಪಿಟ್ಕೊಳ್ತಾ ಹೋಗಿ. ಸೊ ನೆಕ್ಸ್ಟು ಗ್ರೀಕ್ ಸಾಹಿತ್ಯದಲ್ಲಿ
ಚಂದ್ರವಳ್ಳಿಯ ಭೂ ಸಂಶೋಧನೆಯಿಂದ ಗ್ರೀಕರೊಡನೆ ವ್ಯಾಪಾರವಿತ್ತೆಂದು ತಿಳಿದು ಬರುತ್ತದೆ. ಸೊ ಗ್ರೀಕರು ಕರ್ನಾಟಕದೊಂದಿಗೆ ಒಂದು ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡಿದ್ರು ಅಂಥೇಳಿ ಚಂದ್ರವಳ್ಳಿಯ ಭೂ ಸಂಶೋಧನೆ, ಚಂದ್ರವಳ್ಳಿ ಸ್ಥಳದ ಭೂ ಸಂಶೋಧನೆ ಮಾಡುವಂತಹ ಸಂದರ್ಭದಲ್ಲಿ ಸೊ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಇದನ್ನ ನೆನಪಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡ್ತಾ ಬಂದಾಗ ಪ್ಲೀನಿ ಅಂತಕ್ಕಂತಹ ವ್ಯಕ್ತಿ, ಸೊ ಪ್ಲೀನಿ ಲೇಖಕನ ವರ್ಣನೆಯಲ್ಲಿ ಕನ್ನಡ ನಾಡಿನ ಭಾಗಗಳಿವೆ ಅಂತೇಳಿ. ಸೊ ಪ್ಲೀನಿ ಲೇಖಕನ ಒಂದು ಕೃತಿಯಲ್ಲಿ ಕನ್ನಡ ನಾಡನ್ನು ವರ್ಣನೆ ಮಾಡ್ತಾನೆ. ಅದೇ ರೀತಿಯಾಗಿ ಶಾತವಾಹನರ ರಾಜ ಬಿರುದುಗಳಲ್ಲಿ ಪುಲಿಮಾಯಿ, ಅದೇ ರೀತಿ ಮಿಳಿದಾಯಂಕುರ ಈ ಪದಗಳೇನು ಬರ್ತಾವಲ್ಲ, ಸೊ ಇವು ಕನ್ನಡದ ಪದಗಳು ಅಂಥೇಳಿ ಉಲ್ಲೇಖವನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಶಾತವಾಹನರ ರಾಜರ ಬಿರುದುಗಳಲ್ಲಿ ಕನ್ನಡವನ್ನು ಬಳಸಿರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು. ನೆಕ್ಸ್ಟು ಗ್ರೀಕ್ ದೇಶದ ಭೂಗೋಳ ತಜ್ಞನಾದಂತಹ ಟಾಲೆಮಿ. ಸೊ ಟಾಲೆಮಿ ಏನು ಮಾಡ್ತಾನೆ ಅಂತಂದರೆ ಕನ್ನಡ ನಾಡಿನ ಭಾಗಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಸೊ ಆತನ ಪೆಪಿರಸ್ ಅಂತಕ್ಕಂತಹ ಗ್ರಂಥದಲ್ಲಿ ಸೊ ಕನ್ನಡ ನಾಡಿನ ಕೆಲವೊಂದಿಷ್ಟು ಭಾಗಗಳನ್ನು ಆತ ಉಲ್ಲೇಖಿಸಿದ್ದಾನೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ರಚಿತವಾದಂತಹ ಪೃಚ್ಛಕಟಿಕ ನಾಟಕದಲ್ಲಿ ಕರ್ನಾಟಕದ ಪ್ರಸ್ತಾಪವನ್ನು ಕೂಡ ನಾವು ಕಾಣ್ಬೋದು ಸ್ನೇಹಿತರೆ. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗ್ತವೆ. ಸೊ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇದೆ. ಹಾಗಾಗಿ 1ನೇ ಶತಮಾನದಲ್ಲಿ ರಚಿತವಾದಂತಹ ಮೃಚ್ಛಕಟಿಕ ನಾಟಕದಲ್ಲಿ ಸೊ ಕರ್ನಾಟಕದ ಪ್ರಸ್ತಾಪವನ್ನು ನಾವೆಲ್ಲ ಗಮನಿಸ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ನೋಡ್ತಾ ಬಂದಾಗ ಚಾಂದೋಗ್ಯ ಉಪನಿಷತ್ತಲ್ಲಿ ಚನ್ ಅಂತಕ್ಕಂಥದ್ದು, ಸೊ ಚನ್ ಅಂತಂದರೆ ಚಂದ್ರ ಆಗಿರ್ಬೋದು, ಅದೇ ರೀತಿ ಮಿಟಚಿ ಅಂತಕ್ಕಂಥದ್ದು, ಸೊ ಮಿಡತಿ ಅಂತಕ್ಕಂತಹ ಉಲ್ಲೇಖವನ್ನು ನಾವಲ್ಲಿ ಕಾಣ್ಬೋದು ಸ್ನೇಹಿತರೆ. ಸೊ ಇವು ಕನ್ನಡದ ಪದಗಳಂತೇಳಿ ಉಲ್ಲೇಖ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟು ಪ್ರಾಕೃತದ ಕಾವ್ಯವಾಗಿರುವಂತಹ ಗಾಥಾ ಸಪ್ತಸತಿಯೊಳಗೆ ಸೊ ತುಪ್ಪ ಅಂತಕ್ಕಂಥ ಪದ ಆಗಿರ್ಬೋದು, ಅದೇ ರೀತಿ ಪೊಟ್ಟ ಅಂತಕ್ಕಂಥ ಅಂದರೆ ಹೊಟ್ಟೆ ಅಂತೇಳಿ, ಪೆಟ್ಟು ಅಂತಕ್ಕಂಥದ್ದು ಹೊಡೆ, ನೆಕ್ಸ್ಟು ತೀರ್ ಅಂತಂದ್ರೆ ಸಮಾನಾರ್ಥನಾಗು, ಇದು ಸಮರ್ಥನಾಗು, ನೆಕ್ಸ್ಟ್ ರೊಟ್ಟಿ, ಊರು ಅಂತಕ್ಕಂತಹ ಪದಗಳನ್ನು ನಾವಲ್ಲಿ ಬಳಸಿರ್ತಕ್ಕಂಥದ್ದನ್ನು ಕಾಣ್ಬೋದು. ಸೊ ಇವೆಲ್ಲ ಕನ್ನಡದ ಶಬ್ದಗಳು ಅಂಥೇಳಿ ಗೋವಿಂದಪ್ಪಯ್ಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಕನ್ನಡದ ಪದಗಳು ಅಂಥೇಳಿ ತಿಳಿಸಿರೋದನ್ನು ನಾವೆಲ್ಲ ಕಾಣ್ಬೋದು ಸ್ನೇಹಿತರೆ. ಸೊ ಹಾಗಾದರೆ ತಮಿಳಿನ ಸಂಗಮ್ ಸಾಹಿತ್ಯ ಕೃತಿಯಲ್ಲಿ ಶಿಲಪ್ಪದಿಗಾರಂನಲ್ಲಿ ಸೊ ರಾಜನೋದನ ಕನ್ನಡಿಗರ ನೃತ್ಯವನ್ನು, ಸೊ ರಾಜನೋದನ ಕನ್ನಡಿಗರ ನೃತ್ಯವನ್ನು ನೋಡಿ ಸಂತೋಷ ಪದ್ಯ ಪ್ರಸ್ತಾಪವಿದೆ. ಸೊ ಹಾಗಾಗಿ ತಮಿಳಿನ ಸಂಗಮ್ ಸಾಹಿತ್ಯದ ಕೃತಿಯಾಗಿರುವ ಶಿಲಪ್ಪದಿಗಾರಂನಲ್ಲಿಯೂ ಕೂಡ ರಾಜನೋದನ ಕನ್ನಡಿಗರ ನೃತ್ಯವನ್ನು ಸೊ ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಇದು ಕ್ರಿಸ್ತಪೂರ್ವ 1ನೇ ಶತಮಾನಕ್ಕೆ ಸೇರಿದಂತಹ ಕೃತಿ ಆಗ್ತದೆ. ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಅಂಶವನ್ನು ನಾವು ತಿಳ್ಕೊತಾ ಬಂದಾಗ ಸೊ 2ನೇ ಶತಮಾನಕ್ಕೆ ಸೇರಿದಂತಹ ಆಕ್ಸಿರಿಂಕಸ್ ಪ್ಯಾಂಪಿರೆ ಗ್ರೀಕ್ನ ಪ್ರಹಸನದಲ್ಲಿ ಕನ್ನಡದ ಶಬ್ದಗಳಿವೆ ಅಂತೇಳಿ ನಾವು ನೋಡ್ಬೋದು. ಈ ಕಥಾನಕ ಮಲ್ಪೆ ಬಂದರಿಗೆ ಸೇರಿದೆ ಅಂಥೇಳಿ ತಿಳಿಸ್ತಾರೆ. ಅಂದರೆ ಈ ಒಂದು ಕೃತಿಯಲ್ಲಿ ಬರುವಂತಹ ಒಂದು ಕಥಾನಕವು ಸೊ ಮಲ್ಪೆ ಬಂದರಿಗೆ ಸೇರಿದೆ ಅಂಥೇಳಿ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಬರುವಂತಹ ಒಂದು ಪದಗಳಂತಂದರೆ ಕರೆವನು, ಲಲ್ಲೆ, ಅದೇ ರೀತಿ ಕೊಡಗೂಸು ಅಂತಕ್ಕಂತಹ ಪದಗಳು ಬರ್ತವೆ. ಶ್ಯಾಮಶಾಸ್ತ್ರಿಗಳು ಕನ್ನಡ ಶಬ್ದಗಳಂಥೇಳಿ ಊಹೆ ಮಾಡ್ತಾರೆ. ಆದರೆ ಆರ್ ನರಸಿಂಹಾಚಾರ್ಯ, ಗೋವಿಂದಪ್ಪೈ, ನೆಕ್ಸ್ಟು ಶ್ರೀಕಂಠಯ್ಯನವರು ಇವು ಕನ್ನಡದ ಪದಗಳಲ್ಲ, ಸೊ ತಮಿಳಿನ ಪದಗಳು ಅಂಥೇಳಿ ಅವರು ಹೇಳ್ತಾರೆ. ಸೊ ನೋಡಿ, ಇಲ್ಲಿ ಆಕ್ಸಿರಿಂಕಸ್ ಪ್ಯಾಂಪಿರೆ ಅಂತಕ್ಕಂತಹ ಗ್ರೀಕ್ನ ಒಂದು ಪ್ರಹಸನದಲ್ಲಿ ಕನ್ನಡದ ಶಬ್ದಗಳಿವೆ ಅಂತೇಳಿ ಸೊ ಶ್ಯಾಮಶಾಸ್ತ್ರಿಗಳು ಹೇಳಿದರೆ, ಸೊ ಆರ್ ನರಸಿಂಹಾಚಾರ್ಯರು ಮತ್ತು ಗೋವಿಂದಪ್ಪೈ, ಅದೇ ರೀತಿ BM ಶ್ರೀಕಂಠಯ್ಯನವರು ಸೊ ಕನ್ನಡದ ಪದಗಳೆಲ್ಲ ಇವು ತಮಿಳಿನ ಪದಗಳು ಅಂಥೇಳಿ ಅವರು ಉಲ್ಲೇಖ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಅಂಶವನ್ನು ನಾವು ನೋಡ್ತಾ ಬಂದಾಗ ಕ್ರಿಸ್ತಪೂರ್ವದಲ್ಲಿ ಬರೆದಂತಹ ಬ್ರಹ್ಮಗಿರಿಯ ಪ್ರಾಕೃತ ಶಾಸನದಲ್ಲಿ ಸೊ ಇಶಿಲ್ ಅಂತಕ್ಕಂತಹ ಶಬ್ದವಿದೆ ಅಂಥೇಳಿ DL ನರಸಿಂಹಾಚಾರ್ಯರು ಹೇಳ್ತಾರೆ. ಇದು ಕರ್ನಾಟಕದ ಊರಿನ ಹೆಸರು ಅಂತೇಳಿ ಉಲ್ಲೇಖ ಕೊಡ್ತಾರೆ. ಸೊ ಇಶಿಲಿನ ಮೂಲ ರೂಪವನ್ನು ನೋಡ್ತಾ ಬಂದಾಗ ಎಸಿಲ್ ಅಂತಕ್ಕಂಥದ್ದು ಯಯಿರ್, ಅದೇ ರೀತಿ ಯಯಿಲಂ ಅಂತಕ್ಕಂತಹ ಒಂದು ಉತ್ಪತ್ತಿಯನ್ನು ಸೊ ನಾವಿಲ್ಲಿ ನೋಡ್ಬೋದು. ಸೊ ಈ ಇಶಿಲ್ ಅಂತಂದರೆ ಕೋಟೆ ಅಂತಕ್ಕಂತಹ ಅರ್ಥವನ್ನು ಕೊಡ್ತದೆ ಅಂತೇಳಿ ಉಲ್ಲೇಖ ಬರ್ತದೆ. ಅದೇ ರೀತಿಯಾಗಿ ಕ್ರಿಸ್ತಪೂರ್ವ 1ನೇ ಶತಮಾನದ ಮಾಧವಪುರ ಶಾಸನದಲ್ಲಿ ಸೊ ನಾಟಕ ಕಲೆ ಎಂಬ ಶಬ್ದವಿದೆ. ಇಲ್ಲಿಯ ನಾಟ ನಾಡು ಎಂಬುದನ್ನು ನಮಗೆ ತಿಳಿಸ್ಕೊಡ್ತದೆ. ನೋಡ್ರಿ,
ಮಾಧವಪುರ ಶಾಸನ 1ನೇ ಶತಮಾನದಲ್ಲಿ ರಚಿತವಾದಂತಹ ಮಾಧವಪುರ ಶಾಸನದಲ್ಲಿ ನಾಟಕ ಕಲೆ ಎಂಬ ಶಬ್ದದ ಉಲ್ಲೇಖ ಬರ್ತದೆ. ಸೊ ನಾಟ ಅಂತಂದರೆ ನಾಡು ಅಂತಕ್ಕಂತಹ ಒಂದು ಅರ್ಥ ಇರ್ಬೋದು ಅಂಥೇಳಿ ಹಿರಿಯರು ಒಂದು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಬರುವಂತಹ ಮಳವಳ್ಳಿಯ ಶಾತವಾಹನರ ಕಾಲದಲ್ಲಿಯ ಸಂಭವ ಊರು ಎಂಬಲ್ಲಿ ಊರು ಅಂತಕ್ಕಂಥದ್ದು ಕನ್ನಡದ ಶಬ್ದ ಅಂತೇಳಿ ಉಲ್ಲೇಖ ಕೊಡ್ತಾರೆ ಸ್ನೇಹಿತರೆ. ಸೊ ಮಳವಳ್ಳಿಯ ಶಾತವಾಹನರ ಕಾಲದಲ್ಲಿಯ ಸಂಭವ ಊರು ಎಂಬಲ್ಲಿ ಸೊ ಊರು ಅಂತಕ್ಕಂಥದ್ದು ಕನ್ನಡದ ಶಬ್ದವಾಗ್ತದೆ. ಸೊ ಇದು ಕೂಡ 2ನೇ ಶತಮಾನಕ್ಕೆ ಸೇರಿದಂಥದ್ದು ಅಂತೇಳಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒಂದು ನೋಡಿ, ಕ್ರಿಸ್ತಶಕ 2ನೇ ಶತಮಾನದಲ್ಲಿಯ ಬೌದ್ಧ ಗ್ರಂಥ ಲಲಿತ ವಿಸ್ತಾರದಲ್ಲಿ ಕನಾರಿ ಎಂಬ ಲಿಪಿಯ ಹೆಸರಿದೆ. ಸೊ ಬೌದ್ಧ ಗ್ರಂಥವಾಗಿರುವಂತಹ ಲಲಿತ ವಿಸ್ತಾರದಲ್ಲಿ ಕನಾರಿ ಎಂಬ ಲಿಪಿಯ ಹೆಸರಿದೆ. ಇದು ಕನ್ನಡವಿರಬಹುದು ಅಂತೇಳಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಸೊ ಇದು ಕನ್ನಡವಿರಬಹುದು ಅಂತಕ್ಕಂತಹ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಹರಪ್ಪ ಮೆಹೆಂಜೋದಾರೋ ಚಿತ್ರಲಿಪಿಯ ಸಂಸ್ಕೃತಿಯಲ್ಲಿ ಕನ್ನಡಿಗರ ಉಲ್ಲೇಖವಿದೆ. ಸೊ ಹರಪ್ಪ ಮತ್ತು ಮೆಹೆಂಜೋದಾರೋದ ಚಿತ್ರಲಿಪಿಯಲ್ಲಿ ಒಂದು ಕನ್ನಡಿಗರ ಲಿಪಿಯ ಬಗ್ಗೆ ಉಲ್ಲೇಖವಿದೆ ಅಂಥೇಳಿ ಫಾದರ್ ಹೆರಾಸ್ ಅವರು ಅಭಿಪ್ರಾಯ ಪಡ್ತಾರೆ. ಸೊ ಕನ್ನಡಿಗರನ್ನು ಕನ್ನನೀರ್ ಜನಾಂಗದವರೆಂದು ಉಲ್ಲೇಖ ಮಾಡಿದ್ದಾರೆ. ಸೊ ಕನ್ನಡಿಗರನ್ನು ಕನ್ನನೀರ್ ಅಂಥೇಳಿ ಉಲ್ಲೇಖ ಮಾಡಿರೋದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ. ಅದೇ ರೀತಿ ಪಾಂಡ್ಯರ ದೊರೆ ಕ್ರಿಸ್ತಶಕ 770ರ ಪರಾಂತಕನೆಂಬುವನು ಮೆಳ್ವಿಕುಡಿ ಶಾಸನದಲ್ಲಿ ಕರ್ನಾಡಗನ್ ಅಂತಕ್ಕಂತಹ ಉಲ್ಲೇಖವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸೊ ಪಾಂಡ್ಯರ ದೊರೆಯಾಗಿರುವಂತಹ ಪರಾಂತಕನ ಮೆಳ್ವಿಕುಡಿ ಶಾಸನದಲ್ಲಿ ಕರ್ನಾಡಗನ್ ಅಂತಕ್ಕಂತಹ ಉಲ್ಲೇಖ ಬರ್ತದೆ. ಸೊ ಇದು ಕ್ರಿಸ್ತಶಕ 770ರಲ್ಲಿ ರಚಿತವಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಕ್ರಿಸ್ತಶಕ 634ರ ಗಂಗರ ರಾಜ ಭೂವಿಕ್ರಮನ ತಾಮ್ರ ಶಾಸನದಲ್ಲಿ ಕರ್ನಾಡು ಅಂತಕ್ಕಂತಹ ಒಂದು ಉಲ್ಲೇಖ ಬರ್ತದೆ. ಸೊ ಕನ್ನಡ ಎಂಬ ಪದ ಭಾಷೆ ನಾಡಿಗೆ ಅನ್ವಯಿಸುತ್ತದೆ. ಅಂದರೆ ಕನ್ನಡ ಅಂತಕ್ಕಂತಹ ಒಂದು ಪ್ರಾಚೀನ ಕಾಲದ ಪದ ಸೊ ಭಾಷೆ ಮತ್ತು ನಾಡಿಗೆ ಅನ್ವಯಿಸುತ್ತದೆ ಅಂಥೇಳಿ ಉಲ್ಲೇಖ ಕೊಡ್ತಾರೆ. ಅಂದರೆ ಹಳೆಯ ಕಾಲದಲ್ಲಿ ಬಳಕೆಯಾದಂತಹ ಎಲ್ಲ ಕನ್ನಡ ಎಂಬ ಪದ ಸೊ ಅದು ಭಾಷೆ ಮತ್ತು ನಾಡಿಗೆ ಸಂಬಂಧಪಟ್ಟಾಗೆ ಬಳಸಿದ್ದಾರೆ ಅಂಥೇಳಿ ಉಲ್ಲೇಖಿಸ್ತಾ ಹೋಗ್ತಾರೆ. ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಅಂಶವನ್ನು ನೋಡ್ತಾ ಬಂದಾಗ ಸ್ನೇಹಿತರೆ, ಸೊ 9ನೇ ಶತಮಾನದ ಕವಿರಾಜ ಮಾರ್ಗ ಕಾಲಕ್ಕಾಗಲೇ ಕನ್ನಡ ಸಾಹಿತ್ಯ ಭಾಷೆಯಾಗಿ ರೂಪುಗೊಂಡಿತು. ಜೊತೆಗೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕನ್ನಡದ ಮೊದಲ ಶಾಸನವಾಗಿರುವ ಹಲ್ಮಿಡಿ ಶಾಸನ ನಮಗೆ ಉಲ್ಲೇಖ ಕೊಡ್ತಾ ಹೋಗ್ತದೆ. ನೆಕ್ಸ್ಟು ಕನ್ನಡ ನಾಡಿನ ಅತಿ ಪ್ರಾಚೀನ ಶಾಸನಗಳೆಲ್ಲ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿರೋದನ್ನು ನಾವೆಲ್ಲ ಕಾಣ್ಬೋದು. ಅದೇ ರೀತಿ ಕ್ರಿಸ್ತಶಕ 6ನೇ ಶತಮಾನದ ಮಂಗಳೇಶನ ಶಾಸನದ ನಂತರ ಕನ್ನಡದಲ್ಲಿ ಸುಮಾರು ಶಾಸನಗಳು ಬರ್ತಾ ಹೋಗ್ತವೆ. ಸೊ ಸ್ನೇಹಿತರೆ, ಇದು ಒಂದು ಕನ್ನಡದ ಒಂದು ಪ್ರಾಚೀನತೆಯ ಬಗ್ಗೆ ಸೊ ಉಲ್ಲೇಖ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು. ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾದಂತಹ ಛಂದಸ್ಸಿಗೆ ಸಂಬಂಧಪಡುವ ಕೃತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಕವಿರಾಜ ಮಾರ್ಗ ಆಗಿರ್ಬೋದು, ಅದೇ ರೀತಿ ಛಂದೋಂಬುದಿ, ನೆಕ್ಸ್ಟು ಕವಿ ಜೀವಾಬಂಧನಂ, ಅದೇ ರೀತಿ ಛಂದಸ್ಸಾರ ಅಂತಕ್ಕಂತಹ ಕೃತಿಗಳನ್ನು ಇಂದಿನ ಈ ಒಂದು ತರಗತಿಯಲ್ಲಿ ಸೊ ಅದರಲ್ಲಿ ಬರುವಂತಹ ಕೆಲವೊಂದಿಷ್ಟು ಛಂದಸ್ಸಿಗೆ ಸಂಬಂಧಪಡುವ ಅಂಶಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಚರ್ಚೆ ಮಾಡ್ತಾ ಬಂದಾಗ ಸ್ನೇಹಿತರೆ, ಸೊ ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಶ್ರೀ ವಿಜಯ ಕವಿ ಇದನ್ನು ಬರೀತಾನೆ. ಸೊ ಇದರ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 850 ಅಂತಕ್ಕಂಥದ್ದು. ಇದೊಂದು ಅಲಂಕಾರಿಕ ಗ್ರಂಥವಾದರೂ ಕೂಡ ಸೊ ವ್ಯಾಕರಣ ಮತ್ತು ಛಂದಸ್ಸಿಗೆ ಇಲ್ಲಿ ತುಂಬಾ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಸೊ ಯತಿಯ ವಿಚಾರ ಆಗಿರ್ಬೋದು, ಅದೇ ರೀತಿ ಛಂದೋಭಂಗ, ನೆಕ್ಸ್ಟ್ ಗುರುಲಘು ದೋಷಗಳು, ನೆಕ್ಸ್ಟು ಪ್ರಾಸದ ವಿಚಾರಗಳನ್ನು ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಚರ್ಚಿಸಿರುವಂತಹದ್ದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಮುಖ್ಯವಾಗಿ ಇಲ್ಲಿ ಏನಂತಂದರೆ ಯತಿ ಮತ್ತು ಪ್ರಾಸಗಳ ವಿಚಾರವನ್ನು ಶ್ರೀ ವಿಜಯ ತುಂಬಾ ಗಂಭೀರವಾಗಿ ಚರ್ಚಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು. ಸೊ ಅದೇ ರೀತಿಯಾಗಿ ಛಂದೋಂಬುದಿ, ಸೊ ಛಂದೋಂಬುದಿ ಕೃತಿಯು ಕೂಡ ತುಂಬ ಮುಖ್ಯವಾಗ್ತದೆ. ಕನ್ನಡ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಇತಿಹಾಸದಲ್ಲಿ ನಾವು ನೋಡ್ತಾ ಬಂದಾಗ ಛಂದೋಂಬುದಿ ಅಂತಕ್ಕಂಥದ್ದು ಸೊ 1ನೇ ನಾಗವರ್ಮನ ಅತ್ಯಂತ ಮಹತ್ವದ ಕೃತಿ ಆಗ್ತದೆ.
ಸೊ ಇದರ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 990ರಲ್ಲಿ ಇದನ್ನು ರಚನೆ ಮಾಡ್ತಾನೆ. ಅದೇ ರೀತಿ ಛಂದಸ್ಸನ್ನು ಪರಮೇಶ್ವರ ಪಾರ್ವತಿಗೆ ಹೇಳಿರ್ತಾನೆ. ಸೊ ಆ ಪಾರ್ವತಿ ಪಿಂಗಳನಿಗೆ ಈ ಒಂದು ಛಂದಸ್ಸನ್ನು ಹೇಳ್ಕೊಡ್ತಾಳೆ. ಅದೇ ರೀತಿ ಛಂದಸ್ಸು ಪಿಂಗಳನಿಂದ ಲೋಕದಲ್ಲಿ ಖ್ಯಾತಿ ಪಡೆಯಿತು ಅಂತೇಳಿ ನಾಗವರ್ಮ ತನ್ನ ಸತಿಗೆ ಈ ಒಂದು ಕಥೆಯನ್ನು ಹೇಳ್ತಾ ಇರ್ತಾನೆ. ಸೊ ಛಂದಸ್ ಅಂತಕ್ಕಂಥದ್ದು ಲೋಕದಲ್ಲಿ ಪಿಂಗಳನಿಂದ ಒಂದು ಖ್ಯಾತಿಯನ್ನು ಪಡೆದಿದೆ ಅಂಥೇಳಿ ಸೊ ನಾಗವರ್ಮ ತನ್ನ ಸತಿಗೆ ಹೇಳಿದ್ದನಂತೇಳಿ ಉಲ್ಲೇಖಗಳು ದೊರೀತಾ ಹೋಗ್ತವೆ. ಅದೇ ರೀತಿ ಆ ಪಿಂಗಳನೇ ರಚಿಸಿರ್ತಕ್ಕಂತಹ ಛಂದೋ ಸೂತ್ರಗಳನ್ನು ನಾಗವರ್ಮ ತನ್ನ ಕೃತಿಗೆ ಆಧಾರವಾಗಿಟ್ಟುಕೊಂಡು ಸೊ ಈತ ಛಂದಸ್ಸಿನ ಕೃತಿಯನ್ನು ಬರಿತಾ ಹೋಗ್ತಾನೆ. ಸೊ ಈ ಛಂದೋಂಬುದಿಯಲ್ಲಿ ಸುಮಾರು 6 ಅಧಿಕರಣಗಳನ್ನು ನಾವೆಲ್ಲ ಕಾಣ್ಬೋದು. ಸೊ ಆ 6 ಅಧಿಕರಣಗಳಲ್ಲಿ ಏನೇನು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾನೆ ಅಂತಂದರೆ, 1ನೇ ಅಧಿಕರಣ ಬಂದ್ಬಿಟ್ಟು ಸೊ ಸಂಜ್ಞಾ ಪ್ರಕರಣ ಅಂತಕ್ಕಂಥದ್ದು. ಇದರಲ್ಲಿ ಅಚ್ಚ ಕನ್ನಡದ ವೃತ್ತಗಳ ಬಗ್ಗೆ ಆತ ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾನೆ. ಸೊ ಮೊದಲನೇ ಪ್ರಕರಣ ಯಾವುದು ಅಂತಂದರೆ ಸಂಜ್ಞಾ ಪ್ರಕರಣ. ಆಲ್ರೆಡಿ ಈ ಛಂದೋಮುದಿಯಲ್ಲಿ ಇರ್ತಕ್ಕಂತಹ ಅಧಿಕರಣಗಳ ಸಂಖ್ಯೆ ಎಷ್ಟು ಅಂತೇಳಿ ಸೊ ನೆಟ್ ಪರೀಕ್ಷೆಯಲ್ಲಿ ಸೊ ಕೇಳಿರ್ತಕ್ಕಂತಹ ಉದಾಹರಣೆಗಳಿದೆ ಸ್ನೇಹಿತರೆ. ಸೊ ಅದಕ್ಕಾಗಿ ಅಲ್ಲಿ ಬರುವಂತಹ ಪ್ರಕರಣಗಳಾಗಿರ್ಬೋದು, ಅದೇ ರೀತಿ ಸೊ ಅವುಗಳಲ್ಲಿ ಏನೇನು ವಿಷಯ ಪ್ರಸ್ತಾಪ ಮಾಡಿದ್ದಾನೆ ಅಂತೇಳಿ ನಾವು ಕಾಣ್ಬೋದು. ಸೊ ನೆಕ್ಸ್ಟ್ 2ನೇ ಪ್ರಕರಣ ಅಂತಂದರೆ ಸಮವೃತ್ತ ವಿವರಣೆ ಅಂತಕ್ಕಂಥದ್ದು. ಮೊದಲನೇ ಪ್ರಕರಣ ಸಂಜ್ಞಾ ಪ್ರಕರಣ, ಅದೇ ರೀತಿ ಸಮವೃತ್ತ ವಿವರಣೆ. ನೆಕ್ಸ್ಟ್ 3ನೇ ಪ್ರಕರಣ ಅಂತಂದರೆ ಮಾಲಾವೃತ್ತ ಮತ್ತು ಅರ್ಧ ಸಮ ವಿಷಮಾದಿ ವೃತ್ತ ಪ್ರಕರಣ ಅಂತಕ್ಕಂಥದ್ದು. ಸೊ ವೃತ್ತಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟು ಕಂದಾದಿ ಮಾತ್ರಾವೃತ್ತ ಪ್ರಕರಣ ಅಂತಕ್ಕಂಥದ್ದು ಸೊ 4ನೇ ಪ್ರಕರಣವಾಗ್ತದೆ. ಅದೇ ರೀತಿ 5ನೇ ಪ್ರಕರಣ ಬಂದ್ಬಿಟ್ಟು ಕರ್ನಾಟಕ ವಿಷಯ ಜಾತಿ ವೃತ್ತ ಪ್ರಕರಣ ಅಂತಕ್ಕಂಥದ್ದು. ಕರ್ನಾಟಕ ವಿಷಯ ಜಾತಿ ವೃತ್ತ ಪ್ರಕರಣ ಅಂತಕ್ಕಂಥದ್ದು 5ನೇ ಪ್ರಕರಣವಾಗಿದೆ. ನೆಕ್ಸ್ಟು ಪ್ರಕರಣ 6 ಷಟ್ಪ್ರತ್ಯಯ ವಿವರಣ ಪ್ರಕರಣ ಅಂತಕ್ಕಂಥದ್ದು. ಇದು ಛಂದೋಂಬುದಿಯಲ್ಲಿ ಬರ್ತಕ್ಕಂತಹ 6ನೆಯ ಪ್ರತ್ಯಯವಾಗಿರ್ತದೆ. ಸೊ ಇವೆಲ್ಲವನ್ನು ಕೂಡ ನೆನಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇದೆ. ಅದೇ ರೀತಿ ಮುಂದುವರಿದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಸೊ 3ನೆಯ ಒಂದು ಕೃತಿ ಯಾವುದು ಅಂತಂದರೆ ಕವಿ ಜಿಹಾಬಂಧನ ಅಂತಕ್ಕಂಥದ್ದು. ಸೊ ಇದನ್ನು ಈಶ್ವರ ಕವಿ ರಚನೆ ಮಾಡ್ತಾನೆ. ಸೊ ಈತನ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ ಸೊ 1500 ಅಂತಕ್ಕಂಥದ್ದು ಈತನ ಕಾಲವಾಗ್ತದೆ. ನೆಕ್ಸ್ಟು ಈ ಒಂದು ಕೃತಿಯಲ್ಲಿ ಸುಮಾರು 4 ಆಶ್ವಾಸಗಳನ್ನು ನಾವು ಕಾಣ್ಬೋದು. ಸೊ ಮೊದಲನೇ ಆಶ್ವಾಸದಲ್ಲಿ ಏನೇನು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾನೆ ಅಂತೇಳಿ ನಾವು ಗಮನಿಸ್ತಾ ಬಂದಾಗ ಸೊ ಗಣಗಳ ಸ್ವರೂಪ ಆಗಿರ್ಬೋದು ಮತ್ತು ಅವುಗಳ ಶತ್ರುತ್ವ ಮತ್ತು ಮಿತ್ರತ್ವದ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಅದೇ ರೀತಿಯಾಗಿ ಅಧಿಷ್ಠಾತ ದೈವಗಳು ಸೊ ಅಧಿಷ್ಠಾತ ದೇವಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಶುಭಾಶುಭ ಫಲಗಳ ಬಗ್ಗೆ ಇಲ್ಲಿ ಗಮನಿಸ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಪ್ರಯೋಗ ನಿಬಂಧನೆಯ ವಿವರಿಸ್ತಾ ಹೋಗ್ತಾನೆ. ಸೊ ತಮಗೆ ಗೊತ್ತಿರುವಂತಹ ವಿಚಾರ ಏನಂತಂದರೆ, ಸೊ ಕವಿ ಜಿಹಾಬಂಧನ ಕೃತಿಯಲ್ಲಿ ಎಷ್ಟು ಆಶ್ವಾಸಗಳಿದ್ದಾವೆ, ಸೊ ಮೊದಲನೇ ಆಶ್ವಾಸ 2ನೇ ಆಶ್ವಾಸದಲ್ಲಿ ಏನೇನು ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ ಅನ್ನೋದನ್ನು ಗಮನಿಸಿ ಸ್ನೇಹಿತರೆ. ಸೊ 2ನೇ ಆಶ್ವಾಸದಲ್ಲಿ ಹರಿಕರಿ ಮೊದಲಾದ ಪ್ರಾಸ ಭೇದಗಳನ್ನು ಪ್ರಸ್ತಾಪ ಮಾಡಿದ್ದಾನೆ. ನೆಕ್ಸ್ಟು ಒಡಿಯ ಲಕ್ಷಣ ಸೊ ಭೇದಗಳನ್ನು ಇಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತಾನೆ. ಹಾಗೆ 3ನೇ ಆಶ್ವಾಸದಲ್ಲಿ ಅಕ್ಷರಗಳ ಕುರಿತು ಸೊ 3ನೆಯ ಆಶ್ವಾಸದಲ್ಲಿ ಅಕ್ಷರಗಳ ಕುರಿತು ಪ್ರಸ್ತಾಪ ಮಾಡ್ತಾನೆ. ಸೊ ಅದೇ ರೀತಿ ಈ 3 ಆಶ್ವಾಸದಲ್ಲಿ ಮಾತ್ರ ಛಂದಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾನೆ. ಉಳಿದಂತಹ ಇನ್ನೂ ಒಂದು ಆಶ್ವಾಸದಲ್ಲಿ ಛಂದಸ್ಸಿನ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಈ 3 ಆಶ್ವಾಸಗಳಂತಕ್ಕಂಥದ್ದು ತುಂಬಾ ಮುಖ್ಯವಾಗ್ತದೆ. ನೆಕ್ಸ್ಟು 4ನೇ ಒಂದು ಕೃತಿಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ, ಸೊ ಛಂದಸ್ಸಾರ ಅಂತಕ್ಕಂಥದ್ದು. ಸೊ ಇದರ ಕಾಲ 1650 ಅಂತಕ್ಕಂಥದ್ದು. ಗುಣಚಂದ್ರನೆಂಬ ಕವಿ ಈ ಒಂದು ಛಂದಸ್ಸಾರವನ್ನು ರಚನೆ ಮಾಡ್ತಾನೆ. ಸೊ ಗುಣಚಂದ್ರನ ಛಂದಸ್ಸಾರ ಇದರಲ್ಲಿ 5 ಅಧಿಕರಣಗಳನ್ನು ಒಳಗೊಂಡಂತಹ ಈ ಒಂದು ಕೃತಿ ಸೊ ಮೊದಲನೆಯ ಅಧಿಕರಣದಲ್ಲಿ ಏನು ಹೇಳ್ತದೆ ಅಂತಂದರೆ, ಲಘು ಗುರು ಗಣಸ್ವರೂಪ ಮತ್ತು ಯತಿ ಪ್ರಾಸಗಳ ಮತ್ತು ಕಂದ ಪದ್ಯದ ಒಂದು ವಿವರವನ್ನು ಈ ಮೊದಲನೇ ಅಧಿಕರಣದಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಅದೇ ರೀತಿಯಾಗಿ ದ್ವಿತೀಯ ಅಧಿಕರಣದಲ್ಲಿ ಆರ್ಯ, ಗೀತಿಕೆ, ಅದೇ ರೀತಿ ಕಂದ,
ನೆಕ್ಸ್ಟು ಷಟ್ಪದಿ ಭೇದಗಳನ್ನು ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಆರ್ಯ, ಗೀತಿಕೆ ಮತ್ತು ಕಂದಗಳ ಬಗ್ಗೆ ಒಂದು 2ನೇ ಅಧ್ಯಾಯದಲ್ಲಿ ಚರ್ಚಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು. ನೆಕ್ಸ್ಟು 3ನೆಯ ಒಂದು ಅಧಿಕರಣದಲ್ಲಿ ಅಕ್ಷರ, ಅದೇ ರೀತಿ ಛಂದಸ್ಸು, ಅದರ ಉತ್ಪತ್ತಿಯ ಬಗ್ಗೆ ಆಗಿರ್ಬೋದು, ಅದೇ ರೀತಿ 26 ಛಂದಸ್ಸಿನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ. ಸೊ 4ನೇ ಅಧಿಕರಣದಲ್ಲಿ ವೃತ್ತಗಳು ಮತ್ತು ದಂಡಕ ಭೇದಗಳು, ಅದೇ ರೀತಿ ಗೀತೆ ಮತ್ತು ಭೇದಗಳು, ಆಯಾ ಭೇದಗಳು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ 4ನೇ ಒಂದು ಅಧಿಕರಣದಲ್ಲಿ ಚರ್ಚಿಸಿದ್ದಾನೆ. ಸೊ 5ನೇ ಅಧಿಕರಣ ಧ್ರುವತಾಳ, ದ್ವಿಪದಿ, ಅದೇ ರೀತಿ ತ್ರಿಪದಿ, ರಗಳೆ, ಲಾವಣಿ, ಸೀಸ ಪದ್ಯಗಳ ಬಗ್ಗೆ ಆತ ಪ್ರಸ್ತಾಪಿಸಿರೋದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಬರುವಂಥ ವಿಚಾರಗಳನ್ನು ಮಾತ್ರ ನೆನಪಿಟ್ಕೊಳ್ತಾ ಹೋಗಿ. ಸೊ ಇದರಲ್ಲಿ ಇನ್ಡೆಪ್ತ್ ಆಗಿ ಕೇಳುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಬಟ್ ಎಷ್ಟು ಅಧಿಕರಣಗಳಿದ್ದಾವೆ, ಸೊ ಯಾವ್ಯಾವ ಅಧಿಕರಣದಲ್ಲಿ ಏನೇನು ಪ್ರಸ್ತಾಪ ಮಾಡಿದ್ದಾರೆ ಅನ್ನತಕ್ಕಂಥ ಒಂದು ಮಾತು ತಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಏನೇನು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ತಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಸೊ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಲೈಕ್ ಕೊಡಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದ್ರಿ ಅಂತಂದರೆ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತಹ ಸುಮಾರು ವಿಚಾರಗಳನ್ನು ನಾನು ಅಲ್ಲಿ ಚರ್ಚೆ ಮಾಡ್ತಾ ಇರ್ತೀನಿ. ಸೊ ಅಲ್ಲಿಯೂ ಕೂಡ ನೀವು ವಿಷಯವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಒಂದು 5ನೇ ಒಂದು ಕೃತಿಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಛಂದೋ ವಿಚಿತಿ ಅಂತಕ್ಕಂಥದ್ದು. ಸೊ ಛಂದೋ ವಿಚಿತಿ ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದವನು 2ನೇಯ ನಾಗವರ್ಮ. ಸೊ ಈತನ ಕಾಲ ಬಂದ್ಬಿಟ್ಟು 1042ರಲ್ಲಿ ರಚಿಸ್ತಾ ಹೋಗ್ತಾನೆ. ಅದೇ ರೀತಿ ಈ ಒಂದು ಕೃತಿ ನಮಗೆ ಲಭ್ಯವಾಗಿಲ್ಲ. ಸೊ ಇದೊಂದು ಲಭ್ಯವಾಗಿರದೇ ಇರತಕ್ಕಂತಹ ಕೃತಿ ಆಗ್ತದೆ. ಇದನ್ನು ರಚಿಸಿದ್ದಕ್ಕಾಗಿ ಕಾವ್ಯಾವಲೋಕನದಲ್ಲಿ ಉಲ್ಲೇಖವಿದೆ. ಅಂದರೆ 2ನೇ ನಾಗವರ್ಮನ ಮತ್ತೊಂದು ಕೃತಿಯಾದಂತಹ ಕಾವ್ಯಾವಲೋಕನದಲ್ಲಿ ಸೊ ಆತ ಛಂದೋ ವಿಚಿತಿ ಅಂತಕ್ಕಂತಹ ಒಂದು ಕೃತಿಯನ್ನು ನಾನು ಛಂದಸ್ಸಿಗೆ ಸಂಬಂಧಪಟ್ಟಂಗೆ ಬರೆದಿದ್ದೀನಿ ಅಂತೇಳಿ ಉಲ್ಲೇಖವನ್ನು ಕೊಡ್ತಾ ಹೋಗ್ತಾನೆ. ಬಟ್ ಆ ಕೃತಿ ಇನ್ನೂವರೆಗೂ ಕೂಡ ನಮಗೆ ಲಭ್ಯವಾಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಷಟ್ಪ್ರತ್ಯಯ ಅಂತಕ್ಕಂತಹ ಮತ್ತೊಂದು ಕೃತಿ. ಸೊ ಇದು 1748ರಲ್ಲಿ ಶಾಲ್ಯದ ಕೃಷ್ಣರಾಜ ಬರಿತಾನೆ. ಸೊ ಇದು ಕೂಡ ಪ್ರಕಟವಾಗಿಲ್ಲ ಅಂಥೇಳಿ ತಿಳಿಸ್ತಾ ಹೋಗ್ತಾರೆ. ಇವುಗಳನ್ನು ಕೂಡ ತಾವು ಗಮನಿಸ್ತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟು ಗುಣಗಾಂಕೀಯಂ ಅಂತಕ್ಕಂತಹ ಮತ್ತೋರ್ವ ಲೇಖಕ. ಸೊ ಈತನ ಕಾಲ 844ರಿಂದ 888. ಚಾಲುಕ್ಯ ದೊರೆ ಗುಣಗಾಂಕ ವಿಜಯಾದಿತ್ಯನ ಹೆಸರು ಅಂಥೇಳಿ ಇದನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದು ಕೂಡ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಕೃತಿ ಆಗ್ತದೆ. ವೃತ್ತ ರತ್ನಾಕರ ಕರ್ನಾಟಕ ವೃತ್ತಿ ಅಂತಕ್ಕಂಥದ್ದು 1775ರಲ್ಲಿ ಪ್ರಕಟ ಮಾಡ್ತಾರೆ. ಸೊ ಇದು ಕೂಡ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಕೃತಿ ಆಗ್ತದೆ. ಹಾಗೆ ನಂದಿ ಛಂದಸ್ಸು 19ನೇ ಶತಮಾನದಲ್ಲಿ ಬಂದಂತಹ ಪ್ರಮುಖವಾದ ಛಂದಸ್ಸಿನ ಕೃತಿ ಆಗ್ತದೆ. ನೆಕ್ಸ್ಟು ಕರ್ನಾಟಕ ಛಂದೋಲಂಕಾರ ಸಾಹಿತ್ಯ ಲಕ್ಷಣ ಅಂತಕ್ಕಂಥದ್ದು 1885ರಲ್ಲಿ ಇದು ಪ್ರಕಟವಾಗ್ತದೆ. ಸೊ ಇವುಗಳ ಪ್ರಕಟಣಾ ವರ್ಷವನ್ನು ನೆನಪಿಡುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಕಾಲಾನುಕ್ರಮದಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತದೆ. ನೆಕ್ಸ್ಟು ಛಂದಸ್ಸಾರ 1890ರಲ್ಲಿ ಇದು ಪ್ರಕಟವಾಗ್ತದೆ. ಅದೇ ರೀತಿ ಛಂದೋ ಮಾಲಿಕೆ ಅಂತಕ್ಕಂಥದ್ದು 1895ರಲ್ಲಿ ಪ್ರಕಟವಾಗ್ತದೆ. ನೆಕ್ಸ್ಟು ಛಂದೋ ದರ್ಪಣ ಅಂತಕ್ಕಂಥದ್ದು 1913ರಲ್ಲಿ ಇದು ಪ್ರಕಟವಾಗ್ತದೆ. ನೆಕ್ಸ್ಟು ಶ್ರೀ ನರಸಿಂಹರಾಜ ಕರ್ನಾಟಕ ಛಂದೋರಾಜಂ ಅಂತಕ್ಕಂಥದ್ದು 1926ರಲ್ಲಿ ಇದು ಪ್ರಕಟವಾಗಿದೆ. ನೆಕ್ಸ್ಟು ಕರ್ನಾಟಕ ಛಂದೋ ಮಂಜರಿ 1929ರಲ್ಲಿ ಇದು ಪ್ರಕಟವಾಗ್ತದೆ. ಅದೇ ರೀತಿಯಾಗಿ ಸಂಸ್ಕೃತ ಛಂದಸ್ಸಿನ ಕೃತಿಗಳ ಬಗ್ಗೆ ನಾವಿಲ್ಲಿ ಸ್ವಲ್ಪ ಗಮನಿಸ್ತಾ ಬಂದಾಗ ಜಯಕೀರ್ತಿಯ ಛಂದೋನುಶಾಸನ ಅಂತಕ್ಕಂಥದ್ದು 1050ರಲ್ಲಿ ಪ್ರಕಟವಾಗಿದೆ. ಅದೇ ರೀತಿ 3ನೇ ಸೋಮೇಶ್ವರನ ಮಾನಸೋಲ್ಲಾಸ 1129ರಲ್ಲಿ ಪ್ರಕಟವಾಗ್ತದೆ. ಹಾಗೆಯೇ ಶಾರ್ಗದೇವನ ಸಂಗೀತ ರತ್ನಾಕರ 13ನೇ ಶತಮಾನದಲ್ಲಿ ಬಂದಂತಹ ಪ್ರಮುಖವಾದ ಒಂದು ಛಂದಸ್ಸಿನ ಕೃತಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟು ಮತಂಗ ಮುನಿಯ ಬೃಹದ್ದೇಶಿ ಅಂತಕ್ಕಂತಹ ಕೃತಿ ಸುಮಾರು 9 ಮತ್ತು 10ನೇ ಶತಮಾನದಲ್ಲಿ ಇದು ಪ್ರಕಟವಾಗ್ತದೆ. ಸೊ ಇವಿಷ್ಟು ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಕೃತಿಗಳಾಗ್ತವೆ. ಸೊ ಇತ್ತೀಚೆಗೆ ನಡೆದಂತಹ ಒಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ PhD ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ತರಗತಿಯಲ್ಲಿ ಬಿಡಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ.
ಸೊ ಅದಕ್ಕೆ ಸರಿಯಾದಂತಹ ಉತ್ತರಗಳನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸಂಶೋಧನೆಗೆ ಒಂದು ಸಂವಾದಿಯಾದ ಕನ್ನಡದ ಪದ ಅಂತ ಕೇಳಿದರೆ, ಸೊ ಸಂಶೋಧನೆಗೆ ಸಂವಾದಿಯಾದ ಕನ್ನಡದ ಪದ ಅಂಥೇಳಿ. ಸೊ RI ಅಂತಕ್ಕಂಥದ್ದು ಇಲ್ಲಿ ಸಂವಾದಿಯಾದಂತಹ ಪದವಾಗ್ತದೆ. ಸಂಶೋಧನಾ ಆಕಾರಗಳನ್ನು ವಸ್ತು ಸಾಮಗ್ರಿ, ಭಾಷಾ ಸಾಮಗ್ರಿ, ಕ್ರಿಯಾ ಸಾಮಗ್ರಿ ಮತ್ತು ಜ್ಞಾನ ಸಾಮಗ್ರಿ ಎಂದು ವಿಭಾಗಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು MM ಕಲಬುರ್ಗಿ ಅವರು. ವಸ್ತು ಸಾಮಗ್ರಿ, ಅದೇ ರೀತಿ ಭಾಷಾ ಸಾಮಗ್ರಿ, ಕ್ರಿಯಾ ಸಾಮಗ್ರಿ, ಅದೇ ರೀತಿ ಜ್ಞಾನ ಸಾಮಗ್ರಿ ಅಂತೇಳಿ MM ಕಲಬುರ್ಗಿ ಅವರು ವಿಭಾಗ ಮಾಡ್ತಾರೆ. ಧಾರವಾಡದ ಕನ್ನಡ ಸಂಶೋಧನಾ ಸಂಸ್ಥೆ ಸ್ಥಾಪನೆಯಾದ ವರ್ಷ ಅಂತ ಕೇಳಿದರೆ, ಸೊ 1939ರಲ್ಲಿ ಧಾರವಾಡದ ಕನ್ನಡ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು ಆರಂಭವಾಗ್ತದೆ. ಅದೇ ರೀತಿಯಾಗಿ ಕಿಟೆಲ್ರ ಕನ್ನಡ ಡಿಕ್ಷನರಿ ಪ್ರಕಟಗೊಂಡ ವರ್ಷ ಅಂತ ಕೇಳಿದರೆ 1894ರಲ್ಲಿ. ಸೊ ಕಿಟೆಲರ ಕನ್ನಡ ಡಿಕ್ಷನರಿಯನ್ನು ನಾವಿಲ್ಲಿ ಕಾಣ್ಬೋದು. ಸೊ ನಲ್ ಹೈಪೋಥಿಸಿಸ್ ಎಂದರೆ ಅಂತ ಕೇಳಿದರೆ, ಸೊ ನಿರುಪಯುಕ್ತ ಊಹನಾ ಸಿದ್ಧಾಂತವನ್ನು, ಸೊ ನಾವು ನಿರುಪಯುಕ್ತ ಊಹನಾ ಸಿದ್ಧಾಂತವನ್ನು ನಲ್ ಹೈಪೋಥಿಸಿಸ್ ಅಂತೇಳಿ ಕರಿತೀವಿ. ಅದೇ ರೀತಿ ಇದನ್ನು ಸಹಭಾಗಿತ್ವ ಸಂಶೋಧನೆ ಎಂತಲೂ ಕರೆಯುತ್ತಾರೆ ಅಂತೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಕ್ರಿಯಾ ಸಂಶೋಧನೆಯನ್ನು ಸಹಭಾಗಿತ್ವ ಸಂಶೋಧನೆ ಅಂತ ಕೂಡ ಕರೆಯೋದನ್ನು ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟು ಸಾಹಿತ್ಯ ಸಂಶೋಧನೆಯಲ್ಲಿ ಪ್ರಾಥಮಿಕ ಹಂತ ಯಾವುದು ಅಂತ ಕೇಳಿದರೆ, ಸೊ ಸಂಶೋಧನಾ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಸಂಶೋಧನಾ ಸಮಸ್ಯೆಯನ್ನು ಸೂತ್ರೀಕರಣ ಮಾಡ್ತಕ್ಕಂಥದ್ದು ಸಾಹಿತ್ಯ ಸಂಶೋಧನೆಯಲ್ಲಿಯ ಪ್ರಾಥಮಿಕ ಹಂತ. ಸೊ ಯಾವುದಂತಂದರೆ ಸಂಶೋಧನಾ ಸಮಸ್ಯೆಯನ್ನು ಸೂತ್ರೀಕರಣ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ, ಯಾವುದನ್ನು ಸಂಶೋಧನೆಯ ನೀಲನಕ್ಷೆ ಅಂಥೇಳಿ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಸೊ ಸಂಶೋಧನಾ ವಿನ್ಯಾಸವನ್ನು ಸಂಶೋಧನೆಯ ನೀಲನಕ್ಷೆ ಅಂತ ಕೂಡ ಕರೀತಾರೆ. ಕರ್ನಾಟಕ ಕವಿಚರಿತ್ರೆಯ ಮೊದಲ ಸಂಪುಟ ಪ್ರಕಟಗೊಂಡದ್ದು. ಸೊ ಕರ್ನಾಟಕ ಕವಿಚರಿತ್ರೆಯ ಮೊದಲ ಸಂಪುಟ ಅಂತಕ್ಕಂಥದ್ದು ಯಾವಾಗ ಪ್ರಕಟವಾಯಿತು ಅಂತ ಕೇಳಿದರೆ 1907ರಲ್ಲಿ ಮೊದಲ ಸಂಪುಟ ಪ್ರಕಟವಾಗ್ತದೆ. ನೆಕ್ಸ್ಟು ತರೀಕೆರೆಯ ಶಾಸನವನ್ನು ಬರೆದವರು ಯಾರು ಅಂತ ಕೇಳಿದರೆ, ಜನ್ನ ಕವಿ ತರೀಕೆರೆಯ ಶಾಸನವನ್ನು ಬರೀತಾನೆ. ಹಲ್ಮಿಡಿ ಶಾಸನದಲ್ಲಿ ಬಟ್ಟಾರ್ ಪದವು ಅಪಲಿಖಿತಗೊಂಡದ್ದು ಹೇಗೆ ಅಂತೇಳಿ. ಸೊ ಹಲ್ಮಿಡಿ ಶಾಸನದಲ್ಲಿ ಬಟ್ಟಾರ್ ಪದವು ಅಪಲಿಖಿತಗೊಂಡದ್ದು ಹೇಗೆ ಅಂತ ಕೇಳಿದರೆ, ಸೊ ಬಟ್ಟೋರ್ ಅಂತೇಳಿ, ಇಲ್ಲಿ ಬಟ್ಟೋರ್ ಅಂತಕ್ಕಂತಹ ಪದ ಏನು ಕೊಟ್ಟಿದ್ದಾರಲ್ಲ ಇದು ಅಪಲಿಖಿತವಾದಂತಹ ಪದವಾಗ್ತದೆ. ಕುರ್ಕ್ಯಾಲ ಶಾಸನದಲ್ಲಿ ಕೆತ್ತಲಾಗಿರುವ ಪಕ್ಷಿ ಯಾವುದು ಅಂತ ಕೇಳಿದರೆ, ಸೊ ಗರುಡ ಪಕ್ಷಿಯನ್ನು ಕುರ್ಕ್ಯಾಲ ಶಾಸನದಲ್ಲಿ ಕೆತ್ತಲಾಗಿದೆ. ನೆಕ್ಸ್ಟ್ ಅದೇ ರೀತಿ ಲಕ್ಕುಂಡಿ ಶಾಸನ ರಚನೆಗೊಂಡದ್ದು ಇವರ ಕಾಲದಲ್ಲಿ ಅಂತ ಕೇಳಿದರೆ, ಸೊ ಲಕ್ಕುಂಡಿ ಶಾಸನ ಬಂದ್ಬಿಟ್ಟು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ರಚನೆಗೊಳ್ತದೆ. ದೇಕಬ್ಬೆಯ ಬೆಳ್ತೂರು ಶಾಸನವನ್ನು ರಚಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಮಲ್ಲ ಅಂತಕ್ಕಂತಹ ವ್ಯಕ್ತಿ ದೇಕಬ್ಬೆಯ ಬೆಳ್ತೂರು ಶಾಸನವನ್ನು ರಚಿಸ್ತಾರೆ. ಇದು ಲೆಂಕವಾಳಿ ಶಾಸನ. ಸೊ ಇದೊಂದು ಲೆಂಕವಾಳಿ ಶಾಸನ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕುವರ ಲಕ್ಷ್ಮಣನ ಶಾಸನ ಅಂತಕ್ಕಂಥದ್ದು ಲೆಂಕವಾಳಿ. ಸೊ ಲೆಂಕವಾಳಿ ಶಾಸನವಾಗ್ತದೆ. ಸೊ ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ, ಸೊ ಮುಂದಿನ ಪ್ರಶ್ನೆ ಸಂಖ್ಯೆ 16. ಜೈನದತ್ತಿಯ ಮೇರೆಯ ಕಲ್ಲುಗಳನ್ನು ಹೀಗೆನ್ನುತ್ತಾರೆ. ಜೈನದತ್ತಿಯ ಮೇರೆಯ ಕಲ್ಲುಗಳನ್ನು ಹೀಗೆನ್ನುತ್ತಾರೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ನೋಡ್ಬೋದು ಮುಕ್ಕೊಡೆಯ ಕಲ್ಲು ಅಂತಕ್ಕಂಥದ್ದು, ಮುಕ್ಕೊಡೆಯ ಕಲ್ಲು ಅಂತೇಳಿ ಜೈನದತ್ತಿಯ ಕಲ್ಲುಗಳನ್ನು ಕರೀತಾರೆ. ಕಾಲಂ ಖರ್ಚಿ ಎಂದರೆ ಅಂತ ಕೇಳಿದ್ದಾರೆ. ಸೊ ಕಾಲಂ ಖರ್ಚಿ ಅಂತಂದರೆ ಪಾದಕ್ಕೆ ವಂದಿಸು. ಸೊ ಪಾದಕ್ಕೆ ವಂದಿಸು ಅಂತಕ್ಕಂಥದ್ದು ಕಾಲಂ ಖರ್ಚಿ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕ್ಷಾತ್ರಯುಗ, ಮತಪ್ರಚಾರಕ ಯುಗ, ಸಾರ್ವಜನಿಕ ಯುಗ ಮತ್ತು ಆಧುನಿಕ ಯುಗ ಎಂದು ವಿಭಾಗಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಕನ್ನಡ ವಕ್ಕಿ ಅಂತಕ್ಕಂಥವ್ರು ಕ್ಷಾತ್ರಯುಗ, ಮತಪ್ರಚಾರಕ ಯುಗ, ಸಾರ್ವಜನಿಕ ಯುಗ, ಅದೇ ರೀತಿ ಆಧುನಿಕ ಯುಗ ಅಂತೇಳಿ ವರ್ಗೀಕರಣ ಮಾಡ್ತಾರೆ. ಒಡ್ಡಾರಾಧನೆಯ ಈ ಕಥೆಯಲ್ಲಿ ಶ್ರವಣ ಬೆಳಗೊಳವನ್ನು ಕಳ್ಗೊಪ್ಪು ಎಂದು ಕರೆಯಲಾಗಿದೆ. ಸೊ ಯಾವ ಒಂದು ಕಥೆಯಲ್ಲಿ ಈ ಒಂದು ಶ್ರವಣ ಬೆಳಗೊಳವನ್ನು ಕಳ್ವಪ್ಪು ಅಂಥೇಳಿ ಕರೀತಾ ಹೋಗ್ತಾರೆ ಅಂತಂದರೆ, ನಾವಿಲ್ಲಿ ನೋಡ್ಬೋದು ಭದ್ರಬಾಹು ಭಟ್ಟಾರಕರ ಕಥೆಯಲ್ಲಿ ಸೊ ಈ ಹೆಸರಿನಿಂದ ಶ್ರವಣ ಬೆಳಗೊಳವನ್ನು ಕರೀತಾರೆ. ಸೊ ಆಲ್ರೆಡಿ ಒಡ್ಡಾರಾಧನೆಯ ಕಥೆಗಳ ಕುರಿತು ಈಗ ಮೊನ್ನೆ ನಡೆದಂತಹ ನೆಟ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೂಡ ಆಗಿತ್ತು, ಕಥೆಗಳನ್ನು ಅನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂಥೇಳಿ. ಸೊ ಅದಕ್ಕಾಗಿ ಒಡ್ಡಾರಾಧನೆಯ ಕಥೆಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ.
ಆದಿಪುರಾಣದಲ್ಲಿ ಬರುವ ಋಷಭ ದೇವನ ಭವಾವಳಿಗಳು ಅಂತ ಕೇಳಿದರೆ, ಸೊ ಆದಿಪುರಾಣದಲ್ಲಿ ಬರ್ತಕ್ಕಂತಹ ಋಷಭ ದೇವನ ಭವಾವಳಿಗಳು ಒಟ್ಟಾರೆ 10 ಭವಾವಳಿಗಳನ್ನು ನಾವಲ್ಲಿ ಕಾಣ್ಬೋದು. ಸೊ ನೆಕ್ಸ್ಟ್ ಮುಂದುವರೆದಂತೆ 14 ಭುವನಂಗಳ್, 14 ಆಶ್ವಾಸ, ರಚನೆಗಂ ಬೆಲೆಯಕ್ಕುಂ ಅಂತ ಎಂದಿರುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. 14 ಭುವನಂಗಳ್, 14 ಆಶ್ವಾಸ, ರಚನೆಗಂ ಬೆಲೆಯಕ್ಕುಂ ಅಂತಕ್ಕಂತಹ ಒಂದು ಮಾತು ಸೊ ಭುವನೈಕ್ಯ ರಾಮಾಭ್ಯುದಯಕ್ಕೆ ಇರ್ತದೆ. ಸೊ ಭುವನೈಕ್ಯ ರಾಮಾಭ್ಯುದಯವನ್ನು ಕರೀತಾರೆ. ಸೊ ಜೈನ ಧರ್ಮದಲ್ಲಿ ಕಲ್ಪ ಎಂದರೆ ಜೈನ ಧರ್ಮದಲ್ಲಿ ಏನು ಅಂತ ಕೇಳಿದರೆ ಸ್ವರ್ಗ ಎಂಬ ಅರ್ಥವನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ನೆಕ್ಸ್ಟು ವಿಸ್ಮಯಮೇ ತನಗೆ ವೈರಾಗ್ಯ ರಸಕ್ಕೆ ಸೇತುವಾಗೆ ಸಾಲುಗಳಿರುವ ಕೃತಿ. ವಿಸ್ಮಯಮೇ ತನಗೆ ವೈರಾಗ್ಯ ರಸಕ್ಕೆ ಸೇತುವಾಗೆ ಸಾಲುಗಳಿರ್ತಕ್ಕಂತಹ ಕೃತಿ ಯಾವುದು ಅಂತಿಲ್ಲಿ ಕೇಳ್ತಾ ಇದ್ದಾರೆ. ಸೊ ಮಲ್ಲಿನಾಥ ಪುರಾಣದಲ್ಲಿ ವಿಸ್ಮಯಮೇ ತನಗೆ ವೈರಾಗ್ಯ ರಸಕ್ಕೆ ಸೇತುವಾಗೆ ಎಂಬ ಸಾಲುಗಳು ಬರ್ತದೆ. ಸೊ ಪ್ರಶ್ನೆ ಸಂಖ್ಯೆ 24, ಸಮಯ ಪರೀಕ್ಷೆಯ 11ನೇ ಅಧಿಕರಣವು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ವೈದಿಕ ವಿಡಂಬನೆಗೆ ಸಂಬಂಧಪಟ್ಟಂಥದ್ದಾಗ್ತದೆ. ನೆಕ್ಸ್ಟು ಅಲ್ಲಮ್ಮ ಪ್ರಭುವಿನ ಚರಿತ್ರೆಯನ್ನು ಮೊದಲಿಗೆ ಬರೆದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಹರಿಹರ ಕವಿ ಅಲ್ಲಮ್ಮನ ಕುರಿತು ಮೊದಲ ಬಾರಿಗೆ ಆತನ ಚರಿತ್ರೆಯನ್ನು ಬರೀತಾನೆ. ಧರ್ಮಾಮೃತದಲ್ಲಿ ವಾರಸೇನ ಪುಷ್ಪದಾಡರ ಕಥೆ ಇರುವ ಆಶ್ವಾಸ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸಪ್ತಮ ಆಶ್ವಾಸದಲ್ಲಿ ವಾರಸೇನ ಮತ್ತು ಪುಷ್ಪದಾಡರನ ಕಥೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಎಲಿಸೆಗೆ ಸಂವಾದಿಯಾಗಿ ಹೀಗೆ ಅನ್ನುತ್ತಾರೆ ಅಂತ ಕೇಳಿದರೆ ಶೋಕಗೀತೆ ಅಂತ ಕೂಡ ಅದನ್ನು ಕರೀತಾರೆ. ಅದೇ ರೀತಿಯಾಗಿ ಅಮ್ಮುಗೆ ರಾಯಮ್ಮಳ ವೃತ್ತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನೇಕಾರಿಕೆ ಅಮ್ಮುಗೆ ರಾಯಮ್ಮಳ ವೃತ್ತಿಯಾಗಿರ್ತದೆ. ಸೊ ನೆಕ್ಸ್ಟ್ ಒನ್, ನೇಮಿ ಜನ್ನ ಮರಿಯುವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಎಂದವರು ಯಾರು? ಸೊ ಮಧುರ ಕವಿ ಈ ಒಂದು ಮಾತನ್ನು ಉಲ್ಲೇಖ ಕೊಡ್ತಾನೆ. ಅಂದರೆ ನೇಮಿ ಜನ್ನ ಮರಿಯುವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಅಂತೇಳಿ ಹೇಳಿರೋದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸೊ ಒಟ್ಟಾರೆ 100 ಪ್ರಶ್ನೆಗಳನ್ನು ನಾನು ಈ ಸಂಚಿಕೆಯಲ್ಲಿ ಒಂದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಭಾಸ್ಕರ ಕವಿಯ ಜೇಬಿನವಲ್ಲಿ ಕುಮಾರವ್ಯಾಸನ ನಾಣ್ಯಗಳು ಇವರ ಲೇಖನ ಅಂತ ಕೇಳಿದ್ದಾರೆ. ಸೊ ಭಾಸ್ಕರ ಕವಿಯ ಜೇಬಿನವಲ್ಲಿ ಕುಮಾರವ್ಯಾಸನ ನಾಣ್ಯಗಳು ಇವರ ಲೇಖನ ಅಂತ ಕೇಳಿದ್ದಾರೆ. ಸೊ ಶ್ರೀ ಸುಜನಾ ಅವರ ಲೇಖನ ಇದಾಗ್ತದೆ. ಭಾಸ್ಕರ ಕವಿಯ ಜೇಬಿನವಲ್ಲಿ ಕುಮಾರವ್ಯಾಸನ ನಾಣ್ಯಗಳು ಎಂಬ ಲೇಖನವನ್ನು ಬರೆದವರು ಸುಜನಾ ಅವರು. ನೆಕ್ಸ್ಟು ಇದು ಉದ್ದಂಡ ಷಟ್ಪದಿಯಲ್ಲಿ ರಚಿತವಾದ ಕಾವ್ಯ ಅಂತ ಹೇಳಿದರೆ ಸೊ ವೀರೇಶ್ವರ ಚರಿತ್ರೆ ಅಂತಕ್ಕಂಥದ್ದು ಉದ್ದಂಡ ಷಟ್ಪದಿಯಲ್ಲಿದೆ. ಸೊ ನೆಕ್ಸ್ಟ್ ಒನ್, ಧಾತುಗೆಟ್ಟು ಬೋಳಾದಡೆ ನಿಜವಣೆ ಗೆಲುಬಲ್ಲದೆ ಎಂದವನು ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸೊ ಸಕಲೇಶ ಮಾದರಸ ಅಂತಕ್ಕಂಥದ್ದು. ಈ ವಚನದ ಸಾಲುಗಳನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕೇಳುವಂಥ ಸಾಧ್ಯತೆಗಳಿರ್ತದೆ. ಮುತ್ತು ನೀರೊಳ್ ಪುಟ್ಟಿ ಮತ್ತೆ ನೀರಾಗುವುದೇ ಎಂದ ತತ್ವಪದಕಾರ ಯಾರು ಅಂತ ಕೇಳಿದರೆ ಸೊ ಕುಡಲೂರು ಬಸವಲಿಂಗ. ಮುತ್ತು ನೀರೊಳ್ ಪುಟ್ಟಿ ಮತ್ತೆ ನೀರಾಗುವುದೇ ಎಂದಂತಹ ತತ್ವಪದಕಾರ ಬಂದ್ಬಿಟ್ಟು ಕುಡಲೂರು ಬಸವಲಿಂಗ. ರಾಘವಾಂಕನ ಸೋಮನಾಥ ಚರಿತ್ರೆಗೆ ಸ್ಫೂರ್ತಿಯಾದದ್ದು ಅಂತ ಕೇಳಿದರೆ ಸೊ ಇದು ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆದಯ್ಯನ ರಗಳೆ ಅಂತಕ್ಕಂಥದ್ದು. ಅಗ್ಗಳ ಕವಿಯ ಜನ್ಮಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಗ್ಗಳ ಕವಿಯ ಜನ್ಮಸ್ಥಳ ಬಂದ್ಬಿಟ್ಟು ಇಂಗಳೇಶ್ವರ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಶ್ರೀಕೃಷ್ಣ ಚರಿತ್ರೆ ಮತ್ತು ಪಾಂಡವರ ಕಥೆಯನ್ನು ಹೇಳುವ ಕಾವ್ಯ ಯಾವುದು ಅಂತ ಕೇಳಿದರೆ ಸೊ ಹರಿವಂಶಾಭ್ಯುದಯ ಅಂತಕ್ಕಂಥದ್ದು. ಸೊ ಶ್ರೀಕೃಷ್ಣ ಚರಿತ್ರೆ ಮತ್ತು ಪಾಂಡವರ ಕಥೆಯನ್ನು ಹೇಳುವಂತಹ ಕಾವ್ಯ ಯಾವುದು ಅಂತ ಕೇಳಿದರೆ ಸೊ ಹರಿವಂಶಾಭ್ಯುದಯ ಅಂತಕ್ಕಂಥದ್ದು. ಅದೇ ರೀತಿ ಬಸವಪ್ಪ ಶಾಸ್ತ್ರಿ ಯಾರ ನೆರವಿನಿಂದ ಒಥೆಲೋ ನಾಟಕವನ್ನು ಕನ್ನಡಿಸಿದರು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಸುಬ್ಬರಾಯರ ಒಂದು ನೆರವಿನಿಂದ ಒಥೆಲೋ ನಾಟಕವನ್ನು ಕನ್ನಡಿಸ್ತಾರೆ. ಅದೇ ರೀತಿ ರುದ್ರಭಟ್ಟನ ಆಶ್ರಿತ ದೊರೆ ಯಾರು ಅಂತ ಕೇಳಿದರೆ ಸೊ ವೀರಬಲ್ಲಾಳನ ಆಸ್ಥಾನದಲ್ಲಿ ಇದ್ದಂತಹ ಕವಿ ರುದ್ರಭಟ್ಟನಾಗ್ತಾನೆ. ಇಂದೆನಗಾಯ್ತು ಕುಲದೈವಂ ದೇವನಿಂದ್ರ ಚಂದ್ರಂ ಅಂತಕ್ಕಂತಹ ಮಾತು. ಸೊ ಇಂದೆನಗಾತನೇ ಕುಲದೈವಂ ದೇವ ಇಂದ್ರ ಚಂದ್ರಂ ಈ ಮಾತನ್ನು ಇವಳ ಮೂಲಕ ಹೇಳಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಮೃತಮತಿಯ ಮುಖಾಂತರವಾಗಿ ಈ ಮಾತನ್ನು ಹೇಳಿಸ್ತಾರೆ ಸ್ನೇಹಿತರೆ. ಇದು ಪ್ರೌಢದೇವರಾಯನ ಆಶ್ರಯದಲ್ಲಿ ರಚಿತವಾದಂತಹ ಕೃತಿ ಅಂತ ಕೇಳ್ತಾ ಇದ್ದಾರೆ. ಸೊ ದ್ವಾದಶಾನುಪ್ರೇಕ್ಷ ಅಂತಕ್ಕಂಥದ್ದು ಪ್ರೌಢದೇವರಾಯನ ಆಸ್ಥಾನದಲ್ಲಿ ರಚಿತವಾದಂತಹ ಕೃತಿ ಆಗ್ತದೆ. ಗಂಡರೈವರು ಮೂರು ಲೋಕದ ಗಂಡರೊಬ್ಬ
ರೊಬ್ಬಳನ್ ನಾಳಲಾರಿರಿ ಅಂತಕ್ಕಂತಹ ಮಾತು ಕುಮಾರವ್ಯಾಸ ಯಾವ ಒಂದು ಪರ್ವದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾನೆ ಅಂತ ಕೇಳಿದರೆ, ಸೊ ವಿರಾಟ ಪರ್ವದಲ್ಲಿ, ಅಂದರೆ ಗಂಡರೈವರ್ ಮೂರು ಲೋಕದ ಗಂಡರೊಬ್ಬಳನ್ ಆಳಲಾರಿರಿ ಎಂಬ ಮಾತು ಬರ್ತಕ್ಕಂಥದ್ದು ಸೊ ಕುಮಾರವ್ಯಾಸನ ವಿರಾಟ ಪರ್ವ, ಅಂದರೆ ಕುಮಾರವ್ಯಾಸ ಭಾರತದ ವಿರಾಟ ಪರ್ವದಲ್ಲಿ ಇದು ಬರ್ತದೆ. ನೆಕ್ಸ್ಟು ಗೊಗ್ಗವ್ಯೆಯ ವಚನಗಳ ಅಂಕಿತ ನಾಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಾಸ್ತಿನಾಥ ಅಂತಕ್ಕಂಥದ್ದು ಗೊಗ್ಗವ್ಯೆಯ ವಚನಗಳ ಅಂಕಿತ. ಕವಿರಾಜ ಮಾರ್ಗದ 2ನೇ ಪರಿಚ್ಛೇದವು ಇದನ್ನು ಒಳಗೊಂಡಿದೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಶಬ್ದಾಲಂಕಾರ ವರ್ಣನ ನಿರ್ಣಯಂ ಅಂತಕ್ಕಂಥದ್ದು ಸೊ ಕವಿರಾಜ ಮಾರ್ಗದ 2ನೆಯ ಪರಿಚ್ಛೇದವಾಗ್ತದೆ. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಸೊ ಇಲ್ಲಿ ಒಟ್ಟಾರೆಯಾಗಿ 100 ಪ್ರಶ್ನೆಗಳು. ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡ್ತಾ ಹೋಗಿ. ಸೊ ಹದಿಬದೆಯ ಧರ್ಮದ ಕುರಿತು ಈಕೆಯ ಗ್ರಂಥ ಓದಲು ಸುಲಭವಾಗಿದ್ದರೂ ಮರೆಯಲು ಸುಲಭವಲ್ಲ ಎಂದವರು ಯಾರು? ಹದಿಬದೆಯ ಧರ್ಮದ ಕುರಿತು ಈಕೆಯ ಗ್ರಂಥ ಓದಲು ಸುಲಭವಾಗಿದ್ದರೂ ಮರೆಯಲು ಸುಲಭವಲ್ಲ ಎಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಡಿ ಚಂಪಾಬಾಯಿ ಅಂತಕ್ಕಂಥವ್ರು. ತಿರುಕನೂರ್ವರ ಮುಂದೆ ಯಾರ ಗೀತೆ? ಸೊ ತಿರುಕನೂರ್ವ ಮುಂದೆ ಅಂತಕ್ಕಂತಹ ಒಂದು ಗೀತೆ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಮುಪ್ಪಿನ ಷಡಕ್ಷರಿ ಅವರಿಗೆ. ನೆಕ್ಸ್ಟು ಶೈವ ಶಾಸನಗಳಲ್ಲಿ ಕಾಣಿಸುವ ನಮಸ್ತುಂಗ ಶಿರಸ್ತುಂಬಿ ಚಂದ್ರಚಾಮರ ಚಾರವೇ ಯಾವ ಕವಿಯ ಸಾಲುಗಳು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಬಾಣಭಟ್ಟನ ಸಾಲುಗಳು ಇವಾಗ್ತವೆ. ನಮಸ್ತುಂಗ ಶಿರಚುಂಬಿ ಸೊ ಚಂದ್ರಚಾಮರ ಚಾರವೇ ಎಂಬ ಸಾಲುಗಳು ಸೊ ಬಾಣಭಟ್ಟನಿಗೆ ಸಂಬಂಧಪಡ್ತವೆ. ಕವಿ ಜಿಹಾಬಂಧನದಲ್ಲಿರುವ ಆಶ್ವಾಸಗಳು ಎಷ್ಟು ಅಂತ ಕೇಳಿದರೆ, ಸೊ 4 ಆಶ್ವಾಸಗಳನ್ನು ಒಳಗೊಂಡಂತಹ ಕೃತಿ ಅದಾಗ್ತದೆ. ಪದ್ಯಂ ಸಮಸ್ತ ಜನತಾ ಹೃದ್ಯಂ ಎಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಪದ್ಯಂ ಸಮಸ್ತ ಜನತಾ ಹೃದ್ಯಂ ಅಂತೇಳಿ ಶ್ರೀ ವಿಜಯ ಹೇಳ್ತಾನೆ. ಬ್ರಹ್ಮಗಣದ ಬೆಲೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ 2 ಬ್ರಹ್ಮಗಣದ ಒಂದು ಬೆಲೆ ಆಗ್ತದೆ. ಪ್ರಾಸಾಕ್ಷರ ವಿಸರ್ಗದಿಂದ ಕೂಡಿದ್ದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಅಜಪ್ರಾಸ ಅಂತೇಳಿ. ಸೊ ಪ್ರಾಸಗಳ ಬಗ್ಗೆ ನಾನು ಸಪ್ರೇಟ್ ಆಗಿರುವಂತಹ ವಿಡಿಯೋ ಇದೆ, ಸೊ ಅದನ್ನು ಕೂಡ ತಾವು ನೋಡ್ಬೋದು ಸ್ನೇಹಿತರೆ. 3ನೇ ಚರಣದ ಕೊನೆಯ ಗಣ ರುದ್ರವಾಗಿದ್ದರೆ ಸೊ ಅಥವಾ ರುದ್ರವಾದರೆ ಅದನ್ನು ನಾವು ಸೊ ವಿಚಿತ್ರ ತ್ರಿಪದಿ ಅಂತೇಳಿ ಕರಿತೀವಿ. ಅಂದರೆ 3ನೇ ಚರಣದ ಕೊನೆಯ ಗಣ ರುದ್ರವಾದರೆ ಅದನ್ನು ನಾವು ವಿಚಿತ್ರ ತ್ರಿಪದಿ ಅಂತೇಳಿ. ಸೊ ತ್ರಿಪದಿಯಲ್ಲಿ ಬರುವಂತಹ ವಿಧಗಳು ಸೊ ವಿಚಿತ್ರ ತ್ರಿಪದಿ ಅಂತ ಕರಿತೀವಿ, ನೆನಪಿರಲಿ. ಸಾಂಗತ್ಯದಲ್ಲಿರುವ ಒಟ್ಟು ಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ 14 ಗಣಗಳು. ಸೊ 14 ಗಣಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಭಾಮಿನಿ ಷಟ್ಪದಿಯಲ್ಲಿನ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 102 ಮಾತ್ರೆಗಳನ್ನು ಒಳಗೊಂಡಂಥದ್ದು ಭಾಮಿನಿ ಷಟ್ಪದಿ. ಮಸಜ ಸತತ ಈ ವೃತ್ತದ ಗಣ ವಿನ್ಯಾಸ ಏನು ಅಂತ ಕೇಳಿದರೆ ಶಾರ್ದೂಲ ವಿಕ್ರೀಡಿತ. ಶಾರ್ದೂಲ ವಿಕ್ರೀಡಿತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ. ನೆಕ್ಸ್ಟ್ ಒನ್, ಜಯಕೀರ್ತಿಯು ಹೇಳದೇ ಇರುವ ದೇಶೀಯ ಮಟ್ಟು ಯಾವುದು ಅಂತ ಕೇಳಿದರೆ, ಸೊ ಉತ್ಸಾಹ ಅಂತಕ್ಕಂಥದ್ದು ಜಯಕೀರ್ತಿ ಹೇಳದೇ ಇರುವ ದೇಶೀಯ ಮಟ್ಟು ಆಗ್ತದೆ. ನೆಕ್ಸ್ಟು ಸಾನೆಟ್ ಜನಿಸಿದ್ದು ಇಲ್ಲಿ ಅಂತ ಕೇಳಿದರೆ, ಸೊ ಇಟಲಿಯಲ್ಲಿ ಈ ಸಾನೆಟ್ನ ಒಂದು ಉದಯ ಆಗ್ತದೆ ಅಂತೇಳಿ ನಾವು ನೋಡ್ಬೋದು. ಶೆಲ್ಲಿಯ ಓಡ್ ಟು ಎ ಸ್ಕೈಲಾರ್ಕ್ನ್ನು ಬಾಣಕ್ಕಿಗೆ ಎಂದು ಕನ್ನಡಕ್ಕೆ ತಂದವರು ಯಾರು ಅಂತ ಕೇಳಿದ್ದಾರೆ. ಸೊ ಗೋವಿಂದ ಪೈನವರು ಬಾಣಕ್ಕಿಗೆ ಅಂತೇಳಿ ಕನ್ನಡದಲ್ಲಿ ತೊಗೊಂಬಂದಿದ್ದಾರೆ. ಬಸವರಾಜ ದೇವರ ರಗಳೆಯು ಈ ರಗಳೆಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಈ ರಗಳೆಯಲ್ಲಿದೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಲಲಿತ ರಗಳೆಯಲ್ಲಿ ಬಸವರಾಜ ದೇವರ ರಗಳೆಯನ್ನು ರಚಿಸಿದ್ದಾರೆ. ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸುವುದು ಯಾವುದು ಅಂತಂದರೆ, ಸೊ ದೀಪಕ ಅಲಂಕಾರ ಅಂತೇಳಿ. ಸೊ ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಅಂತೇಳಿ ವರ್ಣಿಸುವುದು ಯಾವುದು ಅಂತಂದರೆ ದೀಪಕ ಅಲಂಕಾರ. ಸೊ ಸ್ನೇಹಿತರೆ ನೆನಪಿರಲಿ. ನೆಕ್ಸ್ಟ್ ಒನ್, ಸೊ ಮುಂದುವರೆದಂತೆ ನಾವಿಲ್ಲಿ ಗಮನಿಸ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 60, ಜಯನೃಪ ಕಾವ್ಯದ ಷಟ್ಪದಿ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಜಯನೃಪ ಕಾವ್ಯದ ಷಟ್ಪದಿ ಬಂದ್ಬಿಟ್ಟು ಸ್ನೇಹಿತರೆ ಪರಿವರ್ತಿನಿ ಷಟ್ಪದಿಯಲ್ಲಿ ಅದನ್ನು ರಚನೆ ಮಾಡ್ತಾರೆ. ಕಾವ್ಯಕ್ಕೆ ಅಂಗವಾಗದ ಶಬ್ದವಿಲ್ಲ, ಅರ್ಥವಿಲ್ಲ, ನ್ಯಾಯವಿಲ್ಲ, ಕಲೆ ಇಲ್ಲ, ಅಬ್ಬಾ ಕವಿಯ ಭಾರ ಎಷ್ಟು ದೊಡ್ಡದು ಎಂದು ಉದ್ಗರಿಸಿದವನು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಭಾಮಹ ಈ ಒಂದು ಮಾತು ಹೇಳ್ತಾನೆ. ಕಾವ್ಯಕ್ಕೆ ಅಂಗವಾಗದ ಶಬ್ದವಿಲ್ಲ, ಅರ್ಥವಿಲ್ಲ, ನ್ಯಾಯವಿಲ್ಲ, ಕಲೆ ಇಲ್ಲ, ಅದೇ ರೀತಿ ಅಬ್ಬಾ ಕವಿಯ ಭಾರ ಎಷ್ಟು ದೊಡ್ಡದು ಎಂದು ಉದ್ಗರಿಸಿದವನು ಭಾಮಹ. ನೆಕ್ಸ್ಟು ಗುಣವದಲಂಕೃತಂ ವಾಕ್ಯಮೇವ ಕಾವ್ಯಂ ಎಂದಿರುವ ಕೃತಿ ಯಾವುದು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಕಾವ್ಯ ಮೀಮಾಂಸೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೇಕು ಸ್ನೇಹಿತರೆ. ನೆಕ್ಸ್ಟು
ರಸಾವೇಶ ವೈದಶ್ಯ ಸೌಂದರ್ಯ ಕಾವ್ಯ ನಿರ್ಮಾಣ ಕ್ಷಮತ್ವ ಇದು ಯಾವುದಕ್ಕೆ ಸಂಬಂಧಿಸಿದು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಪ್ರತಿಭೆಗೆ ಸಂಬಂಧಪಟ್ಟಂತಹ ಒಂದು ಮಾತು ಇದಾಗ್ತದೆ. ಸೊ ನೋಡ್ತಾ ಹೋಗಿ, ಸರಸ್ವತ್ಯ ಸತ್ವಂ ಕವಿ ಹೃದಯಾಖ್ಯಾಂ ವಿಜಯತೆ ಎನ್ನುವುದು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ಸೊ ಕವಿ ಓದುಗ ಒಂದೇ ಸಾರಸ್ವತ್ವದ ಅಂಗಗಳು ಅಂತಕ್ಕಂಥದ್ದು. ವಾಮನನು ಹೇಳಿದ ಗುಣಗಳ ಸಂಖ್ಯೆ ಎಷ್ಟು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ವಾಮನ ಹೇಳಿರ್ತಕ್ಕಂಥ ಗುಣಗಳ ಸಂಖ್ಯೆ ಬಂದ್ಬಿಟ್ಟು 20 ಗುಣಗಳ ಬಗ್ಗೆ ಆತ ಪ್ರಸ್ತಾಪ ಮಾಡ್ತಾನೆ. ಲಾಟಿಯ ಎನ್ನುವ ರೀತಿಯನ್ನು ಹೇಳಿದಂತಹ ವ್ಯಕ್ತಿ ಯಾರು ಅಂತಂದರೆ ಸೊ ರುದ್ರಟ ಲಾಟಿಯ ಎನ್ನುವ ಒಂದು ರೀತಿಯ ಪ್ರಕಾರವನ್ನು ಪರಿಚಯಿಸ್ತಾನೆ. ಧನಂಜಯನ ದಶರೂಪಕಕ್ಕೆ ಬರೆದ ವ್ಯಾಖ್ಯಾನ ಇದು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ದಶರೂಪಕಕ್ಕೆ ಆತ ಬರೆದಂತಹ ಒಂದು ವ್ಯಾಖ್ಯಾನ ಅಂತಂದರೆ ಅವಲೋಕನ ಅಂತಕ್ಕಂಥದ್ದು. ನೆಕ್ಸ್ಟು ರಸಸೂತ್ರವನ್ನು ಸಾಂಖ್ಯ ತತ್ವದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದವರು ಯಾರು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಭಟ್ಟ ನಾಯಕ ಸರಿಯಾದಂತಹ ಉತ್ತರವಾಗ್ತದೆ. ವಸ್ತುವಿನ ಪರಿಮಿತಿಯನ್ನು ಕಳೆದು ಸಾಧಾರಣ ತತ್ವಕ್ಕೇರಿಸುವುದು ಅಂತಂದರೆ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಭಾವಕತ್ವ ಅಂತಕ್ಕಂಥದ್ದು. ವಸ್ತುವಿನ ಪರಿಮಿತಿಯನ್ನು ಕಳೆದು ಸಾಧಾರಣ ತತ್ವಕ್ಕೇರಿಸುವುದನ್ನು ನಾವು ಭಾವಕತ್ವ ಅಂತೇಳಿ ಕರಿತೀವಿ. ಕಾವ್ಯವನ್ನು ಚಿತ್ರಕಲೆಯೊಂದಿಗೆ ಹೋಲಿಸುವುದನ್ನು ಸೊ ಹೋರೆಸ್ ಹೇಳ್ಕೊಡ್ತಾನೆ. ಆರ್ಟ್ ಪೊಯೆಟಿಕಾ ಅಂತಕ್ಕಂಥ ಆತನ ಕೃತಿ ಕೂಡ. ಅಂತರ್ದೃಷ್ಟಿ ಮತ್ತು ಅಭಿವ್ಯಕ್ತಿ ಎನ್ನುವ ಕಾವ್ಯ ತತ್ವಗಳನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಕ್ರೋಚೆ ಇದನ್ನು ಏನು ಮಾಡ್ತಾನೆ, ಪ್ರತಿಪಾದನೆ ಮಾಡ್ತಾರೆ, ಅಂತರ್ದೃಷ್ಟಿ ಮತ್ತು ಅಭಿವ್ಯಕ್ತಿಯನ್ನು. ನೆಕ್ಸ್ಟ್ ಒನ್, ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತೇಳಿ ಹೇಳಿದಂತಹ ವ್ಯಕ್ತಿ ಬಂದ್ಬಿಟ್ಟು ಫರ್ಡಿನಾಂಡ್ ಡಿ ಸಸೂರ್ ಅಂತಕ್ಕಂಥವ್ರನ್ನ ನಾವಿಲ್ಲಿ ಗಮನಿಸ್ಬೋದು. ಅಭಿಪ್ರಾಯಗಳನ್ನ ವ್ಯಕ್ತಗೊಳಿಸುವ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತೇಳಿ ಈತ ಹೇಳ್ತಾನೆ. ಲಿಬ್ನಿಜ್ ಪ್ರತಿಪಾದಿಸಿದ ಭಾಷಾ ಉಗಮದ ಸಿದ್ಧಾಂತ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಸೊ ಅನುಕರಣವಾದ ಅಂತಕ್ಕಂಥದ್ದು ಲಿಬ್ನಿಜನಿಗೆ ಸಂಬಂಧಪಟ್ಟಂಥದ್ದಾಗ್ತದೆ. ನೆಕ್ಸ್ಟು ಇದು ಯಾವುದು ಅಂತ ಕೇಳಿದರೆ ಸೊ ದಂತೋಷ್ಟ್ಯ ಅಕ್ಷರವಾಗ್ತದೆ. ಅಂತಕ್ಕಂಥದ್ದು ದಂತೋಷ್ಟ್ಯ ಅಕ್ಷರವಾಗಿದೆ. ಇದನ್ನು ಕೂಡ ತಾವು ಗಮನಿಸಿ ಸ್ನೇಹಿತರೆ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಇದು ಸ್ವತಂತ್ರ ದ್ರಾವಿಡ ಭಾಷೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸ್ವತಂತ್ರ ದ್ರಾವಿಡ ಭಾಷೆ ಕುರುಕ್ ಅಂತಕ್ಕಂಥದ್ದು ಸ್ವತಂತ್ರ ದ್ರಾವಿಡ ಭಾಷೆ ಆಗ್ತದೆ. ಆಖ್ಯಾತ ರೂಪಗಳಲ್ಲಿ ಸ್ವರ ಬದಲಾವಣೆಗಳಾಗಿರುವುದು ಅಂತೇಳಿ. ಸೊ ಆಖ್ಯಾತ ರೂಪಗಳಲ್ಲಿ ಸ್ವರ ಬದಲಾವಣೆಗಳಾಗಿರುವುದು ಹಳೆಗನ್ನಡದಲ್ಲಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಸೊ ಆಲೋಫೋನ್ ಎಂದರೆ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಉಪಧ್ವನಿ ಅಂತೇಳಿ. ಆಲೋಫೋನ್ ಅಂತಂದರೆ ಉಪಧ್ವನಿ. ಪದಗಳ ರಚನೆಯ ಅಧ್ಯಯನ ಮಾಡುವ ಶಾಖೆಯೇ ಸೊ ಕೃತಿ ವಿಜ್ಞಾನ ಅಂತೇಳಿ. ಸೊ ಆ ಕೃತಿ ವಿಜ್ಞಾನ ಅಂತಕ್ಕಂಥದ್ದು ಪದಗಳ ರಚನೆಯ ಅಧ್ಯಯನವನ್ನು ಮಾಡ್ತದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಗ್ರಾಮೆಟಾಲಜಿ ಅಂತಕ್ಕಂಥದ್ದನ್ನು ಯಾರು ರಚನೆ ಮಾಡ್ತಾರೆ ಅಂತೇಳಿ ಕೇಳಿದರೆ ಜಾಕ್ ಡೆರಿಡಾ ಅಂತಕ್ಕಂಥವ್ರು. ವರಸೆಗಳು ಕೃತಿಯ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ. ಸೊ ವರಸೆಗಳು ಕೃತಿಯನ್ನು ಬರೆದಂಥವ್ರು ಎಚ್ ಎಸ್ ಬಿಳಿಗಿರಿಯವರು ವರಸೆಗಳು ಎಂಬ ಕೃತಿಯನ್ನು ಬರೆದಿದ್ದಾರೆ. ವೇದಗಳ ಕಾಲದಲ್ಲಿ ಫ್ರಹೇಲಿಕಾ ಎಂಬ ಹೆಸರಿನಲ್ಲಿ ಬಳಕೆಯಲ್ಲಿದ್ದವು ಅಂತೇಳಿ ಬರ್ತಕ್ಕಂಥದ್ದು ಒಗಟು. ಸೊ ವೇದಗಳ ಕಾಲದಲ್ಲಿ ಒಗಟುಗಳನ್ನು ಫ್ರಹೇಲಿಕಾ ಅಂತೇಳಿ ಕರಿತಾ ಇದ್ರು, ನೆನಪಿರಲಿ. ಫಿನ್ನಿಶ್ ಮೆಥಡ್ ಎಂದು ಕರೆಯಲ್ಪಡುವ ಜಾನಪದದ ಸಿದ್ಧಾಂತ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಚಾರಿತ್ರಿಕ ಭೌಗೋಳಿಕ ವಿಧಾನವನ್ನು ಫಿನ್ನಿಶ್ ಮೆಥಡ್ ಅಂತೇಳಿ ಕರಿತಾ ಇದ್ರು. ಕಿಳ್ಳಿ ಕ್ಯಾತರ್ ಈ ಕಲೆಯು ವೃತ್ತಿ ನಿರತರು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ತೊಗಲು ಗೊಂಬೆಯಾಟ ಅಂತೇಳಿ. ಕಿಳ್ಳಿ ಕ್ಯಾತರ ಒಂದು ವೃತ್ತಿ ನಿರತರು, ಯಾವ ಒಂದು ವೃತ್ತಿಯಲ್ಲಿ ನಿರತರಾಗಿದ್ರು ಅಂತಂದರೆ ತೊಗಲು ಗೊಂಬೆಯಾಟದಲ್ಲಿ. ಇವರನ್ನು ದೇವರ ಗುಡ್ಡರೆಂದು ಕೂಡ ಕರೆಯಲಾಗುತ್ತದೆ ಅಂತ ಕೇಳಿದರೆ. ಸೊ ಕಂಸಾಳೆಯವರನ್ನು ದೇವರ ಗುಡ್ಡರು ಅಂತೇಳಿ ಕೂಡ ಕರೀತಾರೆ. ಇದು ದೈವಿ ಆರಾಧನೆಯ ಸಂದರ್ಭದಲ್ಲಿ ಮಹಿಳೆಯರು ಮಾಡುವ ನೃತ್ಯ ಅಂತ ಕೇಳಿದರೆ. ಸೊ ನಾವಿಲ್ಲಿ ನೋಡ್ಬೋದು ಉಮ್ಮತಾಟ ಅಂತಕ್ಕಂಥದ್ದು ಮಹಿಳೆಯರು ಮಾಡುವಂತಹ ನೃತ್ಯ ಪ್ರಕಾರವಾಗ್ತದೆ. ಇಂಗ್ಲೆಂಡಿನಲ್ಲಿ ಫೋಕ್ಲೋರ್ ಸೊಸೈಟಿಯನ್ನು ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳಿದರೆ 1878ರಲ್ಲಿ ಫೋಕ್ಲೋರ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಮುಂದಿನ ಪ್ರಶ್ನೆ, ದ ಫೋಕ್ ಸಾಂಗ್ಸ್ ಆಫ್ ಸೌತರ್ನ್ ಇಂಡಿಯಾ ಕೃತಿಯನ್ನು ಬರೆದಂಥವ್ರು ಯಾರು ಅಂತ ಕೇಳಿದರೆ ಚಾರ್ಲ್ಸ್ ಇ ಗ್ರೋವರ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಕೃತಿಯನ್ನು ಬರೀತಾನೆ. ಓಲ್ಡ್ ಡೆಕ್ಕನ್ ಡೇಸ್ ಅಂತಕ್ಕಂಥದ್ದನ್ನು ಬರೆದವರು ಯಾರು ಅಂತ ಕೇಳಿದರೆ ಸೊ ಅಂದರೆ ಓಲ್ಡ್ ಡೆಕ್ಕನ್ ಡೇಸ್ ಇದೊಂದು ಜನಪದ ಕಥೆಗಳ ಸಂಗ್ರಹವಾಗ್ತದೆ. ಜನಪದ ಕಥೆಗಳ ಸಂಗ್ರಹವಾಗ್ತದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ 89,
ಶ್ರೀಕೃಷ್ಣ ಪಾರಿಜಾತ ಒಂದು ಅಧ್ಯಯನ, ಇದರ ಸಂಶೋಧಕರು ಯಾರಂತ ಕೇಳಿದರೆ ಶ್ರೀರಾಮ್ ಇಟ್ಟಣ್ಣನವರಂತಕ್ಕಂಥದ್ದು ಇದು ಗೊತ್ತಿರಲಿ. ಇದು ಎಲ್ ಆರ್ ಹೆಗಡೆಯವರ ಕೃತಿ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಹಾಡುಂಟೆ ನನ್ನ ಮಡಿಲಲ್ಲಿ ಅಂತಕ್ಕಂಥದ್ದು ಎಲ್ ಆರ್ ಹೆಗಡೆಯವರ ಕೃತಿ ಆಗ್ತದೆ. ಮುಂದಿನ ಪ್ರಶ್ನೆ, ಶರದದ ಗೆಲುವಿನ ಹಗಲೊಳಗಿದ್ದಿತು ನಾಕದ ನಲಿವಿನ ಸಂದೇಶ ಯಾರ ಕವಿತೆಯ ಸಾಲು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಪೂತಿನವರ ಒಂದು ಸಾಲಾಗ್ತದೆ. ಶರದದ ಗೆಲುವಿನ ಹಗಲೊಳಗಿದ್ದಿತು ನಾಕದ ನಲಿವಿನ ಸಂದೇಶ ಅಂತಕ್ಕಂಥದ್ದು ಪೂತಿನವ್ರಿಗೆ ಸಂಬಂಧಪಡ್ತದೆ. ಮುಂದಿನ ಒಂದು ಪ್ರಶ್ನೆ, ಗೋಲ್ಡ್ ಸ್ಮಿತ್ನ ಸ್ಟೂಪ್ಸ್ ಟು ಕ್ವಾಂಕರ್ ನಾಟಕವನ್ನು ನಿರ್ಮಲೆ ಎಂದು ರೂಪಾಂತರಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು. ಶ್ರೀರಾಮ್ ಅಂತಕ್ಕಂಥವ್ರು ನಿರ್ಮಲೆ ಅಂತೇಳಿ ರೂಪಾಂತರಿಸ್ತಾರೆ. ಏಕಲವ್ಯನನ್ನು ಆಧರಿಸಿ ಕನ್ನಡದಲ್ಲಿ ರಚಿತವಾದಂತಹ ನಾಟಕ, ಮೊದಲ ನಾಟಕ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹೆಬ್ಬೆರಳು ಅಂತಕ್ಕಂಥದ್ದು ಕನ್ನಡದಲ್ಲಿ ರಚನೆಯಾದಂತಹ ಮೊದಲ ನಾಟಕವಾಗ್ತದೆ. ಬೋಳುವಾರು ಮಹಮ್ಮದ್ ಕುಂಯಾರ್ ಅವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸ್ಬೋದು ಸ್ವತಂತ್ರದ ಊಟ ಅಂತಕ್ಕಂಥದ್ದು. ನೆಕ್ಸ್ಟು ಭೂತಾರಾಧನೆ ಜಾನಪದೀಯ ಅಧ್ಯಯನ ಇವರ ಸಂಶೋಧನಾ ಕೃತಿ ಅಂತ ಕೇಳಿದರೆ ಕೆ ಚಿನ್ನಪ್ಪ ಗೌಡರ ಭೂತಾರಾಧನೆ ಜಾನಪದೀಯ ಅಧ್ಯಯನ ಎಂಬ ಕೃತಿಯನ್ನು ಬರೀತಾರೆ. ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು ಯಾರ ಒಂದು ಕೃತಿ ಆಗ್ತದೆ ಅಂತಂದರೆ ರಾಮೇಗೌಡರ ಒಂದು ಕೃತಿ ಆಗ್ತದೆ. ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು ಎಂಬುದು ರಾಮೇಗೌಡರಿಗೆ ಸಂಬಂಧಪಟ್ಟಂತಹ ಕೃತಿ. ಜೈನಿಸಮ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ಸಮ್ ಜೈನ್ಸ್ ಎಪಿಗ್ರಾಫೀಸ್ ಈ ಕೃತಿಯನ್ನು ಬರೆದಂಥವ್ರು ಯಾರು ಅಂತ ಕೇಳಿದ್ದಾರೆ. ಅದು BP ದೇಸಾಯಿ ಅಂತಕ್ಕಂಥವ್ರು. ಜೈನಿಸಮ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ಸಮ್ ಜೈನ್ ಎಪಿಗ್ರಾಫಸ್ ಅಂತಕ್ಕಂಥದ್ದನ್ನು ಬರೆದವರು ಈ BP ದೇಸಾಯಿ ಅಂತೇಳಿ. ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಕೃತಿಯಲ್ಲಿ ಸಂಪಾದಕರ ವ್ಯಾಸಂಗ ವ್ಯಾಪ್ತಿ ಮತ್ತು ಸಂಪಾದನೆಯ ಮಹತ್ವವನ್ನು ವಿವರಿಸಿದ್ದು ಅಂಥೇಳಿ ಕೇಳ್ತಾ ಇದ್ದಾರೆ. ಅದು ಶೇಷಕಾಂಡದಲ್ಲಿ ಅಂತಕ್ಕಂಥದ್ದು ಗೊತ್ತಿರಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಕಾತ್ಯಾಯನ ಧರ್ಮಶಾಸ್ತ್ರದಲ್ಲಿ ಕರಡು ಪ್ರತಿಗೆ ಹೀಗೆನ್ನಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಪಾಂಡುಲಿಪಿ ಅಂತೇಳಿ ಕರೀತಾರೆ. ಕಾತ್ಯಾಯನ ಧರ್ಮಶಾಸ್ತ್ರದಲ್ಲಿ ಕರಡು ಪ್ರತಿಗೆ ಪಾಂಡುಲಿಪಿ ಅಂತೇಳಿ ಕರೆಯೋದನ್ನು ನಾವು ನೋಡ್ಬೋದು. ಕಿಟೆಲ್ 14 ಹಸ್ತಪ್ರತಿಗಳ ಆರಾಧದಿಂದ ಸಂಪಾದಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಚಂದೌಂಬುದಿ ಅಂತಕ್ಕಂಥದ್ದು. ಸ್ನೇಹಿತರೆ ಇದು 100 ಪ್ರಶ್ನೆಗಳು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ PhD ಪ್ರಶ್ನೆ ಪತ್ರಿಕೆ ಇದಾಗ್ತದೆ. ಸ್ನೇಹಿತರೆ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ತರಗತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಇಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಮುಖವಾದಂತಹ ಕೃತಿಗಳಿದ್ದಾವೆ. ಆದಿಪುರಾಣ, ಶಾಂತಿ ಪುರಾಣ, ಅದೇ ರೀತಿ ಅಜಿತ ಪುರಾಣ ಅಂತೇಳಿ. ಆದಿಪುರಾಣ ಬಂದ್ಬಿಟ್ಟು 1ನೇ ತೀರ್ಥಂಕರನಾದ ಋಷಭನಾಥನ ಬಗ್ಗೆ ಹೇಳ್ತದೆ. ಇದನ್ನು ಪಂಪ ರಚನೆ ಮಾಡ್ತಾನೆ. ಸುಮಾರು 16 ಆಶ್ವಾಸಗಳನ್ನು ಒಳಗೊಂಡಂತಹ ಒಂದು ಕಾವ್ಯ ಆದಿಪುರಾಣವಾಗ್ತದೆ. ಅದೇ ರೀತಿ ಶಾಂತಿ ಪುರಾಣ ಬಂದ್ಬಿಟ್ಟು ಪೊನ್ನ ರಚನೆ ಮಾಡ್ತಾನೆ. ಸುಮಾರು 12 ಆಶ್ವಾಸಗಳನ್ನು ಇದು ಒಳಗೊಂಡಿದೆ. ಇದರಲ್ಲಿ 16ನೇ ತೀರ್ಥಂಕರನಾದ ಶಾಂತಿನಾಥನ ಕುರಿತು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಪೊನ್ನ. ನೆಕ್ಸ್ಟು ಅಜಿತ ಪುರಾಣ 2ನೇ ತೀರ್ಥಂಕರ ಅಜಿತನಾಥನ ಕುರಿತು ರನ್ನ 12 ಆಶ್ವಾಸಗಳಲ್ಲಿ ಬರಿತಾ ಹೋಗ್ತಾನೆ. ಆದಿಪುರಾಣ, ಶಾಂತಿ ಪುರಾಣ, ಅಜಿತ ಪುರಾಣ. ಆದಿಪುರಾಣ ಬಂದ್ಬಿಟ್ಟು 1ನೇ ತೀರ್ಥಂಕರ, ಶಾಂತಿ ಪುರಾಣ ಬಂದ್ಬಿಟ್ಟು 16ನೇ ತೀರ್ಥಂಕರ, ಅಜಿತ ಪುರಾಣ ಬಂದ್ಬಿಟ್ಟು 2ನೇ ತೀರ್ಥಂಕರ. ಪಂಪ, ಪೊನ್ನ, ರನ್ನ 16, 12, 12 ಈ ಆಶ್ವಾಸಗಳನ್ನು ನೆನಪಿಡುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಆಲ್ರೆಡಿ ಆಶ್ವಾಸಗಳ ಮೇಲೆ ಪ್ರಶ್ನೆ ಆಗ್ತಾ ಇದೆ. ಅದೇ ರೀತಿಯಾಗಿ ರನ್ನನ ಕುರಿತು ಬರೆದಂತಹ ಕೆಲವೊಂದಿಷ್ಟು ಕೃತಿಗಳು. ಕವಿರನ್ನ, ರನ್ನನ ಕೃತಿರತ್ನ, ರನ್ನನ ಯುಗ, ಅದೇ ರೀತಿ ಶಕ್ತಿ ಕವಿ ರನ್ನ. ಕವಿರನ್ನ ಬರೆದಂಥವ್ರು ಎನ್ ಅಂತರಂಗಾಚಾರ್ಯರಾದರೆ ರನ್ನನ ಕೃತಿರತ್ನ ಬರೆದಂಥವ್ರು ರಂಶ್ರೀ ಮುಗುಳಿಯವರಾಗ್ತಾರೆ. ಅದೇ ರೀತಿ ರನ್ನನ ಯುಗ ಬಂದ್ಬಿಟ್ಟು ಎಂ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಬರೀತಾರೆ. ಅದೇ ರೀತಿ ಶಕ್ತಿ ಕವಿ ರನ್ನವನ್ನು ಬರೆದವರು ಕುವೆಂಪು. ನೋಡಿ, ಹೊಂದಿಸಿ ಬರೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ. ಈ ತರಹದ ಪ್ರಶ್ನೆಗಳನ್ನು ಅವಲೋಕನ ಮಾಡ್ತಾ ಹೋಗಿ ಸ್ನೇಹಿತರೆ. ಹಾಗೆ ಕೃತಿಗಳು ಮತ್ತು ಆಶ್ವಾಸಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಪುಷ್ಪದಂತ ಪುರಾಣ ಅಂತಕ್ಕಂಥದ್ದು 18 ಆಶ್ವಾಸಗಳನ್ನು ಒಳಗೊಂಡಂತಹ ಕೃತಿ ಆಗ್ತದೆ. ಅದೇ ರೀತಿ ಹರಿವಂಶಾಭ್ಯುದಯ ಬಂದ್ಬಿಟ್ಟು 24 ಆಶ್ವಾಸಗಳನ್ನು ಒಳಗೊಂಡಿದೆ. ಶೃಂಗಾರ ಸಾರ ಬಂದ್ಬಿಟ್ಟು 12 ಆಶ್ವಾಸಗಳನ್ನು ಒಳಗೊಂಡಿದೆ. ಜಗನ್ನಾಥ ವಿಜಯ ಬಂದ್ಬಿಟ್ಟು 18 ಆಶ್ವಾಸಗಳನ್ನು ಒಳಗೊಂಡಂತಹ ಒಂದು ಕೃತಿ ಆಗ್ತದೆ. ಜೊತೆಗೆ ಇದರ ಮೇಲೆ 2 ಬಾರಿ ಆಲ್ರೆಡಿ ಪ್ರಶ್ನೆ ಕೂಡ ಆಗಿದೆ. ಅದೇ
ಎಷ್ಟು ಆಶ್ವಾಸಗಳನ್ನು ಒಳಗೊಂಡಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಶಾಂತೀಶ್ವರ ಪುರಾಣ ಅಂತಕ್ಕಂಥದ್ದು 16 ಆಶ್ವಾಸಗಳನ್ನು ಒಳಗೊಂಡಿದೆ. ಸೊ ಲೀಲಾವತಿ ಪ್ರಬಂಧ ಬಂದ್ಬಿಟ್ಟು 14 ಆಶ್ವಾಸಗಳನ್ನು ಒಳಗೊಂಡಂತಹ ಒಂದು ಕೃತಿ ಆಗ್ತದೆ. ಹಾಗೆ ಅನಂತನಾಥ ಪುರಾಣ ಬಂದ್ಬಿಟ್ಟು 14 ಆಶ್ವಾಸಗಳು. ಅದೇ ರೀತಿ ಅಚನ್ನನ ಒಂದು ವರ್ಧಮಾನ ಪುರಾಣ ಬಂದ್ಬಿಟ್ಟು 16 ಆಶ್ವಾಸಗಳನ್ನು ಒಳಗೊಂಡಂತಹ ಕೃತಿ ಆಗ್ತದೆ. ಸೊ ಅದೇ ರೀತಿಯಾಗಿ ಸಾಳ್ವ ಭಾರತ ಎಂಬುದು 16 ಆಶ್ವಾಸಗಳನ್ನು ಒಳಗೊಂಡಿದೆ. ರಾಜಶೇಖರ ವಿಳಾಸ 14 ಆಶ್ವಾಸಗಳನ್ನು ಒಳಗೊಂಡಂತಹ ಕೃತಿ ಆಗ್ತದೆ. ಶಬರ ಶಂಕರ ವಿಳಾಸ 5 ಆಶ್ವಾಸಗಳನ್ನು ಒಳಗೊಂಡಿದೆ. ಜೊತೆಗೆ ಋಷಭೇಂದ್ರ ವಿಜಯ ಬಂದ್ಬಿಟ್ಟು 42 ಆಶ್ವಾಸಗಳನ್ನು ಒಳಗೊಂಡಂತಹ ಒಂದು ಕೃತಿ ಆಗ್ತದೆ. ಸೊ ಹಾಗೆ ನಾವು ಮುಂದುವರೆದು ನೋಡ್ತಾ ಬಂದಾಗ ಸ್ನೇಹಿತರೆ, ಸ್ವತಂತ್ರ ಹೋರಾಟದ ಕುರಿತ ಕೆಲವೊಂದಿಷ್ಟು ಕೃತಿಗಳನ್ನು ಇಲ್ಲಿ ನಾವು ಗಮನಿಸೋಣ. ಸೊ ಮೂರಾಬಟ್ಟೆ ಅಂತಕ್ಕಂಥದ್ದನ್ನು VM ಇನಾಮದಾರ್ ಅವರು ಬರೀತಾರೆ. ಸ್ವತಂತ್ರದೆಡೆಗೆ ಎಂಬುದನ್ನು ಬಸವರಾಜ್ ಕಟ್ಟಿಮನಿಯವರು ಬರೀತಾರೆ. ರಕ್ತ ತರ್ಪಣವನ್ನು ತರಾಸು ಅವರು ಬರೀತಾರೆ. ಸೊ ಮೆರವಣಿಗೆಯನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ರಚನೆ ಮಾಡ್ತಾ ಹೋಗ್ತಾರೆ. ಸೊ ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಯಾಕಂತಂದರೆ ಆಲ್ರೆಡಿ ಇದ್ರ ಮೇಲೆ ಪ್ರಶ್ನೆ ಕೂಡ ಬಂದಿದೆ. ಹೊಂದಿಸಿ ಬರೆಯಲ್ಲಾದರೂ ಕೇಳ್ಬೋದು. ಜೊತೆಗೆ ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತೇಳಿ 3 ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಕಾದಂಬರಿಯನ್ನು ಕೊಟ್ಟು ಮತ್ತೊಂದು ಯಾವುದೋ ಕೊಟ್ಟು ಇದರಲ್ಲಿ ಯಾವುದು ಹೊಂದಾಣಿಕೆಯಾಗುವುದಿಲ್ಲ ಗುರುತಿಸಿ ಅಂತ ಕೇಳುವಂತಹ ಸಾಧ್ಯತೆ ತುಂಬಾ ಇರ್ತದೆ. ಸೊ ಗಮನಿಸಿ. ಹಾಗೆ ಭಾಷಾ ಉಗಮದ ಸಿದ್ಧಾಂತಗಳನ್ನು ಕೇಳ್ತಾ ಇದ್ದಾರೆ. ಸೊ ಅನುಕರಣವಾದವನ್ನು ಬರೆದಂಥವರು ಲಿಬ್ನಿಜ್. ಸೊ ಅನುಕರಣವಾದದ ಪ್ರತಿಪಾದಕರು ಯಾರು ಅಂತಂದರೆ ಲಿಬ್ನಿಜ್ ಅಂತಕ್ಕಂಥವ್ರು. ಸೊ ಅನುರಣವಾದವನ್ನು ಮ್ಯಾಕ್ಸ್ ಮುಲ್ಲರ್ ಅವರು ಪ್ರತಿಪಾದನೆ ಮಾಡಿದರೆ, ಶ್ರಮ ಪರಿವಾರವಾದವನ್ನು ನೋರೆ ಅವರು ಪ್ರತಿಪಾದಿಸ್ತಾರೆ. ಸಂಜ್ಞಾವಾದವನ್ನು ಊಣ್ತವ್ರು ಪ್ರತಿಪಾದಿಸಿದರೆ, ತೊದಲ್ನುಡಿವಾದವನ್ನು ಈಸ್ಟರ್ಸನ್ ಅವರು ಏನು ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಸೊ ಟಾಟಾವಾದವನ್ನು ಚಾರ್ಲ್ಸ್ ಡಾರ್ವಿನ್, ತರಂಗವಾದವನ್ನು ಜೋಹಾನ್ ಸ್ಮಿತ್ ಅಂತಕ್ಕಂತಹ ವ್ಯಕ್ತಿ. ಸೊ ವಂಶವೃಕ್ಷವಾದವನ್ನು ಆಗಸ್ಟ್ ಸ್ಟಿಪ್ನರ್ ಅಂತಕ್ಕಂಥವನು. ಸೊ ವಂಶವೃಕ್ಷವಾದವನ್ನು ಆಗಸ್ಟ್ ಸ್ಟ್ರಿಪ್ಪರ್ ಅಂತಕ್ಕಂತಹ ವ್ಯಕ್ತಿ ಪ್ರತಿಪಾದಿಸಿದರೆ, ಸೊ ಇಲ್ಲಿ ಭಾಷೆಯ ಕುರಿತು 7 ಲಕ್ಷಣವನ್ನು CF ಹ್ಯಾಕೆಟ್ ಅವರು ಮಂಡಿಸ್ತಾ ಹೋಗ್ತಾರೆ. ಸೊ ಭಾಷೆಯ ಕುರಿತು 7 ಪ್ರಮುಖವಾದ ಲಕ್ಷಣವನ್ನು ಮಂಡಿಸಿದಂತಹ ವ್ಯಕ್ತಿ ಬಂದ್ಬಿಟ್ಟು CF ಹ್ಯಾಕೆಟ್. ಸೊ ದ್ವಿರೂಪ, ಉತ್ಪಾದಕತೆ, ಯಾದೃಚ್ಛಿಕತೆ, ಅದೇ ರೀತಿ ಅಂತರ ವಿನಿಮಯ ಅಂತಕ್ಕಂತಹ ಪ್ರಮುಖವಾದಂತಹ 7 ಲಕ್ಷಣಗಳನ್ನು ಈತ ಹೇಳ್ತಾ ಹೋಗ್ತಾನೆ. ಜೊತೆಗೆ ವಿಶಿಷ್ಟತೆ ಆಗಿರ್ಬೋದು, ಪರ್ಯಾಯ ಬಳಕೆ, ಅದೇ ರೀತಿ ಸಾಂಸ್ಕೃತಿಕ ಪ್ರಸರಣ ಎಂಬ ಪ್ರಮುಖವಾದಂತಹ ಲಕ್ಷಣಗಳನ್ನು ಈತ ಭಾಷೆಯ ಕುರಿತು CF ಹ್ಯಾಕೆಟ್ ಮಂಡಿಸ್ತಾನೆ. ಹಾಗೆ ಪ್ರಮುಖವಾದ ಕೆಲವೊಂದಿಷ್ಟು ಸ್ಥಳಗಳು, ಸೊ ಕಳ್ವಪ್ಪು ಅಂತಕ್ಕಂಥದ್ದಾಗಿರ್ಬೋದು, ಅದೇ ರೀತಿ ಶ್ರವಣ ಬೆಳಗೊಳ ಅಂತಕ್ಕಂತಹ ಒಂದು ಧಾರ್ಮಿಕ ಕೇಂದ್ರ ಸೊ ಜೈನ ಧರ್ಮಕ್ಕೆ ಸಂಬಂಧಪಟ್ಟರೆ, ದ್ವೈತ ಧರ್ಮ ಅಂತಕ್ಕಂಥದ್ದು ಉಡುಪಿಗೆ ಸೀಮಿತವಾಗ್ತದೆ. ಸೊ ಶರಣ ಧರ್ಮ ಎಂಬುದು ಕಲ್ಯಾಣ, ಸೊ ಬೀದರ್ ಜಿಲ್ಲೆ. ಅದೇ ರೀತಿ ಅದ್ವೈತ ಧರ್ಮ ಅಂತಕ್ಕಂಥದ್ದು ಶೃಂಗೇರಿಗೆ ಸಂಬಂಧಪಡ್ತದೆ. ಸೊ ಇಂಥವುಗಳನ್ನ ಆಲ್ರೆಡಿ ಪ್ರಶ್ನೆ ಮಾಡಿದ್ದಾರೆ. ಸೊ ಇವುಗಳ ಕಡೆಯೂ ಕೂಡ ನೀವು ಗಮನಿಸ್ತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ಕೆಲವೊಂದಿಷ್ಟು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ವಿದ್ವಾಂಸರು ಬರೀತಾರೆ. ಸೊ ಅವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ದ್ರಾವಿಡ ಭಾಷಾ ವಿಜ್ಞಾನ ಅಂತಕ್ಕಂಥದ್ದು ಹಂಪ ನಾಗರಾಜಯ್ಯ ಅವರು ಬರೆದ್ರೆ, ಕನ್ನಡ ಭಾಷಾ ಅವಲೋಕನ ಎಂಬುದನ್ನು ಕುಶಾಲಪ್ಪ ಗೌಡ ಅವರು ರಚನೆ ಮಾಡ್ತಾರೆ. ಅದೇ ರೀತಿ ಕನ್ನಡ ಭಾಷಾ ವ್ಯಾಸಂಗವನ್ನು ಸಂಗಮೇಶ ಸಮದತ್ತಿ ಮಠ ಅವರು ಬರೆದ್ರೆ, ಭಾಷಾ ವಿಜ್ಞಾನದ ಪಾರಿಭಾಷಿಕ ಶಬ್ದಗಳು ಎಂಬುದನ್ನು ಕೆಂಪೇಗೌಡ ಬರಿತಾ ಹೋಗ್ತಾರೆ. ಅದೇ ರೀತಿ ಕನ್ನಡ ನುಡಿಗನ್ನಡವನ್ನು ಮಪ್ರ ಪೂಜಾರ್ ಅವರು ಬರೆದ್ರೆ, ಸಾಮಾನ್ಯ ಭಾಷಾ ವಿಜ್ಞಾನ ಎಂಬುದನ್ನು ಕೆಂಪೇಗೌಡರು ರಚನೆ ಮಾಡ್ತಾರೆ. ಜೊತೆಗೆ ವರ್ಣನಾತ್ಮಕ ಭಾಷಾ ವಿಜ್ಞಾನವನ್ನು GS ಕುಳ್ಳಿ ಅವರು ಬರೀತಾರೆ. ಅದೇ ರೀತಿ ಐತಿಹಾಸಿಕ ಭಾಷಾ ವಿಜ್ಞಾನವನ್ನು ಕೂಡ GS ಕುಳ್ಳಿ ಅವರೇ ಬರೀತಾರೆ. ನೆಕ್ಸ್ಟು ತೌಲನಿಕ ಭಾಷಾ ವಿಜ್ಞಾನವನ್ನು M ಚಿದಾನಂದ ಮೂರ್ತಿಯವರು ಬರೆಯೋದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದು ಸ್ನೇಹಿತರೆ. ಸೊ ಪ್ರಮುಖವಾದಂಥ ಹಳ್ಳಿಗಳು ಯಾವ ಒಂದು ಕೃತಿಗಳಲ್ಲಿ ಪ್ರಸ್ತಾಪವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಜೋಗೇನಹಳ್ಳಿ ಅಂತಕ್ಕಂಥದ್ದು ಚೋಮನದುಡಿಯಲ್ಲಿ ಪ್ರಸ್ತಾಪವಾಗಿದೆ. ದಾರುಮೇಧಹಳ್ಳಿ ಎಂಬುದು ವೈಶಾಖದಲ್ಲಿ ಬರ್ತದೆ. ಅದೇ ರೀತಿ ದುರ್ವಾಸಪುರ ಅಂತಕ್ಕಂಥದ್ದು ಸಂಸ್ಕಾರದಲ್ಲಿ ಬರೋದನ್ನು ನಾವೆಲ್ಲ ಕೂಡ ಗಮನಿಸ್ಬೋದು. ಸೊ ಕೆಸರೂರು ಅಂತಕ್ಕಂಥದ್ದು ಚಿದಂಬರ ರಹಸ್ಯದಲ್ಲಿ ಸೊ ಇದು ಕೂಡ ಪ್ರಸ್ತಾಪವಾಗಿದೆ. ಸೊ ಇವುಗಳ ಕಡೆ ಗಮನ ಇರಲಿ ಸ್ನೇಹಿತರೆ. ಜೊತೆಗೆ ಕೆಲವೊಂದಿಷ್ಟು ಗೀತ ನಾಟಕಗಳ ಬಗ್ಗೆ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಹೋಗಿದ್ದೇನೆ. ಸೊ ಶರದ್ವಿಲಾಸ ಎಂಬುದು ಪೂತಿನ ಅವ್ರಿಗೆ ಸಂಬಂಧಪಡ್ತದೆ. ಅಭಿಸಾರಿಕೆ ಬಂದ್ಬಿಟ್ಟು ಕುರ್ತಕೋಟಿ ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಕೃತಿ ಆಗ್ತದೆ. ಸೊ
ಗಿರಿಜೆಯ ಗೆಲುವು ಎಂಬುದು ಸಿದ್ದಯ್ಯ ಪುರಾಣಿಕ ಅವರಿಗೆ ಸಂಬಂಧಪಟ್ಟರೆ, ನಾವು ಸ್ವತಂತ್ರರು ಎಂಬುದನ್ನು BS ಸನದಿಯವರು ಬರೀತಾರೆ. ಕ್ರೌಂಚ ಧ್ವನಿ ಎಂಬುದನ್ನು ಗೌರೀಶ್ ಗಾಯಕಿನಿ ಬರೀತಾರೆ. ಅದೇ ರೀತಿ ತಿರುಪ್ಪಾಣಿ ಎಂಬುದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೀತಾರೆ. ಸೊ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಗೀತ ನಾಟಕಗಳಾಗ್ತವೆ.